ದೇವಯಜ್ಞ ಪಶು ಲೋಕ ಪಾಪ ವಾಯೇ ಯಾರುಣ್ಯ ಮಾಡು ದೇವಯಜ್ಞ ಪಶು ಲೋಕ ಪಾಪ ವಾಯಿಯೇ ಅರುಣ್ಯ ಮಾಡು ದೇವಯಜ್ಞ ಪಶು ಲೋಕ ಪಾಪ ವಾಯಿಯೇ ಸಮಾಧಾನ ಆಮೆನ್. ಆರಂಭ ಮಾಡಿಕೊಳ್ಳೋಣ. ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು. ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು. ನೀವು ಕುರಿಗಳಂತೆ ದಾರಿ ತಪ್ಪಿ ತೊಳಲುವರಾಗಿದ್ದೀರಿ. ಆದರೆ ಈಗ ನೀವು ತಿರುಗಿಕೊಂಡು ನಿಮ್ಮ ಆತ್ಮಗಳನ್ನು ಕಾಯುವ ಕುರುಬನೂ ಅಧ್ಯಕ್ಷನೂ ಆಗಿರುವ ಆತನ ಬಳಿಗೆ ಬಂದಿದ್ದೀರಿ. ನಮ್ಮ ಆರಂಭವು ತಂದೆ, ಮಗ, ಪರಿಶುದ್ಧಾತ್ಮನಾಗಿರುವ ತ್ರಯೇಕ ದೇವರಾಮದಲ್ಲಿ ಉಂಟಾಗಲಿ. ಆಮೇನ್. ಕ್ರಿಸ್ತನ ಶ್ರಮೆ, ಮರಣ, ಪುನರುತ್ಥಾನ ದಾನಗಳ ಈ ಸಬ್ಬತ್ ದಿನದ ಸಾಯಂಕಾಲದ ಆರಾಧನೆಯನ್ನು ಪ್ರಾರಂಭಿಸುವಂತೆ ಹಾಡುವಂಥ ಸಂಗೀತಗಳಲ್ಲಿ 76ನೇ ಸಂಗೀತವನ್ನು ನಾವು ರಾಗ ಮಾಡಿಕೋಣ. ಸಂಗೀತಗಳಲ್ಲಿ 76 ಜೀವಕಾಂತಿಯನ್ನು ಬಿಟ್ಟ ರಕ್ತಮಯ ಮುಖವೇ, ಮುಳ್ಳು ಮಾಲೆ ಬಿಗಿದಿಟ್ಟ ಗಾಯವಾದ ತಲೆ. 1, 2 ಮತ್ತು 4ನೇ ಚರಣವನ್ನು ಮಾತ್ರ ನಾವು ರಾಗ ಮಾಡಿಕೋಣ. ಜೀವಕಾಂತಿ ಯಾನು ಬೇಟ ರಕ್ತಮಯ ಮುಖವೇ, ಮುಳ್ಳು ಮಾಲೆ ಬೇಗೆದೇಟ ಗಾಯವಾದ ತಾಲೆ, ದ್ವೇಷವೆಷ್ಟು ನಿಂದೆಯೆಷ್ಟು ನಿನ್ನ ಮೇಲೆ ಬಂದದೆ, ನೀನು ಆತ ಹೇತುವೇನು ನನ್ನ ದುಷ್ಟ ಪಾಪವೇ, ಸತಾಯೇತು ನೇನಲೇನು ನನ್ನ ಶಾಪ ರಾಶಿಯೇ, ಕ್ರೂಜೆಯಲ್ಲಿ ರಕ್ತ ಚೆಲ್ಲಿ ಜೀವ ಕೋಟೆ ನನಗೆ, ನಿನ್ನ ಶುದ್ಧ ರಕ್ತದಿಂದ ನನ್ನ ಪಾಪ ತೊಳೆದು, ನಿನ್ನ ಆತ್ಮ ಶಕ್ತಿಯಿಂದ ಅಂಧಕಾರ ಬೇಡೆಸು, ನಿನ್ನ ನೀತಿ ನಿನ್ನ ಪ್ರೀತಿ ನನ್ನ ನಿತ್ಯ ಸುಖವು.
ನಮ್ಮ ಕಣ್ಣನ್ನು ಮುಚ್ಚಿಕೊಂಡು ದೇವರ ಸನ್ನಿಧಾನದಲ್ಲಿ ದೇವರೊಟ್ಟಿಗೆ ನಾವು ಕೆಲವು ನಿಮಿಷಗಳವರೆಗೆ ಈ ರೀತಿಯಾಗಿ ನಾವು ಪ್ರಾರ್ಥನೆ ಮಾಡಿಕೊಂಡು, ದೇವರೇ, ನೀನು ಈ ಲೋಕದಲ್ಲಿ ಇಟ್ಟಂಥ ಉದ್ದೇಶ, ನಿನ್ನ ಚಿತ್ತವನ್ನು ನಿನ್ನ ದಾಸರ ಮೂಲಕವಾಗಿ, ವಾಕ್ಯ ಸಂದೇಶದ ಮೂಲಕವಾಗಿ ನಮ್ಮೆಲ್ಲರಿಗೆ ಪ್ರಕಟ ಮಾಡು ಎಂಬುದಾಗಿ ನಮ್ಮ ಹೃದಯದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಂಡು ಪ್ರಿಯರೇ, ಅತಿ ಮೌನ್ನತ ಸ್ಥಾನದಲ್ಲಿ ವಾಸ ಮಾಡ್ತಾ ಇರುವಂಥ ಸ್ವರ್ಗೀಯ ತಂದೆಯಾದ ದೇವರೇ, ಅಪ್ಪ, ನೀನು 2000 ವರ್ಷಗಳ ಹಿಂದೆ ಕರ್ತನೆ ಮಾನವರ ಒಂದು ಉದ್ಧಾರಕ್ಕಾಗಿ, ಮಾನವರ ಕಲ್ಯಾಣಕ್ಕಾಗಿ ನಿನ್ನ ಅಮೂಲ್ಯವಾದಂಥ ಮಹಾಪದವಿಯನ್ನು ತ್ಯಜಿಸಿ, ಕರ್ತನೆ ಮಾನವರ ರಕ್ಷಣೆಗಾಗಿ ಬಡವರಲ್ಲಿ ಬಡವನಾಗಿ ಸ್ವಾಮಿ ಈ ಲೋಕದಲ್ಲಿ ಕರ್ತನೆ ನಿನ್ನನ್ನು ಬರಿದು ಮಾಡಿಕೊಂಡು ಜನಿಸಿ ಬಂದು ನಮ್ಮೆಲ್ಲರಿಗೋಸ್ಕರವಾಗಿ ಕರ್ತನೆ ಆ ಕಲ್ವಾರಿ ಬೆಟ್ಟದ ಶಿಲುಬೆಯಲ್ಲಿ ಕರ್ತನೆ ನಿನ್ನ ರಕ್ತವನ್ನು ಸುರಿಸಿ ಇಂದು ನಮಗೆ ನೀನು ಕೊಟ್ಟಂಥ ಆ ಒಂದು ಬಿಡುಗಡೆಗಾಗಿ ನಮ್ಮ ಹೃದಯಾಂತರಾದಿಂದ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ ಸ್ವಾಮಿ. ಕರ್ತನೆ, ನಾವಾದವರು ಕರ್ತನೆ ಅನೇಕ ಸಾರಿ ತಾತ್ಸಾರದ ಮನೋಭಾವನೆ ಸ್ವಾಮಿ ಉಡಾಫೆ ಮಾತುಗಳನ್ನಾಡೋದ್ರ ಮೂಲಕವಾಗಿ ನಿನ್ನ ಸನ್ನಿಧಾನದಿಂದ ನಾವು ದೂರ ಹೋಗ್ತಾ ಇದ್ದೇವೆ ಸ್ವಾಮಿ. ಆದರೂ ನಮಗೋಸ್ಕರವಾಗಿ ತಂದೆಯ ಬಲಗಳಲ್ಲಿ ಕೂತುಕೊಂಡು ನಮ್ಮೆಲ್ಲರಿಗೋಸ್ಕರವಾಗಿ ವಿಜ್ಞಾಪನೆಯನ್ನು ಮಾಡುತ್ತಾ ಕೃಪಾ ಸಮಯವನ್ನು ಇಲ್ಲಿವರೆಗೆ ಕೊಟ್ಟಂಥ ನಮ್ಮ ರಕ್ಷಕನಾದಂಥ ಯೇಸು ಸ್ವಾಮಿಯೇ, ಸ್ವಾಮಿ, ಕೃಪಾ ಸಮಯ ಇರುವಾಗಲೇ ನಿನ್ನ ಮಕ್ಕಳಂತ ನಾವುಗಳು ಈ ಶ್ರಮೆ ಮರಣ ಪುನರುತ್ಥಾನದ ಧ್ಯಾನಗಳಲ್ಲಿ ಸ್ವಾಮಿ ನಿನ್ನ ವಾಕ್ಯದಲ್ಲಿ ಸ್ವಾಮಿ ನಿನ್ನ ಪ್ರಕಟ ಮಾಡಿದ ಹಾಗೆ, ಮತ್ತಾಯನ ಸುವಾರ್ತೆಯಲ್ಲಿ ಹೇಳಿದ ಹಾಗೆ, ನನ್ನ ಆರಾಧಿಸುವಂಥವ್ರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಿರಿ ಎಂಬುದಾಗಿ ಹೇಳಿದ ಹಾಗೆ ಸ್ವಾಮಿ, ನಾವೆಲ್ಲರೂ ಕರ್ತನೆ ಲೋಕಾರೂಢಿಯಾಗಿ ಈ ಶ್ರಮೆ ಮರಣ ಪುನರುತ್ಥಾನ ದಾನಗಳ ಆರಾಧನೆಯಲ್ಲಿ ನಾವು ಬೆಳಿಗ್ಗೆ ಸಾಯಂಕಾಲ ಪಾಲು ತೆಗೆದುಕೊಳ್ಳದೆ ಸತ್ಯಕ್ಕೆ ತಕ್ಕಂಥ ರಾಜನಾದಂಥ ನಿನ್ನನ್ನು ಆತ್ಮೀಯ ರೀತಿಯಲ್ಲಿ ಆರಾಧಿಸುವಂತೆ, ನಿನ್ನನ್ನು ನಮ್ಮ ಹೃದಯದಲ್ಲಿ ರಾಜನನ್ನಾಗಿ ಸ್ವೀಕಾರ ಮಾಡಿಕೊಳ್ಳುವಂತೆ ಕೃಪೆಯನ್ನು ಕೊಡು ಸ್ವಾಮಿ. ಕುಟುಂಬವಾಗಿ ಸ್ವಾಮಿ, ವೈಯಕ್ತಿಕವಾಗಿ ಸ್ವಾಮಿ ನಾವು ಸಿದ್ಧರಾಗೋದಕ್ಕೆ ಕೃಪೆಯನ್ನು ಕೊಡು ಸ್ವಾಮಿ. ಕರ್ತ, ಸಭೆಗಾಗಿ ಸ್ತೋತ್ರ. ಸಭೆಯಲ್ಲಿ ಶಾಂತಿಯನ್ನು ಕೊಟ್ಟಿದ್ದಿ, ಸಮಾಧಾನ ಕೊಟ್ಟಿದ್ದೆ, ಅದಕ್ಕಾಗಿ ಸ್ತೋತ್ರ. ಎಲ್ಲ ಮಕ್ಕಳನ್ನು ಆಶೀರ್ವಾದ ಮಾಡು. ಮಕ್ಕಳು ಪರೀಕ್ಷೆಗೆ ಸಿದ್ಧರಾಗ್ತಾ ಇದ್ದಾರೆ ಸ್ವಾಮಿ. ಕರ್ತನೆ, ಚಿಕ್ಕ ಮಕ್ಕಳು ಆಟ ಆಡುವಾಗ ಸ್ವಾಮಿ, ಶಾಲೆಗೆ ಹೋಗುತ್ತಾ ಇರುವಾಗ ಬರುತ್ತಿರುವಾಗ ಕಾಪಾಡು ಸ್ವಾಮಿ. ಸಭಾಪಾಲಕರನ್ನು ಬಲಪಡಿಸು. ಸೇವೆ ಒತ್ತಡ ಮಧ್ಯದಲ್ಲಿ ಬೇಕಂತ ಆರೋಗ್ಯ ಭಾಗ್ಯವನ್ನು ಕೊಡು ಸ್ವಾಮಿ. ಆತ್ಮನ ಅವರನ್ನು ತುಂಬಿಸು. ಕಾಲುಗಳಿಗೆ ಕ್ಷೀರವಾದಂಥ ದೇಹಕ್ಕೆ ಸ್ವಾಮಿ ಬಲಶಕ್ತಿಯನ್ನು ಕೊಡೋದ್ರ ಮೂಲಕವಾಗಿ ಇನ್ನು ಹೆಚ್ಚಾದಂಥ ರೀತಿಯಲ್ಲಿ ಈ ಒಂದು ಆತ್ಮಿಕವಾದಂಥ ಸಭೆಯಲ್ಲಿ ಕರ್ತನೆ ಸೇವೆಯನ್ನು ಜರುಗುವುದಕ್ಕೆ ಅವ್ರಿಗೆ ಬೇಕಾದಂಥ ಒಳ್ಳೆಯ ಆಲೋಚನೆಗಳನ್ನು ನಿನ್ನ ಪರಲೋಕದಿಂದ ಅನುಗ್ರಹಿಸಿಕೊಡಿ ಎಂಬುದಾಗಿ ನಾವು ಕೇಳ್ಕೊತಾ, ವಿಶೇಷವಾಗಿ ಸ್ವಾಮಿ ನಮ್ಮ ಮಧ್ಯದಲ್ಲಿ ಕರ್ತನೆ ನಿನ್ನ ದಾಸನನ್ನು ವಾಕ್ಯ ಸಂದೇಶವನ್ನು ಸಾರುವುದಕ್ಕಾಗಿ, ಪ್ರಕಟ ಮಾಡುವುದಕ್ಕಾಗಿ ಕಳಿಸಿಕೊಟ್ಟಿದ್ದೆ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಅವರ ಮೂಲಕವಾಗಿ ಸ್ವಾಮಿ ಸೇರಿ ಬಂದಂಥ ನಿನ್ನ ದೇವಭಕ್ತರಿಗೆ ಯಾವ ಸಂದೇಶವನ್ನು ನೀನು ಪ್ರಕಟ ಮಾಡಬೇಕೆಂಬುದಾಗಿ ನೀನು ಅವರಿಗೆ ತಿಳಿಸಿದ್ದೆ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಅವರು ಜನರ ಮುಂದೆ ಹೇಳುವಾಗ ಜನರು ಆ ಮಾತಿಗೆ, ಆ ವಾಕ್ಯಗಳಿಗೆ ತಮ್ಮ ಸ್ವರವನ್ನು ಕೇಳಿ ಕಿವಿಗೊಟ್ಟು ಸ್ವಾಮಿ ಅದರಂತೆ ನಡೆಯುವುದಕ್ಕೆ ನಾವು ಕೃಪೆಯನ್ನು ಕೊಡು ಸ್ವಾಮಿ. ಕರ್ತನೆ, ನಾವು ಹೇಳುವಂಥವ್ರು ಮಾತ್ರವಲ್ಲದೆ ಅದರಂತೆ ನಡೆಯುವುದಕ್ಕೆ ನಿನ್ನ ಆತ್ಮನ ಕೃಪೆಯನ್ನು ಕೊಡು ಸ್ವಾಮಿ. ನಿನ್ನ ಶಿಷ್ಯನಾದಂಥ ಪೇತ್ರನು ಹೇಳಿದಾಗೆ ಸ್ವಾಮಿ, ನಿನ್ನ ಬಿಟ್ಟು ಇನ್ನಾರ ಬಳಿಗೆ ಹೋಗೋಣ, ನಿನ್ನಲ್ಲಿ ನಿತ್ಯ ಜೀವವನ್ನು ಕೊಡುವಂಥ ವಾಕ್ಯಗಳು ಉಂಟಲ್ಲ ಎಂಬುದಾಗಿ ಹೇಳಿದಾಗೆ ಈ ಸಮಯದಲ್ಲಿ ನಿನ್ನ ಸನ್ನಿಧಾನದಿಗೆ ಬಂದಿದ್ದೇವೆ ಸ್ವಾಮಿ. ಆ ನಿತ್ಯವಾದಂಥ ಶಾಶ್ವತವಾದಂಥ ಸಮಾಧಾನದ ಕೃಪೆಯ ವಾಕ್ಯಗಳನ್ನು ನನ್ನ ದಾಸನ ಮೂಲಕವಾಗಿ ಅನುಗ್ರಹಿಸಿಕೊಡಿ ಎಂಬುದಾಗಿ ನಜರೇತಿನ ಯೇಸುವಿನ ಪವಿತ್ರವಾದ ನಾಮದಲ್ಲಿ ನಮ್ರತೆಯಿಂದ ತಗ್ಗಿಸಿಕೊಂಡು ಪಾದಕೇರಿಗೆ ಬೇಡಿಕೊಂಡು ಹೊಂದಿದೆ ನಮ್ಮ ತಂದೆ ದೇವರೇ. ಆಮೇನ್, ಆಮೇನ್. ನಾವು ಪಾರಾಯಣ ಪಾಠವನ್ನು ಕೇಳೋಕ್ಕಿಂತ ಪೂರ್ವದಲ್ಲಿ ಹಾಡುವಂಥ ಸಂಕೀರ್ತನೆಯಲ್ಲಿ 65ನೇ ಸಂಕೀರ್ತನೆಯನ್ನು ನಾವು ರಾಗ ಮಾಡಿಕೊಂಡು, ಯೇಸು ಕರ್ತನು ಸಲಹನೆಮ್ಮನು ಗಾಸಿ ಹೊಂದಿದ ನುಡಿ 1 ಮತ್ತು 2, 4ನೇ ನುಡಿಯನ್ನು ಮಾತ್ರ ರಾಗ ಮಾಡಿಕೋಣ.
ಕರ್ತನು ಸಲಹಲೆ ಗಾಸಿ ಹೊಂದಿದ ನೋಡಿರಿ, ಗಾಸಿ ಹೊಂದಿದ ನೋಡಿರಿ. ನಾಶನಕ್ಕೆ ಗುರಿಯಾದವರಿಗೆ ಲೇಸು ಮಾಡಿದ ನೋಡಿರಿ, ನಾಶನಕ್ಕೆ ಗುರಿಯಾದವರಿಗೆ ಲೇಸು ಮಾಡಿದ ನೋಡಿರಿ. ಯೇಸು ಕರ್ತನು ಸಲಹಲೆ ಗಾಸಿ ಹೊಂದಿದ ನೋಡಿರಿ, ಗಾಸಿ ಹೊಂದಿದ ನೋಡಿರಿ. ಉನ್ನತಾಸನವನ್ನು ಬಿಟ್ಟು ಪ್ರಾಣ ತ್ಯಜಿಸಿಕೊಂಡನು, ಪ್ರಾಣ ತ್ಯಜಿಸಿಕೊಂಡನು. ಇನ್ನ ಮಾನವರನ್ನು ರಕ್ಷಿಸಿ ಭಿನ್ನವಾಗುತ್ತ ಬಂದನು, ಇನ್ನ ಮಾನವರನ್ನು ರಕ್ಷಿಸಿ ಭಿನ್ನವಾಗುತ್ತ ಬಂದನು. ಯೇಸು ಕರ್ತನು ಸಲಹಲೆ ಗಾಸಿ ಹೊಂದಿದ ನೋಡಿರಿ, ಗಾಸಿ ಹೊಂದಿದ ನೋಡಿರಿ. ದುಷ್ಟನಂತೆ ಘೋರ ಶಿಕ್ಷೆಯ ನಿಷ್ಠದಿಂದ ಹೋಗಿದ, ಇಷ್ಟದಿಂದಲೇ ಹೋಗಿದ. ಶಿಷ್ಟರಾಗಿ ಮಾಡಲು ಸುಖ ಕಷ್ಟವನ್ನನು ಭವಿಸಿದ, ಶಿಷ್ಟರಾಗಿ ಮಾಡಲು ಸುಖ ಕಷ್ಟವನ್ನನು ಭವಿಸಿದ. ಯೇಸು ಕರ್ತನು ಸಲಹಲೆ ಶ್ರಮಧ್ಯಾನದ 5ನೇ ದಿನಕ್ಕಾಗಿ ನೇಮಕವಾದ ವೇದ ಪಾರಾಯಣದ ವಾಕ್ಯ ಭಾಗವು ಹಳೆ ಒಡಂಬಡಿಕೆಯಲ್ಲಿ ಅರಣ್ಯಕಾಂಡ 21ನೇ ಅಧ್ಯಾಯ 4ರಿಂದ 9 ವಚನಗಳು. ಹಳೆ ಒಡಂಬಡಿಕೆಯಲ್ಲಿ ಅರಣ್ಯಕಾಂಡ 21ನೇ ಅಧ್ಯಾಯ 4ರಿಂದ 9 ವಚನಗಳು. ಮೋಶೆ ತಾಮ್ರದ ಸರ್ಪವನ್ನು ಮಾಡಿಸಿದ್ದು, ಇಸ್ರಾಯೇಲರು ಹೋರ್ ಬೆಟ್ಟದಿಂದ ಹೊರಟು ಯೋದಮರ ದೇಶವನ್ನು ಸುತ್ತಿಕೊಂಡು ಹೋಗುವುದಕ್ಕೆ ಕೆಂಪು ಸಮುದ್ರದ ಮಾರ್ಗವಾಗಿ ಪ್ರಯಾಣ ಮಾಡುತ್ತಿರಲು ಮಾರ್ಗಯಾಸದಿಂದ ಅವರಿಗೆ ಬೇಸರವಾಯಿತು. ಆಗ ಅವರು ದೇವರಿಗೂ ಮೋಶೆಗೂ ವಿರೋಧವಾಗಿ ಮಾತಾಡುತ್ತಾ, ನೀವು ನಮ್ಮನ್ನು ಈ ಮರಳು ಕಾಡಿನಲ್ಲಿ ಕೊಲ್ಲಬೇಕೆಂದು ಐಗುಪ್ತ ದೇಶದಿಂದ ಕರೆದುಕೊಂಡು ಬಂದಿರೋ, ಇಲ್ಲಿ ಆಹಾರವೂ ಇಲ್ಲ, ನೀರೂ ಇಲ್ಲ, ಈ ನಿಸ್ಸಾರವಾದ ಆಹಾರವನ್ನು ತಿಂದು ನಮಗೆ ಬೇಸರವಾಯಿತೆಂದು ಹೇಳುವವರಾದರು. ಅದಕ್ಕೆ ಯೆಹೋವನು ಕುರಿ ಮಂಡಲಗಳನ್ನು ಜನರೊಳಗೆ ಬರಮಾಡಿದನು. ಅವು ಜನರನ್ನು ಕಚ್ಚಿದ್ದರಿಂದ ಬಹು ಜನ ಸತ್ತು ಹೋದರು. ಆದದರಿಂದ ಜನರು ಮೋಶೆಯ ಬಳಿಗೆ ಬಂದು, ನಾವು ನಿನಗೂ ಯೆಹೋವನಿಗೂ ವಿರೋಧವಾಗಿ ಮಾತಾಡಿ ದೋಷಿಗಳಾದೆವು. ಈ ಸರ್ಪಗಳು ನಮ್ಮ ಬಳಿಯಿಂದ ತೊಲಗಿ ಹೋಗುವಂತೆ ನೀನು ಯೆಹೋವನಿಗೆ ಪ್ರಾರ್ಥನೆ ಮಾಡಬೇಕೆಂದು ಬೇಡಿಕೊಂಡರು. ಮೋಶೆ ಜನರಿಗೋಸ್ಕರ ಪ್ರಾರ್ಥಿಸಲಾಗಿ ಯೆಹೋವನು ಅವನಿಗೆ, ನೀನು ತಾಮ್ರದ ವಿಷಸರ್ಪದ ಆಕಾರವನ್ನು ಮಾಡಿಸಿ ಧ್ವಜ ಸ್ತಂಭದ ಮೇಲೆ ಎತ್ತಿ ನಿಲ್ಲಿಸಬೇಕು. ಸರ್ಪಗಳಿಂದ ಗಾಯಪಟ್ಟವರು ಅದನ್ನು ನೋಡಿ ಬದುಕಿಕೊಳ್ಳುವರು ಎಂದು ಆಜ್ಞಾಪಿಸಿದನು. ಆದ ಕಾರಣ ಮೋಶೆ ತಾಮ್ರದಿಂದ ಸರ್ಪದ ಆಕಾರವನ್ನು ಮಾಡಿಸಿ ಧ್ವಜ ಸ್ತಂಭದ ಮೇಲೆ ಇಡಿಸಿದನು. ಸರ್ಪಗಳಿಂದ ಗಾಯಪಟ್ಟವರಲ್ಲಿ ಯಾರು ಆ ತಾಮ್ರದ ಸರ್ಪವನ್ನು ಲಕ್ಷ್ಯವಿಟ್ಟು ನೋಡಿದರೋ ಅವರೆಲ್ಲರೂ ಬದುಕಿಕೊಂಡರು ಎಂಬುದೇ. ಈ ಒಂದು ಸಾಯಂಕಾಲ ವೇಳೆಯಲ್ಲಿ ವಾಕ್ಯ ಸಂದೇಶವನ್ನು ಕೊಡ್ತಾ ಇರುವಂಥ ದೇವ ಸೇವಕರಾದಂಥ ಸುಹಾಸ್ ಡ್ಯಾನಿಯಲ್ ಅವರಿಗೆ ಸಭಾಪಾಲಕರು ಹಾಗೂ ಸಭಾಪಾನ ಸಮಿತಿಯವರ ವತಿಯಿಂದ ತುಂಬ ಹೃದಯದ ವಂದನೆ ತಿಳಿಸ್ತಾ ಇದ್ದೇನೆ. ನಾವು ತಂದಂಥ ಕಾಣಿಕೆಯನ್ನು ಸಮರ್ಪಿಸುವಾಗ
ಹಾಡುವಂಥ ಸಂಕೀರ್ತನೆಯಲ್ಲಿ 135ನೇ ಸಂಕೀರ್ತನೆಯನ್ನು ರಾಗ ಮಾಡಿಕೋಣ. ಸಂಕೀರ್ತನೆಯಲ್ಲಿ 135 ಅವಶ್ಯವಿರುವಷ್ಟು ಚರಣಗಳನ್ನು ಮಾತ್ರ ನಾವು ರಾಗ ಯೇಸು ಸ್ವಾಮಿಯ ನಾಮ ಪಾಡುವ ಕ್ರಿಸ್ತ ದಾಸರೊಂದಿಗೆ ಸೇರಿದೆಯುವ. ಯೇಸು ಸ್ವಾಮಿಯ ನಾಮ ಪಾಡುವ ಕ್ರಿಸ್ತ ದಾಸರೊಂದಿಗೆ ನಡೆಯುವ. ಯೇಸು ಸ್ವಾಮಿಯ ನಾಮ ಪಾಡುವ ಕ್ರಿಸ್ತ ದಾಸರೊಂದಿಗೆ ನಡೆಯುವ. ಅಜ್ಞಾನಿ ಕೂಟವ ತೊರೆಯುವ ಒಳ್ಳೆ ಸುಜ್ಞಾನಿ ಕೂಟವ ಸೇರುವ. ಅಜ್ಞಾನಿ ಕೂಟವ ತೊರೆಯುವ ಒಳ್ಳೆ ಸುಜ್ಞಾನಿ ಕೂಟವ ಸೇರುವ. ಯೇಸು ಸ್ವಾಮಿಯ ನಾಮ ಪಾಡುವ ಕ್ರಿಸ್ತ ದಾಸರೊಂದಿಗೆ ನಡೆಯುವ. ಲೋಕಾದಿಚ್ಛೆಗಳನ್ನು ಕಾಡುವ ಪರಲೋಕದಾಸೆಯ ಹಿಡಿದಾಡುವ. ಲೋಕಾದಿಚ್ಛೆಗಳನ್ನು ಕಾಡುವ ಪರಲೋಕದಾಸೆಯ ಹಿಡಿದಾಡುವ. ಯೇಸು ಸ್ವಾಮಿಯ ನಾಮ ಪಾಡುವ ದಾಸರೊಂದಿಗೆ ನಡೆಯುವ. ವೇದ ಮಾರ್ಗವನ್ನು ತೋರಿಸುವ ಸತ್ಯ ಬೋಧೆಯನ್ನು ಕೇಳಿ ಧ್ಯಾನಿಸುವ. ವೇದ ಮಾರ್ಗವನ್ನು ತೋರಿಸುವ ಸತ್ಯ ಬೋಧೆಯನ್ನು ಕೇಳಿ ಧ್ಯಾನಿಸುವ. ಯೇಸು ಸ್ವಾಮಿಯ ನಾಮ ಪಾಡುವ ಕ್ರಿಸ್ತ ದಾಸರೊಂದಿಗೆ ನಡೆಯುವ. ಸತ್ಯ ಮಾರ್ಗದಲ್ಲಿಕೊಳ್ಳುವ ದೈವ ಕೃತ್ಯ ಮಾರ್ಗದಲ್ಲಿ ನಡೆದುಕೊಳ್ಳುವ. ಸತ್ಯ ಮಾರ್ಗದಲ್ಲಿಕೊಳ್ಳುವ ದೈವ ಕೃತ್ಯ ಮಾರ್ಗದಲ್ಲಿ ನಡೆದುಕೊಳ್ಳುವ. ಯೇಸು ಸ್ವಾಮಿಯ ನಾಮ ಪಾಡುವ ಕ್ರಿಸ್ತ ದಾಸರೊಂದಿಗೆ ನಡೆಯುವ. ಆರ್ನಿಚೋಣ. ಕರ್ತನ ಮರಣವ ಧ್ಯಾನಿಸುವ ಲೋಕ ವ್ಯರ್ಥ ಚಿಂತೆಯನ್ನೆಲ್ಲ ನೀಗುವ. ವ್ಯರ್ಥ ಚಿಂತೆಯನ್ನೆಲ್ಲ ನೀಗುವ. ಯೇಸು ಸ್ವಾಮಿಯ ನಾಮ ಪಾಡುವ ಕ್ರಿಸ್ತ ದಾಸರೊಂದಿಗೆ ನಡೆಯುವ. ನಾವೆಲ್ಲರೆದ್ದು ನಿಂತುಕೊಂಡು ನಮ್ಮ ಕಾಣಿಕೆಗಳನ್ನು ದೇವರಿಗೆ ಸಮರ್ಪಿಸಿ ಪ್ರಾರ್ಥನೆ ಮಾಡೋಣ. ಎಲ್ಲ ವರದಾನಗಳಿಗೆ ಕುಂದಿಲದ ಸ್ವರಗಳಿಗೆ ಮೂಲಕರ್ತನಾಗಿರುವಂತಹ ತಂದೆಯಾದ ದೇವರೇ, ಶಿಲುಬೆಯ ಮೇಲೆ ನಮಗೋಸ್ಕರ ಪ್ರಾಣವನ್ನ ನೀಡುವುದರ ಮೂಲಕ, ರಕ್ತವನ್ನ ಸುರಿಸುವುದರ ಮೂಲಕ ಪಾಪ ಕ್ಷಮೆಯನ್ನ, ನಿತ್ಯ ಜೀವದ ವಾಗ್ದಾನವನ್ನ ದಯಪಾಲಿಸ ದೇವರು ನೀನಾಗಿದ್ದಿ. ಆ ಒಂದು ಸ್ವರಗಳನ್ನು ನಾವು ಪಡೆದುಕೊಂಡವರಾಗಿ ಕೃತಜ್ಞತಾ ಭಾವದಿಂದ ನೀನು ಮಾಡಿದಂತೆಲ್ಲ ಮಹೋಪಕಾರಗಳನ್ನು ಸ್ಮರಿಸಿ ಕೃತಜ್ಞತೆಯಿಂದ ನಿನ್ನ ಪಾದಸನದಲ್ಲಿ ಕಾಣಿಕೆಯೊಡನೆ ನಮ್ಮ ದೇಹ ಆತ್ಮ ಪ್ರಾಣಗಳೊಡನೆ ಸಜೀವಯಜ್ಞವಾಗಿ ನಿನಗೆ ಸಮರ್ಪಿಸಿಕೊಂಡು ಬೇಡಿಕೊಂಡು ಬಂದಿದ್ದೇವೆ ರಾಜ. ಈ ಸಂಜೆಯ ಸಮಯದಲ್ಲಿ ನಿನ್ನ ಪ್ರಸನ್ನತೆ, ನಿನ್ನ ಇರುವಿಕೆಯೊಂದಿಗೆ ಆವರಿಸಿ ಬಂದಂಥ ಪ್ರತಿಯೊಬ್ಬರೂ ಕೂಡ ನಿನ್ನಿಂದ ಆಶೀರ್ವಾದವನ್ನು, ನಿನ್ನ ಶಿಲುಬೆಯ ಅಡಿಯಲ್ಲಿ ನಾವೆಲ್ಲರೂ ಕೂಡ ಶಾಂತಿ, ಸಮಾಧಾನ, ನೆಮ್ಮದಿಯ ಜೀವಿತವನ್ನು ಹೊಂದಿಕೊಂಡವರಾಗಿ ಲೋಕದೊಳಗೆ ಹೋಗಿ
ಲೋಕಕ್ಕೆ ಬೆಳಕಾಗಿ ಉಪ್ಪಾಗಿ ಜೀವಿಸಲು ಕೃಪೆ ನನಗೆ ಗ್ರಹಿಸಿಕೊಡು. ಯಾರ್ಯಾರು ಯಾವ ಯಾವ ಭಿನ್ನಗಳಿಂದ ಇಲ್ಲಿಗೆ ಸೇರಿ ಬಂದಿದ್ದಾರೋ, ದುಃಖದಿಂದ ಕಣ್ಣೀರಿನಿಂದ ಬಂದಿದ್ದಾರೋ ನೀನು ಬಲ್ಲೆ. ಪ್ರತಿಯೊಬ್ಬರ ಹೃದಯ ಅಂತರಾಳವನ್ನು ಪರಿಶೋಧಿಸಿ ತಿಳ್ಕೊಂಡಂಥ ದೇವರು ನೀನಾಗಿದ್ದಿ ಕರ್ತನೆ. ಈ ಅಮೂಲ್ಯ ಸಮಯದಲ್ಲಿ ಪ್ರತಿಯೊಬ್ಬರ ಪ್ರಾರ್ಥನೆ ಭಿನ್ನಹಗಳನ್ನು ಸ್ವಾಮಿ, ಅವರ ಕಣ್ಣೀರನ್ನು ದುಃಖವನ್ನು ನಿನ್ನ ಪಾದಸನದಿಯಲ್ಲಿ ಸಮರ್ಪಿಸಿಕೊಂಡು ಬೇಡಿಕೊಂಡು ಬಂದಿದ್ದೇವೆ. ಪ್ರತಿಯೊಬ್ಬೊಬ್ಬರ ಭಿನ್ನಹವನ್ನು ನೀನು ಲಾಲಿಸು, ಸದುತ್ತರವನ್ನು ದಯಪಾಲಿಸು. ನಾವೆಲ್ಲರೂ ಕೂಡ ಬರಿಗೈಯಲ್ಲಿ ಹಿಂತಿರುಗದೆ ನಿನ್ನಿಂದ ಆಶೀರ್ವಾದವನ್ನು, ನಿನ್ನಿಂದ ಸಮಾಧಾನವನ್ನು ಹೊಂದಿಕೊಂಡು ಹೋಗಲು ಕೃಪೆ ನನಗೆ ಗ್ರಹಿಸಿಕೊಡು. ವಿಶೇಷವಾಗಿ ನಿನ್ನ ದಾಸನ ಮೂಲಕವಾಗಿ ನೀನು ಮಾತನಾಡು ಕರ್ತನೆ. ವಾಕ್ಯದ ಗೂಢಾರ್ಥಗಳನ್ನು ನಮ್ಮೆಲ್ಲರಿಗೂ ನೀನು ಪ್ರಕಟ ಮಾಡು. ಆ ಮೂಲಕ ನಿನ್ನ ವಾಕ್ಯದಂತೆ ಬದುಕಿ ಬಾಳಲು ಕೃಪೆಯನ್ನು, ಆಶೀರ್ವಾದವನ್ನು, ಆತ್ಮನ ಅಭಿಷೇಕವನ್ನು, ಆತ್ಮನ ಮಾರ್ಗದರ್ಶನವನ್ನು ನಮ್ಮೆಲ್ಲರ ಮೇಲೆ ನೀನು ಸುರಿಯ ಮಾಡು. ಈ ಆರಾಧನೆಯ ಮೂಲಕ, ಸ್ತುತಿಪದಗಳ ಮೂಲಕ, ವಾಕ್ಯ ಧ್ಯಾನದ ಮೂಲಕ, ಪ್ರಾರ್ಥನೆ ವಿಜ್ಞಾಪನೆಗಳ ಮೂಲಕ ನೀನು ಮಾತ್ರ ಮಹಿಮೆ ಹೊಂದಿಕೋ. ಕೂಡಿ ಬಂದಂಥ ಸರ್ವರನ್ನೂ ನೀನು ಆಶೀರ್ವದಿಸು. ಯೇಸು ಕ್ರಿಸ್ತನ ಮೊದಲ ನಾಮದಲ್ಲಿ ನಮ್ಮ ಕಾಣಿಕೆಯೊಡನೆ ಎಲ್ಲ ಪ್ರಾರ್ಥನೆ ಭಿನ್ನಹವನ್ನು, ಆಶೀರ್ವಾದವನ್ನು ಬೇಡಿ ಹೊಂದಿದ್ದೇವೆ ಕರ್ತನೆ. ಆಮೇನ್. ನಾವು ವಾಕ್ಯ ಸಂದೇಶವನ್ನು ದೇವಸೇವಕರ ಮೂಲಕವಾಗಿ ಆಲಿಸಿಕೊಂತ ಪೂರ್ವದಲ್ಲಿ ಹಾಡುವಂಥ ಸಂಗೀತಗಳಲ್ಲಿ 216ನೇ ಸಂಗೀತವನ್ನು ನಾವು ರಾಗ ಮಾಡಿಕೋಣ. ಸಂಗೀತಗಳಲ್ಲಿ 216 ಇವತ್ತಿನ ದಿನದ ದೇವ ಶಬ್ದ 1 ಮತ್ತು 2 ನುಡಿಯನ್ನು ಮಾತ್ರ ನಾವು ರಾಗ ಮಾಡಿಕೋಣ. ಕೃಪಾ ಸಂಪೂರ್ಣನಾದಂಥ ತಂದೆಯಾದ ದೇವರೇ, ಈ ಸಂಜೆಯ ಸಮಯದಲ್ಲಿ ನಿನ್ನ ಶಿಲುಬೆಯ ಅಡಿಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಬರುವಂಥ ಕೃಪೆಗೆ ನಮ್ಮನ್ನೆಲ್ಲ ನೀನು ನಡೆಸಿದ್ದೀಯಪ್ಪ. ನಿನಗೆ ಸ್ತೋತ್ರ. ನೀ ಪಟ್ಟಂಥ ವೇದನೆ, ಶ್ರಮೆಯನ್ನ ನಾವು ಅನುಭವ ಮಾಡಲು, ನಿನ್ನ ವಾಕ್ಯದ ಬೆಳಕಿನಲ್ಲಿ ನಡೆಯಲು ಸೇರಿ ಬಂದವರಾಗಿದ್ದೇವೆ. ಪರಿಶುದ್ಧಾತ್ಮನೇ, ನಮ್ಮ ಮಧ್ಯದಲ್ಲಿ ಇಳಿದು ಬಾ. ಪ್ರಸನ್ನತೆಯೊಂದಿಗೆ ನಮ್ಮನ್ನು ಆವರಿಸು. ದಿವ್ಯ ವಾಕ್ಯದ ಬೆಳಕಿನಲ್ಲಿ ನಮ್ಮನ್ನು ನಡೆಸು. ನಮ್ಮ ಅಂತರಾಳವನ್ನು ಪರಿಶೋಧಿಸಿ ತಿಳ್ಕೊಂಡಂತ ದೇವರು ನೀನಾಗಿದ್ದಿ ಕರ್ತನೆ. ಈ ಶ್ರಮಾ ದಿನಗಳಲ್ಲಿ ಕರ್ತನೆ, ನಿನ್ನನ್ನೇ ದೃಷ್ಟಿಸಿ, ನಿನ್ನ ಶಿಲುಬೆಯನ್ನೇ ದೃಷ್ಟಿಸಿ, ನಿನ್ನನ್ನೇ ಆತುಕೊಂಡು, ನಿನ್ನನ್ನೇ ಸೇವಿಸಿ, ಪಶ್ಚಾತ್ತಾಪದ ಹೃದಯದಿಂದ ನಾವು ನಿನ್ನ ಕಡೆಗೆ ತಿರುಗಿಕೊಂಡು ಲೋಕಕ್ಕೆ ಬೆನ್ನು ಮಾಡಿ ನಿನಗೆ ಸಾಕ್ಷಿಗಳಾಗಿ ನಿಂತುಕೊಂಡು ಕರ್ತನೆ ಬಾಳಲು ಕೃಪೆಯನ್ನ ನಮ್ಮೆಲ್ಲರ ಮೇಲೆ ನೀನು ಸುರಿಯ ಮಾಡು. ಕರ್ತನೆ, ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು, ನಮ್ಮೆಲ್ಲರ ಹೃದಯದ ಧ್ಯಾನವು ಕೇವಲ ನಿನಗೆ ಸಮರ್ಪಕವಾಗಿರಲಿ, ಕೇವಲ ನಿನಗೆ ಮಹಿಮೆ ತರುವಂಥದ್ದಾಗಿರಲಿ ಕರ್ತನೆ. ಆಮೇನ್.
ಈ ಸಂಜೆಯ ಕರ್ತನ ಶ್ರಮ ಮರಣ ಪುನರುತ್ಥಾನದ ಧ್ಯಾನಕ್ಕಾಗಿ ನೇಮಕಗೊಂಡಂತ ಹೊಸೊಡಂಬಡಿಕೆ ವೇದ ಭಾಗವನ್ನ ನಾವು ಈಗ ಓದಿ ಆಲಿಸೋಣ. ಶ್ರೀ ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಿಂದ 21ನೇ ವಚನದವರೆಗೆ. ಶ್ರೀ ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಿಂದ 21ನೇ ವಚನದವರೆಗೆ. ಓದುವ ದೇವರ ವಾಕ್ಯವನ್ನು ಆಲಿಸಿರಿ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನ ಕಳುಹಿಸಿಕೊಟ್ಟನೇ ಹೊರತು ತೀರ್ಪು ಮಾಡುವುದಕ್ಕಾಗಿ ಕಳುಹಿಸಲಿಲ್ಲ. ಆತನನ್ನು ನಂಬುವವನಿಗೆ ತೀರ್ಪು ಆಗುವುದಿಲ್ಲ, ಆದರೆ ನಂಬದವನಿಗೆ ದೇವರ ಒಬ್ಬನೇ ಮಗನ ಹೆಸರನ್ನು ನಂಬದೇ ಹೋದುದರಿಂದ ಆಗಲೇ ತೀರ್ಪು ಆಗಿ ಹೋಯಿತು. ಆ ತೀರ್ಪು ಏನೆಂದರೆ, ಬೆಳಕು ಲೋಕಕ್ಕೆ ಬಂದಿದ್ದರೂ ಮನುಷ್ಯರ ಕೃತ್ಯಗಳು ಕೆಟ್ಟವುಗಳಾಗಿರುವುದರಿಂದ ಅವರು ಬೆಳಕಿಗಿಂತ ಕತ್ತಲೆಯನ್ನೇ ಹೆಚ್ಚಾಗಿ ಪ್ರೀತಿಸಿದರು. ಕೆಟ್ಟದ್ದನ್ನು ಮಾಡುವವರು ಬೆಳಕನ್ನು ಸಹಿಸುವುದಿಲ್ಲ, ತಮ್ಮ ಕೃತ್ಯಗಳು ದುಷ್ಕೃತ್ಯಗಳಾಗಿ ತೋರಿ ಬಂದಾವೆಂದು ಬೆಳಕಿಗೆ ಬರುವುದಿಲ್ಲ. ಆದರೆ ಸತ್ಯವನ್ನ ಅನುಸರಿಸಿ ನಡೆಯುವವನು ತಾನು ದೇವರಿಂದ ನಡೆಸಿಕೊಂಡು ತನ್ನ ಕೃತ್ಯಗಳನ್ನು ಮಾಡಿದ್ದೇನೆಂದು ತೋರಿ ಬರುವಂತೆ ಬೆಳಕಿಗೆ ಬರುತ್ತಾನೆ ಎಂಬುವಂಥದ್ದೇ. ಕ್ರಿಸ್ತನೇ ನಿನಗೆ ಸ್ತೋತ್ರವಾಗಲಿ. ಅನೇಕ ಹಳ್ಳಿಗಳಲ್ಲಿ ಸರ್ಪ ಅಥವಾ ಹಾವು ಕಚ್ಚಿದರೆ ಎಲ್ಲಿಗೆ ಓಡಿ ಹೋಗ್ತಾರ್ರಿ? ಎಲ್ಲಿಗೆ ಓಡೋಗ್ತಾರೆ? ಹಾಸ್ಪಿಟ್ಲಿಗಂತ ಮಾತ್ರ ಹೇಳ್ಬೇಡ್ರಿ. ಹಾಸ್ಪಿಟ್ಲಿಗೆ ಮೊದಲದಾಗ ಹೋಗೋದಿಲ್ಲ ರೀ. ನಾಟಿ ಔಷಧ ಮಾಡ್ತಾರ್ರಿ. ಅದು ಆಗಲಿಲ್ಲ ಅಂತಂದಾಗ ಆಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಈ ಸಮಯದಲ್ಲಿ, ಗಡಿಬಿಡಿಯ ಸಮಯದಲ್ಲಿ ಅನೇಕ ವೇಳೆ ನಾಟಿ ಔಷಧ ಕೆಲಸ ಮಾಡದ ಇರುವಂತ ಸಮಯದಲ್ಲಿ ಅನೇಕ ಸಮಯವನ್ನು ನಾವು ಕಾಲಹರಣ ಮಾಡಿಬಿಡ್ತೇವೆ. ತೆಗೆದುಕೊಳ್ಳಬೇಕಾದಂತ ಔಷಧಿಯನ್ನ ಸರಿಯಾದ ಸಮಯಕ್ಕೆ ಆಂಟಿಡೋಟ್ ಎಂಬುದಾಗಿ ಹೇಳ್ತೀವಲ್ಲ, ಇದನ್ನ ತೆಗೆದುಕೊಳ್ಳದೆ ಹೋದರೆ ಮನುಷ್ಯ ಸತ್ತೇ ಹೋಗ್ತಾನೆ. ಅನೇಕ ಸರಿ ಚಿಕಿತ್ಸೆ ಇಲ್ಲದೆ ಸಾಯುವುದಿಲ್ಲ ಮನುಷ್ಯ, ಬದಲಾಗಿ ವೈದ್ಯರ ಬಳಿಗೆ ಹೋಗುವುದಕ್ಕೆ ಆಲಸ್ಯತನವನ್ನ ಮಾಡುವುದರ ಮೂಲಕ ಜನರು ಸಾಯುವಂತವರಾಗಿರುತ್ತಾರೆ. ಆಧ್ಯಾತ್ಮಿಕವಾಗಿ ನಾವು ಕ್ರಿಸ್ತನ ಬಳಿಗೆ ಬರಲು ಕೂಡ ನಾವು ಆಲಸ್ಯವನ್ನ ಮಾಡುವುದೇ ಆದರೆ ನಮ್ಮ ಜೀವಿತ ಏನಾಗ್ತದ್ರಿ? ನಾಶನ. ಈ ಸಂಜೆಯ ಸಮಯದಲ್ಲಿ ಶ್ರಮ ಮರಣ ಪುನರುತ್ಥಾನದ ಧ್ಯಾನದ ಸಮಯಕ್ಕಾಗಿ ಇರುವಂತ ಶೀರ್ಷಿಕೆ ಏನ್ರಿ? ಎಲ್ಲರಿಗೂ ಗೊತ್ತರ, ಎಲ್ಲರ ಕೈಯಾಗಿದೆ. ನಾಶನದಿಂದ ಮುಕ್ತಿ. ನಾಶನದಿಂದ ಮುಕ್ತಿ. ಈ ವಿಳಂಬಕ್ಕೆ ಕಾರಣ ಏನು ಅಂತಂದ್ರೆ, ಆಫ್ಟರ್ ಐ ಸೆಟಲ್ ಮೈ ಲೈಫ್ ಐ ವಿಲ್ ಕಮ್ ಟು ಜೀಸಸ್. ನನ್ನ ಜೀವಿತ ಪರಿಪೂರ್ಣಗೊಂಡಾಗ, ಎಲ್ಲ ಸರಿ ಎಂಬುದಾಗಿ ಹೇಳಿದಾಗ ನಾನು ಯಾರ ಬಳಿಗೆ ಬರ್ತೀನಿ? ಅಲ್ಲಿವರೆಗೆ ಬ್ಯಾಡ್ರಿ, ಅಲ್ಲಿವರೆಗೆ ಬರೋದು ಬೇಡ ದೇವ್ರ ಬಳಿಗೆ. ಆಫ್ಟರ್ ಐ ಗ್ರೋ ಓಲ್ಡರ್ ಐ ವಿಲ್ ಕಮ್ ನಿಯರ್ ಟು ಜೀಸಸ್. ಮೊದಲಿಗೆ ಏನಂತನ್ರಿ? ನನ್ನ ಜೀವಿತ ಎಲ್ಲ ಸರಿ ಹೋದ್ಮೇಲೆ ಬರ್ತೀನಿ ಅಂತ ಹೇಳ್ತೀವಿ. ಜೀವಿತ ಸರಿ ಹೋದ್ಮೇಲೆ ಏನ್ ಹೇಳ್ತೀವ್ರಿ? ವೃದ್ಧಾಪ್ಯ ಜೀವಿತದಲ್ಲಿ ಬರೋಣ್ರಿ, ಅದು ಹೆಂಗಿದ್ರು ಬರಲೇಬೇಕ್ರಿ ಅಂತ ಹೇಳಿ ವೆನ್ ಐ ಗ್ರೋ ಓಲ್ಡರ್ ಐ ವಿಲ್ ಕಮ್ ಟು ಜೀಸಸ್ ಅನ್ನೋದು ವಿಳಂಬ ಮಾಡ್ತಾ ಹೋಗೋದು. ಕಡೆಯದಾಗಿ ಹೇಳ್ತೀವ್ರಿ, ವೆನ್ ಐ ಫಿಕ್ಸ್ ಮೈ ಸೆಲ್ಫ್ ಐ ವಿಲ್ ಕಮ್ ಟು ಜೀಸಸ್. ನನ್ನನ್ನು ನಾನು ಸರಿಪಡಿಸಿಕೊಂಡಾಗ ದೇವರ ಬಳಿಗೆ ಬರ್ತೀನಿ. ಆ ಸಮಯ ಬರೋದೇ ಇಲ್ಲ ರೀ, ಆ ಸಮಯ ಬರೋದೇ ಇಲ್ಲ. ಈಗಿರುವಲ್ಲಿ ನಾಶನ ಕಟ್ಟಿಟ್ಟ ಬುತ್ತಿ. ಆದರೆ ವಿಷಭರಿತವಾದಂತ ಜೀವಿತ
ನಮ್ಮ ಜೀವಿತವಾಗಿದ್ದರೆ ಈ ವಿಷ ಏನು ಅಂತ ಹೇಳಿದರೆ ಪಾಪಮಯವಾದಂಥ ಜೀವಿತ. ಅದು ಕಾಯುವುದಿಲ್ಲಲ್ಲ, ಹಾವು ಕಚ್ಚಿದೆ, ಕಚ್ಚಿಬಿಟ್ಟಿದೆ. ಈಗ ಇರುವಂಥದ್ದೇನು ನಮ್ಮ ಜೀವಿತದಲ್ಲಿ? ವಿಷ, ಅಂದ್ರೆ ಪಾಪಮಯವಾದಂಥ ಜೀವಿತ ನಮ್ಮಲ್ಲಿ ಇದೆ. ಇದಕ್ಕೆ ಏನ್ ಬೇಕು? ಇದಕ್ಕೇನ್ ಬೇಕು? ಔಷಧಿ ಬೇಕು, ಆಂಟಿಡೋಟ್ ಬೇಕು. ಅದಿಲ್ಲದಿದ್ರೆ ಸತ್ತೋಗ್ತೇವೆ. ಆ ಆಂಟಿಡೋಟ್ ಯಾರ ಹತ್ರ ಐತ್ರಿ? ಕ್ರಿಸ್ತನಲ್ಲೇ ಇದೆ. ಹಾಗಿದ್ರೆ ಯಾರ ಹತ್ರ ಬರ್ಬೇಕು? ನಾವು ಕ್ರಿಸ್ತನ ಹತ್ರ ಬರೋದಿಲ್ರಿ, ಈ ನಾಟಿ ವೈದ್ಯರ ಹತ್ರ ಹೋಗ್ತೀವಿ. ಈ ನಾಟಿ ವೈದ್ಯರ ಬಳಿಗೆ ಹೋಗಿ ಅಲ್ಲಿಗೋದೆ, ಇಲ್ಲಿಗೋದೆ, ಇಲ್ಲಿಗೋದೆ, ಅಲ್ಲಿಗೋದೆ ಅಂತ ನಿಟ್ಟಿನಲ್ಲಿ ನಾವು ನಮ್ಮ ಕಾಲವನ್ನ ಹರಡ ಮಾಡ್ತೇವೆ. ಕಡೇ ಪಕ್ಷಕ್ಕೆ ಬರ್ತೀವ್ರಿ. ಎಲ್ಲ ಮುಗಿದ ಮೇಲೆ ಅವಾಗ ಯಾರ ಹತ್ರ ಬರ್ತೀವ್ರಿ? ಆಗಲೇ ವಿಳಂಬ ಆಗಿಬಿಟ್ಟಿರುತ್ತದೆ. ಆದರೂ ಸಹ ದೇವರು ಕರುಣಿಸುವವನು, ಕ್ಷಮಿಸುವವನು, ಪ್ರೀತಿಸುವವನು ಆಗಿರುವುದರಿಂದ ನಾವು ಬಂದಾಗ ಏನ್ ಮಾಡ್ತಾನಂತ್ರಿ? ಆತನ ಅಪ್ಪಿಕೊಂಡು ನಮ್ಮನ್ನ ಸಂರಕ್ಷಿಸುವವನಾಗಿದ್ದಾನೆ, ಪ್ರೀತಿಸುವವನಾಗಿದ್ದಾನೆ. ಫ್ರೀ ಮೆಡಿಸಿನ್ ಅಂದ್ರೆ ಹೋಗ್ತೀವ್ರ? ತಗೊಳ್ತೀವ ನಾವು? ಫ್ರೀ ಮೆಡಿಸಿನ್ ಅಂತಂದ್ರೆ ತಕ್ಕೋತೀವ ನಾವು? ಇಲ್ಲಲ್ಲ ರೀ. ಅದೇ ದುಡ್ಡು ಕೊಟ್ಟು ತಗೊಳ್ರಿ ಅಂತಂದ್ರೆ ದುಡ್ಡು ಕೊಟ್ಟು ತಗೊಂತಿರ್ತೀವಿ. ಸ್ವಾಮಿ ಕೂಡ ನಮಗೆ ಏನ್ ಕೊಟ್ಟಿದ್ದಾನ್ರಿ? ಉಚಿತವಾಗಿ ನಮಗೆ ರಕ್ಷಣೆಯನ್ನ ನೀಡಿದ್ದಾನೆ, ಉಚಿತವಾಗಿ ಜೀವವನ್ನ ನೀಡಿದ್ದಾನೆ. ಅದನ್ನು ನಾವು ಫ್ರೀ ಆಗಿ ಪಡ್ಕೋಬೇಕು, ಆತನ ಬಳಿಗೆ ಬರಬೇಕು ಎಂಬುದಾಗಿ ಹೇಳಿದ್ರೆ ಬರಲಿಕ್ಕೆ ನಮಗೆ ಅನುಕೂಲ ಇಲ್ಲ, ತೆಗೆದುಕೊಳ್ಳಲು ನಮಗೆ ಅನುಕೂಲವಿಲ್ಲ. ಈಗಿರುವಲ್ಲಿ ಇಂದಿನ ನಾಶನಕ್ಕೆ ಏನು ಕಾರಣ ಅಂತಂದ್ರೆ ನಮ್ಮ ಆಲಸ್ಯದ ಜೀವಿತ ಜೀವನವಾಗಿದೆ. ಅದಕ್ಕೆ ಕೆಲವರು ಹೇಳ್ತಾರೆ, ನನಗೆ ಅದರ ಮೇಲೆ ನಂಬಿಕೆ ಇಲ್ಲ. ಎದರ ಮೇಲೆ? ಈ ರಕ್ಷಣೆಯ ಮೇಲೆ, ಈ ಒಂದು ಮೆಡಿಸನ್ನ ಮೇಲೆ, ಔಷಧಿಯ ಮೇಲೆ ನನಗೆ ನಂಬಿಕೆ ಇಲ್ಲ ಅನ್ನುವಂತ ಮಾತು. ಇನ್ನು ಕೆಲವರು ಇರ್ತಾರೆ, ನಾನು ಹರ್ಬಲ್ ಲೈಫ್ ತಗೊಂತೀನ್ರಿ, ಹರ್ಬಲ್ ಲೈಫಿಗೆ ಹೋಗ್ತೀನಿ, ನಾಟಿ ವೈದ್ಯರ ಬಳಿಗೆ ಹೋಗ್ತೀನಿ. ನಮ್ಮ ಜೀವಿತಗಳಲ್ಲಿ ಕೂಡ ನಾವೇನ್ ಮಾಡ್ತೀವ್ರಿ? ಅನೇಕರ ಬಳಿಗೆ ಹೋಗಿ ನಮ್ಮ ಜೀವಿತಕ್ಕೆ ಇದು ಬೇಕು, ಅದು ಬೇಕು, ಆಧ್ಯಾತ್ಮಿಕವಾಗಿ ಎಂಬುದಾಗಿ ಹುಡುಕಾಟ ಮಾಡ್ತೇವೆ. ಅಲ್ಲಿನೂ ಸಿಗೋದಿಲ್ಲ ರೀ. ಕಡೆಗೆ ಹೇಳ್ತೀವಿ, ನನಗೆ ಅಷ್ಟು ಪರಿಣಾಮ ಬೀರೋದಿಲ್ಲ. ನರಿ ಬಂದು ಏನಂತ ಹೇಳ್ತಂತ್ರಿ? ನರಿ ದ್ರಾಕ್ಷೆಯನ್ನ ಹಿಡಿಲಿಕ್ಕೆ ನೋಡಿ ಎಲ್ಲಾ ಪ್ರಯತ್ನ ಪಟ್ಟು ಲಾಸ್ಟ್ಗೆ ಹೇಳ್ತಂತೆ, ಉಳಿಯಿದೆ ರೀ. ಇದು ಉಳಿಯೈತಿ. ನಾವು ಹೇಳುವಂಥದ್ದು ಕೂಡ ಏನ್ ಮಾಡ್ತೀವ್ರಿ? ಲಾಸ್ಟಿಗೆ ಯಾರ ಮೇಲೆ ಹಾಕ್ತಿವೆ? ಎಲ್ಲಾ ಪ್ರಯಾಸ ನಾವು ನಮ್ಮ ಇಚ್ಛೆ ಅಂತ, ನಮ್ಮ ಆಲೋಚನೆ ಅಂತ ನಡೆದುಕೊಂಡು ಲಾಸ್ಟಿಗೆ ಪರಿಣಾಮ ಬೀರೋದು ಯಾರ ಮೇಲ್ರಿ? ಇದು ನನ್ನ ಮೇಲೆ ಏನೂ ಇಲ್ಲ ರೀ, ಬದಲಾಗಿ ದೇವರೇ ರೀ ಇದಕ್ಕೆ ಕಾರಣ ಎಂಬುದಾಗಿ ಯಾರ ಮೇಲೆ ಓರಿಸ್ತೇವೆ? ದೇವ್ರ ಮೇಲೆ ಓರಿಸುವಂತ ಪರಿಪಾಠ ನಮ್ಮ ಜೀವಿತದಲ್ಲಿ ಆಗಲೇ ಅಳವಡಿಸಿಕೊಂಡಿದ್ದೇವೆ ನಾವು. ಯಾರೆಲ್ಲ ಆ ಆಂಟಿಡೋಟ್ ಅನ್ನ ತೆಗೆದುಕೊಳ್ಳಲಿಲ್ಲವೋ ಅವರೆಲ್ಲ ಏನಾದ್ರಂತ್ರಿ? ಸತ್ತೋದ್ರು, ಸಾಯ್ತಾರೆ ಖಂಡಿತವಾಗಿ. ಹಾಗಿದ್ದಲ್ಲಿ ಕ್ರಿಸ್ತನು ಕೊಡುವ ರಕ್ಷಣೆ ಎಂಬ ಆಂಟಿಡೋಟ್ ಅನ್ನ ನಾವು ತಕ್ಕ ಕಾಲದಲ್ಲಿ, ತಕ್ಕ ಸಮಯದಲ್ಲಿ ತೆಗೆದುಕೊಳ್ಳದೆ ಹೋದ್ರೆ ನಮ್ಮ ಜೀವಿತ ಕೂಡ ಏನಾಗ್ತದಂತ್ರಿ? ನಾಶನ. ಗುಣ ಹೊಂದುವುದು ನಮ್ಮ ಕೈಯಲ್ಲಿದೆ. ಗುಣ ಹೊಂದುವುದು ನಮ್ಮ ಕೈಯಲ್ಲಿದೆ, ದೇವರ ಕೈಯಲ್ಲಲ್ಲ, ನಮ್ಮ ಕೈಯಲ್ಲೇ ಇದೆ. ಅದನ್ನ ಹೊಂದಿಕೊಳ್ಳಲು ನಾವು ಸಿದ್ಧರಾಗಿದ್ದೇವಾ? ಆರ್ ವಿ ರೆಡಿ ಟು ಟೇಕ್ ದ ಮೆಡಿಸಿನ್ಸ್ ಫ್ರಮ್ ದ ಲಾರ್ಡ್? ಧರ್ಮೋಪದೇಶಕ ಕಾಂಡ 30ನೇ ಅಧ್ಯಾಯ 15ನೇ ವಚನವನ್ನ ದಯಮಾಡಿ ಓದಿರಿ. ಧರ್ಮೋಪದೇಶಕ ಕಾಂಡ 30ನೇ ಅಧ್ಯಾಯ 15ನೇ ವಚನ ಓದಿ ಅಮ್ಮ. ನೋಡಿರಿ, ಯಾವ ಶುಭ? ಜೀವ ಶುಭವನ್ನ, ಮರಣ ಶುಭವನ್ನ ನಿಮ್ಮ ಮುಂದಿಟ್ಟಿದ್ದೇನೆ. 19ನೇ ವಚನ ಓದಿ. ನಾನು ಜೀವ ಮರಣಗಳನ್ನು, ಆಶೀರ್ವಾದ ಶಾಪಗಳನ್ನು ಈಗ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಏದೇನ್ ತೋಟದಲ್ಲಿಯೂ ಕೂಡ ಸ್ವಾಮಿ
with free will, he gave option to Adam and Eve. ಶುಭನೂ ಇದೆ, ಅಶುಭನೂ ಇದೆ, ಆರೋಗ್ಯನೂ ಇದೆ, ಅನಾರೋಗ್ಯನೂ ಇದೆ, ಸ್ವಸ್ಥತೆ ಇದೆ, ಈ ಕಡೆಗೆ ಮರಣನೂ ಇದೆ, ಜೀವನೂ ಇದೆ. ತೆಗೆದುಕೊಳ್ಳುವಂತ ನಿರ್ಧಾರ ಯಾರು ಮಾಡ್ಬೇಕು ಇವತ್ತು? ನಾವು. ಈ ನಿರ್ಧಾರ ಹಾಗಾದರೆ ನಾಶನದಿಂದ ಮುಕ್ತಿ ಬೇಕೋ, ಮರಣದಿಂದ ಮುಕ್ತಿ ಬೇಕೋ? ಯಾರ ಬಳಿಗೆ ಬರಬೇಕು? ನಮಗೋಸ್ಕರ ಕ್ರೂಜೆ ಮೇಲೆ ಶಿಲುಬೆಯನ್ನ ಏರಿ ಪ್ರಾಣವನ್ನ ಕೊಟ್ಟು ರಕ್ತವನ್ನ ಕ್ರಯವಾಗಿ ನೀಡಿ ಸುರಿಸಿ ಆ ರಕ್ತದ ಮೂಲಕವಾಗಿ ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿದ, ನಿತ್ಯ ಜೀವದ ವಾಗ್ದಾನವನ್ನು ದಯಪಾಲಿಸಿದ, ರಕ್ಷಣೆಯನ್ನ ನಮಗೆ ಅನುಗ್ರಹಿಸಿದ ಸರ್ವಶಕ್ತನಾದಂತ ಯೇಸು ಕ್ರಿಸ್ತನ ಬಳಿಗೆ. ಅರಣ್ಯ ಕಾಂಡದಲ್ಲಿ ಈಗಾಗಲೇ ಓದಿ ನಾವು ತಿಳಿದಿದ್ದೇವೆ. ಅರಣ್ಯ ಕಾಂಡ 21:4-9 ವಚನದ ಭಾಗಗಳಲ್ಲಿ ಹಾಗೂ ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16-21 ಭಾಗದಲ್ಲಿ ನಾವು ಗಮನಿಸುವುದಾದರೆ ಕಂಡು ಬರುವಂತ ಮೊಟ್ಟ ಮೊದಲನೇ ಅಂಶ, ನಾಶನದ ಸತ್ಯಾಂಶವನ್ನ ತಿಳಿಯಿರಿ. ನಾಶನದ ಸತ್ಯಾಂಶವನ್ನ ತಿಳಿಯಿರಿ. ಇವತ್ತು ನಾವು ಕೂಡಿ ಬಂದಿದ್ದೇವೆ. ಈ ನಾಶನಕ್ಕೆ ಕಾರಣ ಏನು ಎಂಬುದನ್ನ ಈ ವಾಕ್ಯ ಪರಿಚ್ಛೇದಗಳ ಹಿನ್ನೆಲೆಯಲ್ಲಿ ನಾವು ಧ್ಯಾನ ಮಾಡೋಣ. ಅರಣ್ಯ ಕಾಂಡ 21ನೇ ಅಧ್ಯಾಯ 4-9 ವಚನಗಳನ್ನು ನಾವು ಗಮನಿಸುವುದಾದರೆ, ಇಲ್ಲಿ ಇಸ್ರಾಯೇಲರು ಎಲ್ಲಿಂದ? ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಏನ್ ಮಾಡ್ತಾ ಇದ್ದಾರೆ? ಪ್ರಯಾಣ ಬಳಸ್ತಾ ಇದ್ದಾರೆ. ಎಷ್ಟು ದಿನದ ಪ್ರಯಾಣವಿತ್ತು, ಆದರೆ ಎಷ್ಟು ವರ್ಷ ತೆಗೆದುಕೊಂಡ್ರು? 40 ವರ್ಷ ತಗೊಂಡ್ರಿ. ಆದ್ರೆ ಎಷ್ಟು ದಿನದ ಪ್ರಯಾಣ ಇತ್ರಿ? ಹೌದ್ರಾ? ಯಾಕೆ? ಇಟ್ ವಾಸ್ ಎ ಟೆಸ್ಟಿಂಗ್ ಪೀರಿಯಡ್. ಇಟ್ ವಾಸ್ ಎ ಟೆಸ್ಟಿಂಗ್ ಪೀರಿಯಡ್. ನಮಗೂ ಕೂಡ ಈಗ ಟೆಸ್ಟಿಂಗ್ ಪೀರಿಯಡ್ ಇದೆ. ಟೆಸ್ಟಿಂಗ್ ಪೀರಿಯಡ್ ಅಲ್ಲೇ ನಾವಿದ್ದೀವಿ. ಪರೀಕ್ಷೆ ಮಾಡ್ತಾ ಇದ್ದಾನೆ ಸ್ವಾಮಿ ನಮಗೆ. ಪ್ರತಿಯೊಬ್ಬರಿಗೂ ಪರೀಕ್ಷೆ ಮಾಡ್ತಾ ಇದ್ದಾನೆ. ಯಾರು ಗಟ್ಟಿ ಕಾಳು, ಯಾರು ಈಗಾಗಲೇ ಸುಗ್ಗಿ ಕಾಲ ಬರ್ತಾ ಇದೆ, ಅಂತ್ಯಕಾಲ, ಅಭಿಷೇಕ ಸಕಲ ಜನರ ಮೇಲೆ, ಸುಗ್ಗಿ ಕಾಲ ಸಮಯವಿದು, ನಿನ್ನಾತ್ಮದಿ ತುಂಬಿಸು. ಕೇಳಿವಲ್ಲ ನಾವು, ಸಾಂಗ್ ಕೇಳಿವಲ್ರಿ? ಕರ್ತನು ಬರುವ ದಿನ ಹತ್ತಿರವಾಗ್ತಾ ಇದೆ. ಇಲ್ಲಿ 40 ವರ್ಷವನ್ನ ತೆಗೆದುಕೊಂಡು ಪ್ರಯಾಣ ಮಾಡುತ್ತಾ ಬಂದು ಈಗ ಕಡೆಯ ಭಾಗದಲ್ಲಿ ಬಂದಿದ್ದಾರೆ, ಕಡೆಯ ಸ್ಥಳಕ್ಕೆ ಬಂದಿದ್ದಾರೆ. ಇದನ್ನು ದಾಟಿದರೆ ನೆಕ್ಸ್ಟ್ ಏನ್ರಿ? ನೆಕ್ಸ್ಟ್ ಏನು? ಕಾನಾನ್ ದೇಶನೇ. ಈ ದೇಶವನ್ನ ಇಸ್ರಾಯೇಲರು ಆಧ್ಯಾತ್ಮಿಕ ಪ್ರಬುದ್ಧತೆ ಇಲ್ಲದೆ ಹೋದಂತ ಸಮಯ. ಆಧ್ಯಾತ್ಮಿಕ ಪ್ರಬುದ್ಧತೆ ಅಂದ್ರೆ ಸ್ಪಿರಿಚುವಲ್ ಮೆಚ್ಯೂರಿಟಿ. ಮೆಚ್ಯೂರಿಟಿ ಎಂಬುದಾಗಿ ಹೇಳ್ತೀವಿ. ಮೆಚ್ಯೂರ್, ಪ್ರಬುದ್ಧತೆ. ನಮ್ಮಲ್ಲಿ ಈಗಲೂ ಕೂಡ ನಾವು ಏನಾಗಿದ್ದೇವೆ ಎಂಬುದಾಗಿ ಹೇಳಿದರೆ, ಹಾಲು ಕುಡಿಯುವ ಕೂಸುಗಳಾಗಿದ್ದೇವೆಯೇ ಹೊರತು ಕಚ್ಚಾ ಆಹಾರವನ್ನ ತಿಂದು ಜೀರ್ಣಿಸಿಕೊಳ್ಳುವ ಜೀವಿತ ಅಥವಾ ಜೀವನ ನಮ್ಮದಾಗಿಲ್ಲ ಇನ್ನೋವರೆಗೂ. ದೇವರು ಅದನ್ನು ಬಯಸ್ತಾ ಇದ್ದಾನೆ. ನಮ್ಮಿಂದ ಬಯಸುವಂಥದ್ದು, ನೀವು ಕಚ್ಚಾ ಆಹಾರವನ್ನ ತಿಂದು ಜೀರ್ಣ ಮಾಡಿಕೊಳ್ಳ್ರಿ ಅನ್ನುವಂತ. ಅಂದ್ರೆ ಏನು? ದೇವರ ವಾಕ್ಯವನ್ನ ಓದಿ ಗ್ರಹಿಸಿಕೊಂಡು ಅದರಂತೆ ನಡೆಯುವ ಆತ್ಮನನ್ನ ನೀವು ಹೊಂದಿಕೊಂಡಿದ್ದೀರಿ, ಅದನ್ನ ನೀವು ಮಾಡಿ ಎಂಬುದಾಗಿ, ಜೀವಿಸ್ರಿ ಎಂಬುದಾಗಿ. ಈಗಿರುವಲ್ಲಿ ಇಸ್ರಾಯೇಲರಲ್ಲಿ ಕೂಡ ಆಧ್ಯಾತ್ಮಿಕ ಪ್ರಬುದ್ಧತೆ ಇರಲಿಲ್ಲ. ದಿ ಸ್ಪಿರಿಚುವಲ್ ಮೆಚುರಿಟಿ ವಾಸ್ ನಾಟ್ ದೇರ್. ಅವರಲ್ಲಿ ಇರಲಿಲ್ಲ. ಇಲ್ಲಿ ಗಮನಿಸಬೇಕಾದ ಅಂಶ 4ನೇ ವಚನದಲ್ಲಿ ಗಮನಿಸಿರಿ. ಇಸ್ರಾಯೇಲರು ಓರ್ ಬೆಟ್ಟದಿಂದ ಹೊರಟು ಏದೋಮ್ಯರ ದೇಶವನ್ನ ಸುತ್ತಿಕೊಂಡು ಹೋಗುವುದಕ್ಕೆ ಕೆಂಪು ಸಮುದ್ರದ ಮಾರ್ಗವಾಗಿ ಪ್ರಯಾಣ ಮಾಡುತ್ತಿರಲು ಮಾರ್ಗಾಯಾಸದಿಂದ ಅವರಿಗೆ ಬೇಸರವಾಯಿತು. ಇಸ್ರಾಯೇಲರು ಓರ್ ಬೆಟ್ಟದಿಂದ ಹೊರಟು ಏದೋಮ್ಯರ ದೇಶವನ್ನ ಸುತ್ತಿಕೊಂಡು ಹೋಗುವುದಕ್ಕೆ ಕೆಂಪು ಸಮುದ್ರವನ್ನ ದಾಟಿ ಹೋಗ್ಬೇಕಾಗಿತ್ತಂದ್ರೆ ಅದನ್ನ ಸರ್ಪಾಸ್ ಮಾಡಿದ್ರು. ಯಾಕೆ? ಯಾಕೆ? ಪ್ರಶ್ನೆ ಹಾಕಿಕೊಳ್ಳಿ. ಯಾಕೆ? ಯಾಕೆಂದ್ರೆ ಏದೋಮ್ಯರು ಯಾರ್ರಿ? ಎಸ್, ಆಮೆನ್, ಹಲ್ಲೆಲೂಯಾ. ಏದೋಮ್ಯರು ಏಸಾವನ ಸಂತಾನದವರು. ಅವರು ಅಲ್ಲಿ ಹಾದು ಹೋಗ್ಲಿಕ್ಕೆ ಬಿಡ್ಲಿಲ್ಲ ರೀ. ನೀವು ನಮ್ಮ ಪಟ್ಟಣದಿಂದ ಅಥವಾ ನಮ್ಮ ದೇಶದಿಂದ, ನಮ್ಮ ಒಂದು ಊರಿನಿಂದ ನೀವೇನ್ ಮಾಡಬಾರ್ದು?
ಹೋಗಲೇಬಾರ್ದು ಅಂತ ಖಡಾಖಂಡಿತವಾಗಿ ರಾಜ ಬಂದು ಅಲ್ಲಿ ನಿಂತ್ಕೊಂಡು ಯುದ್ಧ ಮಾಡಲಿಕ್ಕೆ ನಿಂದಿರ್ತಾನೆ. ಹೀಗಿರುವಲ್ಲಿ ಇವರಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಆಗ ದೇವರು ಹೇಳ್ತಾರೆ ಅವರಿಗೆ, ನೀವು ಏನ್ ಮಾಡ್ರಿ, ಇವರೊಟ್ಟಿಗೆ ಯುದ್ಧ ಮಾಡಬೇಡ್ರಿ, ಬದಲಾಗಿ ಇನ್ನೊಂದು ಮಾರ್ಗವಾಗಿ ನೀವು ಹಾದು ಹೋಗಿರಿ ಎಂಬುದಾಗಿ ದೇವರು ಮಾರ್ಗದರ್ಶನವನ್ನು ನೀಡ್ತಾನೆ. ಅರಣ್ಯಕಾಂಡ 20ನೇ ಅಧ್ಯಾಯ 14ರಿಂದ 21 ವಚನಗಳನ್ನು ನೀವು ಮನೆಗೋಗಿ ಗಮನಿಸಿ ಓದುವುದಾದರೆ ಅಲ್ಲಿ ದೇವರು ಈ ರೀತಿಯಾದಂತಹ ಮಾರ್ಗದರ್ಶನವನ್ನ ನೀಡುವುದನ್ನ ನಾವು ಓದಿ ಗ್ರಹಿಸಿಕೊಳ್ಳಬಹುದು. ಅರಣ್ಯಕಾಂಡ ಪುಸ್ತಕ ಇಂದಿನ ಭಾಗದಲ್ಲಿ 20ನೇ ಅಧ್ಯಾಯದ 14ರಿಂದ 21 ವಚನ. ಆ ವಾಕ್ಯ ಪರಿಚ್ಛೇದಗಳನ್ನು ನೀವು ಓದುವುದಾದರೆ ಅಲ್ಲಿ ಅದನ್ನ ಗಮನ ಹರಿಸಿ ಓದಿದರೆ ಅಲ್ಲಿ ನಮಗೆ ತಿಳಿತದೆ ಅವರು ಏನಾಯ್ತು, ಯಾಕೆ ಅವರು ಹಾದು ಹೋದ್ರು ಎಂಬುದಾಗಿ. ಹೀಗಿರುವಲ್ಲಿ ಈ ಏದೋಮ್ಯರು ಯಾರೆಂಬುದಾಗಿ ನೋಡುವಾಗ ಏಸಾವನ ವಂಶದವರು ಎಂಬುದಾಗಿ ನಾವು ಗೊತ್ತು ಮಾಡಿಕೊಳ್ಳಬಹುದು. ಧರ್ಮೋಪದೇಶಕ ಕಾಂಡ 2ನೇ ಅಧ್ಯಾಯ 4 ಮತ್ತು 5ನೇ ವಚನ. ಧರ್ಮೋಪದೇಶಕ ಕಾಂಡ 2ನೇ ಅಧ್ಯಾಯ 4 ಮತ್ತು 5ನೇ ವಚನದಲ್ಲಿ ಖಡಾಖಂಡಿತವಾಗಿ ಅಲ್ಲಿ ಪ್ರಕಟ ಮಾಡ್ತಾರೆ, ಇವರು ಏಸಾವನ ವಂಶದವರು ಎಂಬುದಾಗಿ, ಏಷಾಯನ ವಂಶದವರು ಎಂಬುದಾಗಿ ಅಲ್ಲಿ ವ್ಯಕ್ತಪಡಿಸುತ್ತದೆ ಪ್ರಿಯರೇ. ಧರ್ಮೋಪದೇಶಕ ಕಾಂಡ 23ನೇ ಅಧ್ಯಾಯದ 7ನೇ ವಚನದಲ್ಲಿಯೂ ಕೂಡ ಈ ಏದೋಮ್ಯರ ಕುರಿತಾದಂಥ ವಿಚಾರವನ್ನ ಪ್ರಕಟಿಸಲಾಗಿದೆ ಪ್ರಿಯರೇ. ಯಾಕೋಬನ ಅಣ್ಣ ಯಾರು? ಇನ್ನೊಂದು ಅರ್ಥದಲ್ಲಿ ಯಾಕೋಬನ ಅಣ್ಣ ಏಸಾವ. ಈ ಏದೋಮ್ ಎಂಬುವರು ಇಸ್ರಾಯೇಲರ ಮತ್ತು ವಾಗ್ದಾತ ದೇಶದ ಮಧ್ಯೆ ಇತ್ತು. ಏದೋಮ್ ಪಟ್ಟಣ ದೇಶ ಎಲ್ಲಿತ್ತಂತ್ರಿ? ಇಸ್ರಾಯೇಲ್ ಮತ್ತು ವಾಗ್ದಾತ ದೇಶವಾದಂತ ಕಾನಾನ್ ದೇಶದ ಮಧ್ಯಭಾಗದಲ್ಲಿತ್ತು. ಇವ್ರು ಹೋಗ್ಬೇಕಂದ್ರೆ ಅದನ್ನ ಹಾದು ಹೋಗಲೇಬೇಕಾಗಿತ್ತು. ಅದನ್ನ ಏಸಾವ ತಡಿತಾನೆ. ಅಂದ್ರೆ ಏಸಾವನ ವಂಶದವರಾದಂತ ಇವರು ತಡಿತಾರೆ, ಅರಸ ತಡಿತಾನೆ. ಆದ್ರಿಂದ ಪ್ರಯಾಣ ಬೆಳೆಸಿ ಹೋಗುವಂತ ಇವರಿಗೆ ಬೇಸರವಾಯ್ತು. ನಾವು ಕೂಡ ಗಾಡಿಯಲ್ಲಿ ಬರಬೇಕಾದ್ರೆ ಒಬ್ಬರೇ ಬರಬೇಕು ಅಂತಂದಾಗ ಏನಾಗ್ತದ್ರಿ? ಪ್ರಯಾಣ ಲಾಂಗ್ ಡಿಸ್ಟೆನ್ಸ್ ಪ್ರಯಾಣ ಮಾಡಬೇಕಾದ್ರೆ ನಮಗೇನ್ ಅನ್ಸುತ್ತೆ? ಬೋರ್ ಅನ್ಸ್ತದೆ, ಬೇಸರ ಆಗ್ತದೆ. ಹೋಗ್ಬೇಕಾದ್ರೆ ಅಪ್ಪ ಇನ್ನೂ ಬರ್ಲಿಲ್ಲಲ್ಲ ಅಂತ. ಈಗಿರುವಲ್ಲಿ ಕೂಡ ಆ ಇಸ್ರಾಯೇಲರು ಕೂಡ ಏನಾಯ್ತಂತ್ರಿ? ಬೇಸರ ಆಯ್ತು. ಬೇಸರ ಆದ ಕಾರಣ ಸುಮ್ಮನೆ ಇರ್ಲಿಲ್ರಿ ಅವರು. ನಮಗೊಂದು ದುಶ್ಚಟ ಇದೆ, ಅದನ್ನ ಹಿಂಗೆ ಹೇಳಿದ್ರೆ ತಪ್ಪಾಗಿ ತಿಳ್ಕೊಬೇಡ್ರಿ. ನಮ್ಮಲ್ಲಿ ದುಷ್ಟಚಟ ಇದೆ. ಏನ್ರಿ? ಗುಣಗುಡ್ತೀವ್ರಿ, ಗುಣಗುಟ್ಟುವಿಕೆ. ಇಲ್ಲಿ ಅವರು ಕೂಡ ಏನ್ ಮಾಡಿದ್ರಂತೆ? ತಾಳ್ಮೆಯನ್ನ ಕಳೆದುಕೊಂಡ್ರು. ಅಲ್ಲಿ ನೋಡ್ರಿ, ಆಗ ಅವರು ದೇವರಿಗೂ ಮೋಶೆಗೂ ವಿರುದ್ಧವಾಗಿ ಮಾತಾಡಿದ್ರು. ನಾಯಕನಿಗೂ ಮತ್ತು ಅವರನ್ನ ಬಿಡುಗಡೆ ಮಾಡಿದಂತ ದೇವರಿಗೂ ಕೂಡ ಬಿಡ್ಲಿಲ್ಲ ರೀ ಅವರು. ನಾವು ಕೂಡ ಏನ್ ಮಾಡ್ತೀವ್ರಿ? ನಮ್ಮ ಜೀವಿತಗಳನ್ನು ಪರಿಶೋಧಿಸ್ಕೊಳ್ಳೋಣ್ರಿ, ಪರೀಕ್ಷೆ ಮಾಡಿಕೊಳ್ಳೋಣ. ಎಲ್ಲ ಇರ್ತದ್ರಿ, ಆದ್ರೂ ಕೂಡ ಇದೊಂದು ಕಡಿಮೆ ಆಗಿತ್ತು ನೋಡ್ರಿ, ಇದೊಂದು ಕಡಿಮೆ ಆಗಿತ್ತು. ಹಾಲನ್ನು ಕೂಡ ಏನು ಹುಡುಕ್ತೀವಂತ್ರಿ? ಡ್ಯಾಶ್ ಬ್ಯಾಡ್ರಿ. ಈಗಿರುವಲ್ಲಿ ಆ ಇಸ್ರಾಯೇಲರು ಕೂಡ ಮೋಶೆಗೂ ದೇವರಿಗೂ ವಿರೋಧವಾಗಿ ಮಾತಾಡುತ್ತಾ, ನೀವು ನಮ್ಮನ್ನು ಈ ಮರಳು ಕಾಡಿನಲ್ಲಿ ಕೊಲ್ಲಬೇಕೆಂದು ಐಗುಪ್ತ ದೇಶದಿಂದ ಕರೆದುಕೊಂಡು ಬಂದಿರೋ, ಇಲ್ಲಿ ಆಹಾರವೂ ಇಲ್ಲ, ನೀರೂ ಇಲ್ಲ, ಈ ನಿಸ್ಸಾರವಾದಂತಹ ಆಹಾರವನ್ನು ತಿಂದು ತಿಂದು ನಮಗೆ ಬೇಸರವಾಯಿತೆಂದು ಹೇಳುವವರಾದರು. ನೋಡ್ರಿ, ನಿಜವಾದ ಸಮಸ್ಯೆ ಪ್ರಯಾಣದಲ್ಲಿ ಅಲ್ಲ, ಬದಲಾಗಿ ಯಾರಲ್ಲಿತ್ರಿ? ಇಸ್ರಾಯೇಲರಲ್ಲಿತ್ತು. ಅಂದ್ರೆ ನಮ್ಮಲ್ಲಿದೆ. ಇವತ್ತು ನಮ್ಮ ಪ್ರಯಾಣ ಕೂಡ ಆಗ್ಲೇ ಸ್ಟಾರ್ಟ್ ಆಗಿದೆ. ಎಷ್ಟೆಷ್ಟು ವರ್ಷಗಳು ಪ್ರಯಾಣ ಮಾಡಿದೀವೋ ಗೊತ್ತಿಲ್ಲ. ಇನ್ನು ಮುಂದಿನ ಪ್ರಯಾಣದಲ್ಲಿ ಕೂಡ ದೇವರು ನಮ್ಮಿಂದ ಬಯಸುವಂಥದ್ದು ನಮ್ಮಲ್ಲಿ ಪ್ರಯಾಣದಲ್ಲಿ, ನಮ್ಮ ಪ್ರಯಾಣದಲ್ಲಿ, ಈ ಜೀವನದ ಪ್ರಯಾಣದಲ್ಲಿ ಇಲ್ಲ, ಬದಲಾಗಿ ಯಾರಲ್ಲಿ ಪ್ರಾಬ್ಲಮ್ ಇದೆ? ನಮ್ಮಲ್ಲಿದೆ, ನಮ್ಮ ಜೀವಿತದಲ್ಲಿದೆ, ನಮ್ಮ ಯೋಚನೆಗಳಲ್ಲಿದೆ. ಈಗಿರುವಲ್ಲಿ ಅಲ್ಲಿ ಕೂಡ ಅವರ ಜೀವನದಲ್ಲಿ ಆತ್ಮದ ಜೀವಿತದಲ್ಲಿತ್ತು. ಅವರ ಸಮಸ್ಯೆ ಆತ್ಮದ ಜೀವಿತದಲ್ಲಿತ್ತು. ಈ ತಾಳ್ಮೆ ಇಲ್ಲದೆ ಇರುವುದು ದೇವರ ಸಮಯವನ್ನ ಅವಿಶ್ವಾಸದಿಂದ ನೋಡುವುದಾಗಿತ್ತು. ನಂಬಿಕೆಯಲ್ಲಿ ದೃಢವಾಗಿ ಇಲ್ಲದೆ ಇರುವುದನ್ನ ಪ್ರಕಟಿಸುವಂತದ್ದಾಗಿತ್ತು. ಗುರಿಯ ಬಗ್ಗೆ ಕಾಳಜಿ ಇಲ್ಲದೆ ಗುರಿ ತಲುಪಬೇಕು, ಗುರಿ ತಲುಪುವ ಬದಲು ಏನನ್ನ ನೋಡ್ತಾ ಇದ್ದಾರೆ?
ಇದನ್ನ ನೋಡ್ತಾ ಇದ್ದಾರೆ ವಿನಃ ದೇವರ ಗುರಿ ಏನು, ನಾವು ಎಲ್ಲಿಗೆ ಮುಟ್ಟಬೇಕು, ಎಲ್ಲಿಗೆ ತಲುಪಬೇಕೆಂಬುದಾಗಿ ಅವರ ಗ್ರಹಿಕೆಗೆ ಇಲ್ಲದೆ ಹೋಯಿತು. ಮುಂದುವರೆದು ನೋಡ್ರಿ 5ನೇ ವಚನದಲ್ಲಿ, ಆಗ ದೇವರಿಗೂ ಮೋಶೆಗೂ ವಿರುದ್ಧವಾಗಿ ಮಾತಾಡುತ್ತಾ ಬಂದರು. ಯಾವಾಗ ನ್ಯಾಯಕತ್ವದ ಪ್ರಶ್ನಿಸುತ್ತಾರೋ ಆಗಲೇ ದೇವರ ಮೇಲಿನ ಕೋಪವನ್ನ ಅವ್ರು ಏನ್ ಮಾಡ್ತಾ ಇದ್ದಾರೆ, ಪ್ರತಿಬಿಂಬಿಸ್ತಾ ಇದ್ದಾರೆ, ತೋರ್ಪಡಿಸ್ತಾ ಇದ್ದಾರೆ. ನಮ್ಮಲ್ಲಿ ಒಂದು ಗುಣ ಬಹಳ ಕೆಟ್ಟದ್ದಾಗಿದೆ ಅಂತ ಹೇಳಿದೆ ಆಗ್ಲೇ, ಕಂಪ್ಲೇನಿಂಗ್. ಅದಿಲ್ಲ, ಇದಿಲ್ಲ, ಇದಿಲ್ಲ, ಅದಿಲ್ಲ, ಎಲ್ಲ ಇದ್ರೂ ಕೂಡ ಕಂಪ್ಲೇಂಟ್ ಮಾಡ್ತಾನೇ ಇರ್ತೀವಿ ನಮ್ಮ ಜೀವಿತಗಳಲ್ಲಿ. ಕುಟುಂಬದಲ್ಲಿಯೂ ಕೂಡ, ಸಭೆಯಲ್ಲಿಯೂ ಕೂಡ, ಸಮುದಾಯಗಳಲ್ಲಿಯೂ ಕೂಡ, ಲೋಕದಲ್ಲಿಯೂ ಕೂಡ. ದೇವರು ನಮಗೆ ಒಂದು ಕಡಿಮೆ ಮಾಡಿದಂತೆ, ಎಲ್ಲಾ ಕೊಟ್ಟಿದ್ದಾನಂತೆ, ಒಂದನ್ನ ಮಾತ್ರ ಕಡಿಮೆ ಮಾಡಿದ್ದಂತೆ. ಯಾವ್ದ್ರಿ? ಎಸ್ ಗ್ಲಾಸ್ ಎಲ್ಲ ಹಾಕಿದ್ನಂತ್ರಿ. ಪ್ರೀತಿ ಹಾಕಿದ್ನಂತೆ, ಅನ್ಯೂನ್ಯತೆ ಹಾಕಿದ್ನಂತೆ, ಸಂತೋಷ ಹಾಕಿದ್ನಂತೆ, ಸಮಾಧಾನ ಹಾಕಿದ್ನಂತೆ, ತೃಪ್ತಿ ಹಾಕಿದ್ನಂತೆ, ಎಲ್ಲ ಹಾಕಿದ್ನಂತ್ರಿ. ಎಲ್ಲ ಹಾಕಿ ಕುಡಿ ಅಂತ ಹೇಳಿದ್ನಂತೆ. ಕುಡಿ ಅಂತ ಹೇಳಿದ ತಕ್ಷಣ ಆತ ತಗೊಂಡು ಕುಡ್ದಂತ್ರಿ, ಹಿಟ್ಟಂತ್ರಿ. ಇಟ್ಟಿದ ತಕ್ಷಣ ಗ್ಲಾಸಲ್ಲಿ ಒಂದು ಗುಟುಕು ಉಳಿತಂತೆ. ಆ ಗುಟುಕು ಉಳಿದಿದ್ದು ಏನು ಗೊತ್ತಾ? ತೃಪ್ತಿ. ಇವತ್ತು ನಮಗೆಲ್ಲ ಇದೆ, ಆದ್ರೆ ಏನಿಲ್ಲ ರೀ, ತೃಪ್ತಿ ಇಲ್ಲ. ಎಲ್ಲ ಇದ್ರೂ ಕೂಡ ತೃಪ್ತಿ ಇಲ್ಲ. ಈಗಿರುವಲ್ಲಿ ದೇವರು ಇಸ್ರಾಯೇಲರಲ್ಲಿ ಕೂಡ ತೃಪ್ತಿಯನ್ನ ಯಾರಲ್ಲಿ ಕಾಣಲಿಲ್ಲ? ದೇವರಲ್ಲಿ ಕಾಣಲಿಲ್ಲ. ದೇವರು ಒದಗಿಸಿ ಕೊಟ್ಟಂತ ಎಲ್ಲ ಮನ್ನಾ, ನೀರು, ಎಲ್ಲದರಲ್ಲಿಯೂ ಕೂಡ ಅವರು ತೃಪ್ತಿ ಕಾಣಲಿಲ್ಲ. ದೇವರು ಇಸ್ರಾಯೇಲರಿಗೆ ದಾಸ್ವತದಿಂದ ಬಿಡುಗಡೆಗೊಳಿಸಿದ, ಕೆಂಪು ಸಮುದ್ರವನ್ನ ದಾಟಿಸಿದ, ಮನ್ನಾ ಒದಗಿಸಿದ, ನೀರು ಕೊಟ್ಟ, ಎಲ್ಲವನ್ನೂ ಕೊಟ್ಟರೂ ಕೂಡ ಅವ್ರಿಗೇನಿಲ್ರಿ, ಬೆಳ್ಳುಳ್ಳಿ ಇಲ್ಲ, ಈರುಳ್ಳಿ ಇಲ್ಲ, ಯಾವುದೂ ಇಲ್ಲ ಅಂತಂದು ಮತ್ತೆ ಕಂಪ್ಲೇಂಟ್. ಅವರು ಆಹಾರವನ್ನ ಅಲ್ಲಗಳೆಯಲಿಲ್ಲ, ಬದಲಾಗಿ ದೇವರ ಕೃಪೆಯನ್ನೇ ಅವ್ರು ಏನ್ ಮಾಡಿದ್ರಂತ್ರಿ, ಅಲ್ಲಗಳೆದರು. 6ನೇ ವಚನವನ್ನ ಗಮನಿಸಿರಿ ಪ್ರಿಯರೇ. ದೇವರು ಅವರ ಮೇಲೆ ನ್ಯಾಯ ತೀರ್ಪು ಮಾಡಿದ ಕೂಡಲೇ ದೇವರು ಏನ್ ಮಾಡಿದ್ನಂತ್ರಿ, ಅವರ ಮೇಲೆ ನ್ಯಾಯ ತೀರ್ಪನ್ನ ಮಾಡಿದ. ಏನು ನೋಡ್ರಿ, ಅದಕ್ಕೆ ಯೆಹೋವನು ಉರಿ ಮಂಡಳಗಳನ್ನ ಜನರೊಳಗೆ ಬರಮಾಡಿದನು. ಅವು ಜನರನ್ನ ಕಚ್ಚಿದ್ದರಿಂದ ಬಹುಜನ ಸತ್ತು ಹೋದರು. ದೇವರು ಅವರ ಮೇಲೆ ನ್ಯಾಯ ತೀರ್ಪು ಬರಮಾಡಿದ. ಕೆಲವೊಮ್ಮೆ ದೇವರ ರಕ್ಷಣೆಯ ಕವಚ ನಮ್ಮಿಂದ ಏನ್ ಮಾಡಲ್ಪಡ್ತದ್ರಿ, ತೆಗೆಯಲ್ಪಡ್ತದೆ. ಯೋಬನ ಸುತ್ತಲೂ ಏನ್ ಹಾಕಲ್ಪಟ್ಟಿತ್ರಿ, ರಕ್ಷಣಾ ಕವಚವನ್ನ, ರಕ್ಷಣಾ ಬೇಲಿಯನ್ನ ಹಾಕಿದ್ದ. ಆಗ ಯಾರು ಹೋದ್ರಂತ್ರಿ ದೇವರ ಬಳಿಗೆ? ಸೈತಾನ ಹೋಗಿ ಕೇಳ್ಕಂಡಂತೆ, ಸ್ವಾಮಿ ನೀನು ಆತನಿಗೆಲ್ಲ ಕೊಟ್ಟಿ ಸ್ವಾಮಿ, ಅದಕ್ಕೆ ಅವನು ಏನ್ ಮಾಡ್ತಾ ಇದ್ದಾನೆ, ನಿನಗೆ ಪ್ರೇಸ್ ಮಾಡ್ತಾ ಇದ್ದಾನೆ, ನಿನ್ನ ಕೊಂಡಾಡ್ತಾನೆ, ನಿನ್ನ ಇಷ್ಟಪಡ್ತಾನೆ, ಆ ಬೇಲಿಯನ್ನ ತೆಗಿ ಸ್ವಾಮಿ ನೀನು. ಆಗ ನೋಡು ಆತ ನಿಜವಾದಂತ ನಂಬಿಕೆ ಎಲ್ಲಿ ನಿಂದಿರ್ತದೆ, ನಿನಗೋಸ್ಕರ ನಿಂದಿರ್ತಾನೋ ನಿಂದಿರೋದಿಲ್ವೋ ನೋಡು. ನಮ್ಮ ಜೀವಿತಗಳಲ್ಲಿಯೂ ಕೂಡ ಇವತ್ತು ದೇವ್ರು ಏನ್ ಮಾಡ್ತಾನಂತ್ರಿ, ಕೆಲವೊಮ್ಮೆ ಆ ರಕ್ಷಣಾ ಕವಚವನ್ನ ತೆಗೆದು ಹಾಕ್ತಾನೆ ಪ್ರಿಯರೇ. ನೋಡ್ತಾನೆ, ನಮ್ಮ ನಂಬಿಕೆಯನ್ನ ಪರೀಕ್ಷೆ ಮಾಡಿ ನೋಡ್ತಾನೆ, ಎಷ್ಟರ ಮಟ್ಟಿಗೆ ನಾವು ದೇವರಿಗೋಸ್ಕರ, ದೇವರ ರಾಜ್ಯಕ್ಕೋಸ್ಕರ ನಿಲ್ತೇವೆ ಅನ್ನುವಂಥದ್ದನ್ನ ಪರೀಕ್ಷೆ ಮಾಡಿ ನೋಡ್ತಾನೆ. ಇಲ್ಲಿ ಕೂಡ ನ್ಯಾಯ ತೀರ್ಪು ಬಂತು, ರಕ್ಷಣೆ ಕವಚ ತೆಗೆಯಲ್ಪಟ್ಟಿತು. ಆಗ ಏನಾಯ್ತಂತ್ರಿ, ಈ ಕಳುಹಿಸಲ್ಪಟ್ಟ ಸರ್ಪ ಕಚ್ಚುವಿಕೆ, ಉರಿ ಮಂಡಳವು ಏನಾಗಿದೆ, ಅವರನ್ನ ಸಾಯಿಸಿತು, ಅಥವಾ ಅವರು ಮರಣವನ್ನ ಹೊಂದುವಂತೆ ಮಾಡಿತು. ಪಾಪ ಕೂಡ ಏನ್ ಮಾಡ್ತದಂತ್ರಿ, ನಮ್ಮಲ್ಲಿರುವಂತ ಪಾಪ ನಮ್ಮನ್ನ ಏನ್ ಮಾಡ್ತದಂತೆ, ಉರಿಗೊಳ್ಳುವಂತೆ ಮಾಡ್ತದಂತೆ. ಏನ್ ಮಾಡ್ತದೆ, ಉರಿಗೊಳ್ಳುವಂತೆ ಮಾಡುತ್ತದೆ. ಗುಣಗುಟ್ಟುವಿಕೆ ನಮ್ಮ ಸೋಂಕಾಗಿದೆ, ಸೋಂಕು ಅಂತಾರೆ, ಸೋಂಕು. ಗುಣಗುಟ್ಟುವಿಕೆ ನಮ್ಮ ಸೋಂಕು ಆಗಿದೆ. ಆ ಸೋಂಕು ಏನ್ ಮಾಡ್ತದಂತ್ರಿ, ಮರಣವನ್ನ ನಮಗೆ ತಂದೊಡ್ಡುತ್ತದೆ. ಮರಣ ಕಟ್ಟಿಟ್ಟ ಬುತ್ತಿ ಎಂಬುದನ್ನ ಅದು ಪ್ರಚಾರ ಮಾಡ್ತದೆ. 7ನೇ ವಚನವನ್ನ ದಯಮಾಡಿ ಗಮನಿಸಿ. ಇದೇ ಟರ್ನಿಂಗ್ ಪಾಯಿಂಟ್. ನಮ್ಮ ಜೀವಿತಗಳಲ್ಲಿ ಕೂಡ ದೇವರು ಒಂದು ಟರ್ನಿಂಗ್ ಪಾಯಿಂಟ್ ಕೊಡ್ತಾನಂತೆ. ದೇರ್ ಇಸ್ ನೋ ಡೆಡ್ ಎಂಡ್, ಬಟ್ ಎ ಟರ್ನಿಂಗ್ ಪಾಯಿಂಟ್ ಗಿವನ್ ಬೈ ದ ಲಾರ್ಡ್ ಇನ್ ಎವ್ರಿಬಡೀಸ್ ಲೈಫ್.
ಪ್ರತಿಯೊಬ್ಬರಿಗೂ ಕೂಡ ದೇವರು ಒಂದು ಟರ್ನಿಂಗ್ ಪಾಯಿಂಟ್ ಕೊಡ್ತಾನೆ. ಆ ಟರ್ನಿಂಗ್ ಪಾಯಿಂಟ್ ಅಲ್ಲಿ ಟರ್ನ್ ಆಗಲಿಲ್ಲ ಅಂತಂದ್ರೆ ಅಗೇನ್ ವಿ ವಿಲ್ ಎಂಡ್ ಅಪ್ ಇನ್ ಡೆಡ್ ಎಂಡ್, ದಟ್ ಈಸ್ ಡೆತ್. ಅದು ಶಾಶ್ವತವಾದಂತ ಮರಣ. ಈಗಿರುವಲ್ಲಿ ಇಲ್ಲಿ ಕೂಡ ಟರ್ನಿಂಗ್ ಪಾಯಿಂಟ್ ಕೊಟ್ಟ ಸ್ವಾಮಿ. ಆದ್ದರಿಂದ ಜನರು ಮೋಶೆ ಬಳಿಗೆ ಬಂದು, ನಾವು ನಿನಗೂ ಯೆಹೋವನಿಗೆ ವಿರೋಧವಾಗಿ ಮಾಡಿದ ದೋಷಿಗಳಾಗಿದ್ದೆವು. ಈ ಸರ್ಪಗಳು ನಮ್ಮ ಬಳಿಯಿಂದ ತೊಲಗಿ ಹೋಗುವಂತೆ ನೀನು ಯೆಹೋವನಿಗೆ ಪ್ರಾರ್ಥನೆ ಮಾಡಬೇಕೆಂದು ಬೇಡಿಕೊಂಡ್ರು. ಅಂದ್ರೆ ಟರ್ನಿಂಗ್ ಪಾಯಿಂಟ್ ಯಾರ ಹತ್ರ ಇದೆ ರೀ? ವೇರ್ ಇಸ್ ಇಟ್? ನಮ್ಮಲ್ಲೇ ಇದೆ. ಪಶ್ಚಾತ್ತಾಪ ಪಡದೆ ಹೋದರೆ, ದೇವರ ಬಳಿಗೆ ತಿರುಗಿಕೊಳ್ಳದೆ ಹೋದರೆ ನಮಗೆ ರಕ್ಷಣೆ ಇಲ್ಲ, ನಮಗೆ ನಿತ್ಯ ಜೀವ ಇಲ್ಲ. ಇಲ್ಲಿ ಕೂಡ ಅವರು ಬಂದ್ರು, ಪಶ್ಚಾತ್ತಾಪ ಪಟ್ಟು ತಮ್ಮ ತಪ್ಪುಗಳನ್ನ ಯಾರ ಮುಂದೆ ಅರಿಕೆ ಮಾಡ್ತಾ ಇದ್ದಾರೆ? ಮೋಶೆ ಮುಂದೆ. ಮೋಶೆ ಮುಖಾಂತರವಾಗಿ ದೇವರಿಗೆ ಅವರು ಪಾಪದರಿಕೆಯನ್ನ ಮಾಡ್ಕೊಂತ ಇದ್ದಾರೆ. ನಾವು ಮಾಡಿದ್ದು ತಪ್ಪು ಸ್ವಾಮಿ ಎಂಬುದಾಗಿ. ಪಶ್ಚಾತ್ತಾಪಕ್ಕೂ ನಿಜವಾದ ಪಶ್ಚಾತ್ತಾಪಕ್ಕೂ ವ್ಯತ್ಯಾಸ ಇದೆ. ಏನದು? ಪಶ್ಚಾತ್ತಾಪಕ್ಕೂ ನಿಜವಾದ ಪಶ್ಚಾತ್ತಾಪಕ್ಕೂ ವ್ಯತ್ಯಾಸವಿದೆ. ಪಶ್ಚಾತ್ತಾಪ ಎಲ್ಲರೂ ಪಡ್ತೀವ್ರಿ. ನಿಜವಾದ ಪಶ್ಚಾತ್ತಾಪ ನಾವು ಹೊಂದಿದ್ದೇವಾ, ಪಡ್ಕೊಂಡಿದ್ದೇವಾ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ಪಶ್ಚಾತ್ತಾಪ ಯೂದನು ಪಟ್ಟರೆ, ಪಶ್ಚಾತ್ತಾಪ ಯೂದನು ಪಟ್ಟ, ಆದ್ರೆ ನಿಜವಾದ ಪಶ್ಚಾತ್ತಾಪ ಪಡಲಿಲ್ಲ. ದಾವೀದ ಪಶ್ಚಾತ್ತಾಪ ಪಟ್ಟ, ನಿಜವಾದ ಪಶ್ಚಾತ್ತಾಪದೊಂದಿಗೆ ದೇವರ ಬಳಿಗೆ ಬಂದ. ಪೇತ್ರನು ಪಶ್ಚಾತ್ತಾಪ ಪಟ್ಟ, 3 ಸಾರಿ ಬೊಂಕುವುದರ ಮೂಲಕ ಪಶ್ಚಾತ್ತಾಪ ಪಟ್ಟ. ಕಡೆಗೆ ಆತನು ದೇವರ ಕಡೆಗೆ ತಿರುಗಿಕೊಳ್ಳುವುದರ ಮೂಲಕ ನಿಜವಾದ ಪಶ್ಚಾತ್ತಾಪವನ್ನ ಆತನು ಕಂಡುಕೊಂಡ. ಅಂದ್ರೆ ನಿಜವಾದ ಪಶ್ಚಾತ್ತಾಪ ಅಂದ್ರೆ ಏನು? ಪಶ್ಚಾತ್ತಾಪ ಅಂದ್ರೆ ಏನು ಅಣ್ಣ? ಎಸ್ ಎಸ್, ಅದು ಬಹಳ ಮುಖ್ಯ. ಅದು ಬಹಳ ಮುಖ್ಯ. ನಿಜವಾದ ಪಶ್ಚಾತ್ತಾಪ ಹೊಂದುವರಾದ್ರೆ ನಾವು ಯಾರ ಬಳಿಗೆ ಬರ್ತೇವೆ? ದೇವರ ಬಳಿಗೆ ಬರ್ತೇವೆ. ನಿಜವಾದ ಪಶ್ಚಾತ್ತಾಪದಿಂದ ನಾವು ಬಾರದೆ ಹೋದ್ರೆ, ಕೇವಲ ಸ್ವಾಮಿ ನಾನು ತಪ್ಪು ಮಾಡಿದ ಸ್ವಾಮಿ ಅಂತ ಹೇಳಿ ತಿರುಗಿ ಅದೇ ಜೀವಿತದಲ್ಲಿ ನಾವು ಇರುವುದೇ ಆದರೆ ನಾವು ಪಶ್ಚಾತ್ತಾಪ, ನಿಜವಾದ ಪಶ್ಚಾತ್ತಾಪ ಪಟ್ಟೇ ಇಲ್ಲ. ಅದೇ ಡಿಫ್ರೆನ್ಸ್. ಯೂದ ಪಶ್ಚಾತ್ತಾಪ ಪಟ್ಟರಿ, ಅಯ್ಯೋ ನಾನು ಹಿಡ್ಕೊಟ್ಬಿಟ್ನಲ್ಲ ಸ್ವಾಮಿಯನ್ನ ಅಂತ ಹೇಳಿ ಪಶ್ಚಾತ್ತಾಪ ಪಟ್ಟ. ಆದ್ರೆ ದೇವರ ಬಳಿಗೆ ಬರಲಿಲ್ಲ, ಬದಲಾಗಿ ಲೋಕದವರ ಬಳಿಗೆ ಹೋಗಿ ನಾನು ಮಾಡಿದ್ದು ತಪ್ಪು ಎಂಬುದಾಗಿ ಹೇಳಿ ಯಾರಿಗೆ ತನ್ನ ಆತ್ಮವನ್ನು ಒಪ್ಪಿಸಿಕೊಟ್ಟ? ಸೈತಾನನಿಗೆ ತನ್ನ ಆತ್ಮವನ್ನು ಒಪ್ಪಿಸಿಕೊಟ್ಟ. ಉರುಳಾಕಂಡು ಸತ್ತ, ನಾಶನವಾಯಿತು, ಆತನ ಆತ್ಮ ನಾಶವಾಯಿತು. ಈಗಿರುವಲ್ಲಿ ನಿಜವಾದ ಪಶ್ಚಾತ್ತಾಪ ಹೊಂದಿದ ದಾವೀದ ಏನ್ ಮಾಡ್ತಾನೆ? ಅವನು ತಪ್ಪು ಮಾಡಿದ. ನಾತಾನ ಬಂದ, ಹೇಳ್ದ ನೀನು ತಪ್ಪು ಮಾಡಿದಿ ಅಂತ ಹೇಳಿದ ತಕ್ಷಣವೇ ಪಶ್ಚಾತ್ತಾಪ ಪಟ್ನ, ನಿಜವಾದ ಪಶ್ಚಾತ್ತಾಪ ಪಟ್ನ. ಗೋಣಿ ತಟ್ಟನ್ನ ಸುತ್ತಿಕೊಂಡು ಆತನ ದೇವರ ಪಾದ ಸನ್ನಿಧಿಯಲ್ಲಿ ಕೂತುಕೊಂಡು, ಹೌದು ಸ್ವಾಮಿ ನಾನು ಪಾಪ ಮಾಡಿದ್ದೇನೆ ಎಂಬುದಾಗಿ ಹೇಳಿ ಯಾರ ಬಳಿಗೆ ಬಂದ ಅಂದ್ರೆ? ದೇವರ ಬಳಿಗೆ ಬಂದ. ದೇವರ ಬಳಿಯಲ್ಲಿ ಕೂತುಕೊಂಡು ಪಶ್ಚಾತ್ತಾಪ ಪಟ್ಟ ಅವನು. ಹೀಗಿರುವಲ್ಲಿ ಆತನು ನಿಜವಾದ ಪಶ್ಚಾತ್ತಾಪ ಆತನನ್ನ ತಿರುಗಿ ಆತನನ್ನ ಆಶೀರ್ವಾದಕ್ಕೆ ಪಾತ್ರನನ್ನಾಗಿ ಮಾಡ್ತ. ಪೇತ್ರ 3 ಸಾರಿ ಬೊಂಕಿದ. 3 ಸಾರಿ ಬೊಂಕುವುದರ ಮೂಲಕ ಅಲ್ಲಗಳೆದುವುದರ ಮೂಲಕ ಪಶ್ಚಾತ್ತಾಪ, ಅಯ್ಯೋ ನಾನು ಸ್ವಾಮಿಯನ್ನ ಅಲ್ಲಗಳೆದು ಬಿಟ್ನಲ್ಲ ಎಂಬುದಾಗಿ ಹೇಳ್ತಾ ಇರುವಾಗ ತಿರುಗಿ ಸ್ವಾಮಿ ಬರ್ತಾರೆ ಆತನ ಬಳಿಗೆ. ಬಂದು ಹೇಳಿದಾಗ ಆತನ ಏನ್ ಮಾಡ್ತಾನ್ರಿ? ಹೌದು ಸ್ವಾಮಿ ನಾನು ಮಾಡಿದ್ದು ತಪ್ಪು. 3 ಸಾರಿ ಕೇಳ್ತಾರೆ ಸ್ವಾಮಿ ತಿರುಗಿ ಬಂದು, ನೀನು ನನ್ನ ಮಂದೆಯನ್ನ ಮೇಯಿಸು, ನೀನು ನನ್ನ ಮಂದೆಯನ್ನ ಕಾಯಿ ಎಂಬುದಾಗಿ 3 ಸಾರಿ ಕೇಳಿದಾಗ ಆತನು ಹೇಳ್ತಾನೆ. ಅವಾಗ ಅವನು ತಡ್ಕೊಳಕ್ ಆಗೋದಿಲ್ಲ ರೀ. ಸ್ವಾಮಿ ನಾನು ತಪ್ಪು ಮಾಡಿಬಿಟ್ಟೆ ಸ್ವಾಮಿ ಅಂತ ಹೇಳಿ ಕ್ರಿಸ್ತನ ಹಿಂಬಾಲಕನಾಗಿ ಕ್ರಿಸ್ತನ ಬಳಿಗೆ ಬಂದು ಕ್ರಿಸ್ತನ ಸುವಾರ್ತೆಯನ್ನ ಆತನು ಏನ್ ಮಾಡ್ತಾನ್ರಿ? ಸಾರ್ತಾನೆ. ಅದು ನಿಜವಾದ ಪಶ್ಚಾತ್ತಾಪ. ಈಗಿರುವಲ್ಲಿ ಇಲ್ಲಿ ಕೂಡ ಇವ್ರೇನ್ ಮಾಡಿದ್ರಿ? ಇಸ್ರಾಯೇಲರು ಪಶ್ಚಾತ್ತಾಪ ಪಟ್ಟರು. ಪಶ್ಚಾತ್ತಾಪ ಬಂದಂತ ಪರಿಣಾಮಗಳನ್ನ ತೆಗೆದು ಹಾಕಲಿಲ್ಲ, ಬದಲಾಗಿ ದೇವರ ಕೃಪೆಯ ಬಾಗಿಲನ್ನ ತೆರೆದ. ಪಶ್ಚಾತ್ತಾಪದಿಂದ ಬಂದ ಜನರಿಗೆ ಏನ್ ಮಾಡ್ಲಿಲ್ಲ ರೀ? ದೇವರು ಹಂಗೆ ತಳ್ಳಿ ಬಿಡ್ಲಿಲ್ಲ, ಬದಲಾಗಿ ಆತನು ದ್ವಾರವನ್ನ ಆತನು ತೆಗೆದ. ಅದೇ ಏನ್ರಿ 8ನೇ ವಚನದಲ್ಲಿ ಹೇಳ್ತದೆ, ಮೋಶೆ ಜನರಿಗೋಸ್ಕರ ಪ್ರಾರ್ಥಿಸಲಾಗಿ ಯೆಹೋವನು ಅವನಿಗೆ, ನೀನು ತಾಮ್ರದಿಂದ ವಿಷಸರ್ಪದ
ಆಕಾರವನ್ನ ಮಾಡಿಸಿ ಧ್ವಜಸ್ತಂಭದ ಮೇಲೆ ಎತ್ತಿ ನಿಲ್ಲಿಸಬೇಕು. ಸರ್ಪಗಳಿಂದ ಗಾಯಪಟ್ಟವರು ಅದನ್ನು ನೋಡಿ ಬದುಕಿಕೊಳ್ಳುವರು ಎಂದು ಆಜ್ಞಾಪಿಸಿದನು. ಸರ್ಪ ಇಲ್ಲಿವರೆಗೆ ಏನಾಗಿತ್ರಿ? ಇಲ್ಲಿವರೆಗೆ ಸರ್ಪ ಏನಾಗಿತ್ತು? ಜನರಿಗೆ ಶಾಪವಾಗಿತ್ತು. ಈಗ ಸ್ವಾಮಿ ಆ ಸರ್ಪವನ್ನೇ ಬಳಸಿಕೊಂಡು ತಾಮ್ರದ ಆಕಾರದಲ್ಲಿ ಮಾಡಲ್ಪಟ್ಟು ಎತ್ತರದಲ್ಲಿ ಇಡುವುದರ ಮೂಲಕ ಜನರಿಗೆ ಏನನ್ನ ಮಾಡ್ತಾ ಇದ್ದಾನೆ? ಈಗ ಜೀವವನ್ನ ನೀಡುವ ಸಾಧನವನ್ನಾಗಿ ಮಾರ್ಪಡಿಸ್ತಾ ಇದ್ದಾನೆ. ಆ ಸರ್ಪದ ಚಿಹ್ನೆಯ ಅರ್ಥವನ್ನ ರೂಪಾಂತರಿಸಿದ ದೇವರು ಎಂಬುದಾಗಿ ಅದಕ್ಕೆ ನಾವು ಅರ್ಥೈಸಬಹುದು. ರೂಪಾಂತರದ ಸ್ಥಳ ಅಥವಾ ರೂಪಾಂತರಕ್ಕೆ ಅವಕಾಶ ಕೊಟ್ಟಂತ ಸ್ಥಳ ಎಂಬುದಾಗಿ ನಾವು, ಅದಕ್ಕೆ ಕಾರಣ ನಮ್ಮ ನಂಬಿಕೆ. ನಮ್ಮಲ್ಲಿರುವಂತ ದೀನತೆಯ ಜೀವಿತ, ನಮ್ಮಲ್ಲಿರುವಂತ ವಿಧೇಯತೆಯ ಜೀವಿತ. ಇದನ್ನ ಇಸ್ರಾಯೇಲರಲ್ಲಿ ಆತನು ಬಯಸಿದ. ಆದರೆ ದೇವರು ಒಂದು ಕಡೆ ಸರ್ಪ ಕಚ್ಚಿದ ಮೇಲೆ ಸತ್ತು ಹೋದರು. ಅದೇ ವೇಳೆ ಸರ್ಪವನ್ನ ಮಾಡಿ ನಿಲ್ಲಿಸುವುದರ ಮೂಲಕ ಜೀವವನ್ನ ಕೊಟ್ಟ. ಮರುಕ್ಷಣವೇ ಏನಾಯ್ತ್ರಿ? ಒಂದು ಕಡೆ ಕಳಿಸಿದ, ಸರ್ಪ ಬಂದು ಕಚ್ಚಿತು, ಸತ್ತು ಹೋದ್ರು. ಮರುಕ್ಷಣವೇ ಪಶ್ಚಾತ್ತಾಪ ಪಡುವುದರ ಮೂಲಕ ತಿರುಗಿ ಸರ್ಪವನ್ನ ತಾಮ್ರದ ಮೂಲಕವಾಗಿ ಮಾಡಿಸಿ ಅಲ್ಲಿಟ್ಟ ಜೀವವನ್ನ ಅದೇ ಕ್ಷಣದಲ್ಲಿ ಆತನು ಅನುಗ್ರಹಿಸಿಕೊಟ್ಟ. ಯಾಕೆ? ಏನು ಇದರ ಅರ್ಥ? ಒಂದು ಕಡೆ ಜಡ್ಜ್ಮೆಂಟ್ ಮಾಡ್ದ, ಇನ್ನೊಂದು ಕಡೆ ರಕ್ಷಣೆ ಕೊಟ್ಟ. ಒಂದು ಕಡೆ ತೀರ್ಪು ಮಾಡ್ದ, ಒಂದು ಕಡೆ ರಕ್ಷಣೆ ಕೊಟ್ಟ. ಒಂದೇ ಗಳಿಗೆಯಲ್ಲಿ ಏನಿದು ಕನಿಕರಿಸುವಂಥದ್ದು. ವೆರಿ ಗುಡ್. ಇದು ದೇವರ ಒಡಂಬಡಿಕೆಯ ಶಿಸ್ತು ಕ್ರಮ ಅಂತ. ನಮ್ಮ ಜೊತೆಗೆ ಮಾಡಿಕೊಂಡಂತ ಒಡಂಬಡಿಕೆಯ ಶಿಸ್ತು ಕ್ರಮ. ತಪ್ಪು ಮಾಡ್ತಾ ಇದ್ದೀರಾ, ನಿಮ್ಮನ್ನ ತಿರುಗಿ ದಾಸತ್ವಕ್ಕೆ ನಾನು ಕಳಿಸ್ತೀನಿ. ಆ ದಾಸತ್ವದಲ್ಲಿ ತಿರುಗಿ ನೀವೇನ್ ಮಾಡ್ಬೇಕು? ಪಶ್ಚಾತ್ತಾಪ ಪಡ್ರಿ. ಪಶ್ಚಾತ್ತಾಪದ ಮೂಲಕವಾಗಿ ತಿರುಗಿ ನನ್ನ ಬಳಿಗೆ ಬನ್ನಿರಿ. ನನ್ನ ಬಳಿಗೆ ಬಂದು ನೀವು ರಕ್ಷಣೆಯನ್ನ ಹೊಂದಿಕೊಳ್ಳ್ರಿ. ಇದು ರಕ್ಷಣೆಯ ಒಡಂಬಡಿಕೆಯ ಶಿಸ್ತು ಕ್ರಮ. ಜನರಲ್ಲಿ ರೂಪಾಂತರದ ಜೀವಿತವನ್ನ ಬಯಸಿದ ಜೀವಿತದ ಕ್ರಮ. ಈಗಿರುವಲ್ಲಿ ವಚನ 9 ನೋಡಿದಾಗ ಅಲ್ಲಿ ತಾಮ್ರದ ಸರ್ಪ ಎಂಬುದಾಗಿ ಹೇಳ್ತೇವೆ. ತಾಮ್ರ ಏನು? ತಾಮ್ರ ಯಾಕೆ ಇಲ್ಲಿ ಬಳಸಲ್ಪಡ್ತು? ತಾಮ್ರದ ಸರ್ಪ ಯಾಕೆ ಬಳಸಲ್ಪಡ್ತು ಎಂಬುದಾಗಿ ನಾವು ನೋಡುವಾಗ, ತಾಮ್ರ ಅಂದರೆ ನ್ಯಾಯ ತೀರ್ಪಿಗೆ ಸಂಕೇತವಾಗಿದೆ. ವಿಮೋಚನಾ ಕಾಂಡ 25ನೇ ಅಧ್ಯಾಯದ, ಮನೆಗೆ ಹೋಗಿ ಓದಿ ದಯಮಾಡಿ, ಈಗ ಬೇಡ, ಮನೆಗೆ ಹೋಗಿ ಓದಿ. ವಿಮೋಚನಾ ಕಾಂಡ 25ನೇ ಅಧ್ಯಾಯದಿಂದ 40ನೇ ಅಧ್ಯಾಯದವರೆಗೂ ಇದರ ಕುರಿತಾದಂಥ ವಿಚಾರಗಳನ್ನು ನಾವು ಗಮನಿಸಿ ಓದಿ ತಿಳಿದುಕೊಳ್ಳಬಹುದು ಪ್ರಿಯರೇ. ಇದನ್ನ ಅಲ್ಲಿ ಪ್ರಾಕಾರಗಳಿದ್ವಂತೆ. ಅಂದ್ರೆ ಮಹಾದೇವಾಲಯದ ಪ್ರಾಕಾರಗಳಲ್ಲಿ 3 ಪ್ರಾಕಾರಗಳಿದ್ವು. ದ ಔಟರ್ ಕೋರ್ಟ್ ಎಂಬುದಾಗಿ ಹೇಳ್ತೇವೆ. ದ ಔಟರ್ ಕೋರ್ಟ್. ಅಲ್ಲಿ ಪಾಪಗಳ ಕ್ಷಮಾಪಣೆಯನ್ನ ಅವರು ನೀಡಬೇಕಾದರೆ ಅದನ್ನ, ಆ ನಿರ್ಣಯ, ಪಾಪದ ನಿರ್ಣಯವನ್ನ ಎಲ್ಲಿ ಮಾಡ್ತಾ ಇದ್ರಂತ್ರಿ? ಔಟರ್ ಕೋರ್ಟ್. ಅಲ್ಲಿ ಜಡ್ಜ್ಮೆಂಟ್ ಆಗ್ತಿತ್ತು. ನೀನು ಈ ಪಾಪಕ್ಕೆ, ನೀನು ಈ ಪ್ರಾಯಶ್ಚಿತ್ತಕ್ಕೆ, ನೀನು ಯಜ್ಞವನ್ನ, ಇಂಥದ್ದನ್ನ ನೀನು ಅರ್ಪಿಸಬೇಕು ಎಂಬುದಾಗಿ. ಅದಕ್ಕೆ ಬಳಸಲಾದಂಥದ್ದು ಯಾವ್ದ್ರಿ? ಬ್ರಾಂಜ್, ಅಂದ್ರೆ ತಾಮ್ರ. ಆಲ್ಟರ್ ಇದೆಯಲ್ಲ, ಈ ಆಲ್ಟರ್ ಅಲ್ಲಿ ಕೂಡ ಬಳಸಲಾದಂಥದ್ದು ಯಾವ್ದಂತ್ರಿ? ಬ್ರಾಂಜ್. ಅಂದ್ರೆ ಯಜ್ಞದ ಕುರಿಯಾಗಿ ಆತನು ತನ್ನನ್ನು ತಾನು ಯಜ್ಞ ಪೀಠದ ಮೇಲೆ ಅರ್ಪಿಸಿ ಕೊಂಡದ್ದರನ್ನ ಅಲ್ಲಿ ವ್ಯಕ್ತಪಡಿಸದ. ಅಂದ್ರೆ ಫೈರ್ ಪ್ಲಸ್ ಬ್ರಾಂಜ್ ಇಸ್ ಈಕ್ವಲ್ ಟು ಎಂಡುರೆನ್ಸ್ ಅಂಡರ್ ಜಡ್ಜ್ಮೆಂಟ್ ಎಂಬುದಾಗಿ ಹೇಳ್ತಾರೆ. ಎಂಡುರೆನ್ಸ್ ಅಂಡರ್ ಜಡ್ಜ್ಮೆಂಟ್. ದೇವರ ಪ್ರಸನ್ನತೆ ಎದುರಿನಲ್ಲಿ ನಾವು ನಿಲ್ಲಬೇಕಾದರೆ ಮೊದಲಿಗೆ ಏನಾಗಿರ್ಬೇಕಂದ್ರೆ, ವಿ ನೀಡ್ ಟು ಗೋ ಅಂಡರ್ ಫೈರ್ ಅಂಡ್ ಜಡ್ಜ್ಮೆಂಟ್. ಇದಿಲ್ಲದೆ ದೇವರ ಮುಂದೆ, ಆಲ್ಟರ್ ಮುಂದೆ ನಿಂತುಕೊಳ್ಳಲು ಸಾಧ್ಯವೇ ಇಲ್ಲ ಎಂಬುದಾಗಿ ಅಂದು ಯಹೂದ್ಯರು ಮಾಡಿದಂತ ಪದ್ಧತಿ. ಅಂದರೆ ಅವರ ಪಾಪಗಳನ್ನೆಲ್ಲ ನ್ಯಾಯ ತೀರ್ಪು ನೀಡುವಂಥದ್ದು,
ಅವರ ಪಾಪಗಳಿಗೆಲ್ಲ ನ್ಯಾಯ ತೀರ್ಪು ನೀಡುವಂಥದ್ದೇ ಆಗಿದೆ. ದೇವರು ಅವರ ಪಾಪಗಳನ್ನ ಸಂಕೇತವಾಗಿ ನ್ಯಾಯ ತೀರಿಸಿ ಅದನ್ನ ಬಹಿರಂಗವಾಗಿ ಎತ್ತಿ ಹಿಡಿದ. ಅವರ ಪಾಪಗಳಿಗೆ ನ್ಯಾಯ ತೀರಿಸಿ ಬಹಿರಂಗವಾಗಿ ಎತ್ತಿ ಹಿಡಿದ. ಎಲ್ಲಿ ಎತ್ತಿ ಹಿಡಿದ? ಆ ಬ್ರಾಂಚ್ ಸರ್ಪದ ಮೂಲಕ. ಯಾಕೆ ಎತ್ತಿ ಹಿಡಿಯಲಾಯಿತು? ಮತ್ತೆ ತಿರುಗಿ ಪ್ರಶ್ನೆ, ಯಾಕೆ ಮೇಲಕ್ಕೆ ಎತ್ತಿ ಹಿಡಿಯಲಾಯಿತು? ಯಾಕೆಂದ್ರೆ ರಕ್ಷಣೆ ಸರ್ವರಿಗೂ ಅಂತ. ರಕ್ಷಣೆ ಸರ್ವರಿಗೂ, ರಕ್ಷಣೆ ಎಲ್ಲರಿಗೂ. ನನಗೆ ಮಾತ್ರ ಅಲ್ಲ, ನಿಮಗೆ ಮಾತ್ರ ಅಲ್ಲ, ಕ್ರಿಸ್ತನನ್ನ ನಂಬಿಕೊಂಡು ಬದುಕಿ ಬಾಳುವ ಪ್ರತಿಯೊಬ್ಬರಿಗೂ ಕೂಡ ರಕ್ಷಣೆ. ರಕ್ಷಣೆ ಎಲ್ಲರಿಗೂ ಒದಗಲಿ ಎಂಬುದಾಗಿ, ರಕ್ಷಣೆಯ ಕೇಂದ್ರವಾಗಲಿ ಎಂಬುದಾಗಿ. ರಕ್ಷಣೆಯ ಕೇಂದ್ರ ಯಾವುದಂತ್ರಿ? ಶಿಲುಬೆ. ಆ ಶಿಲುಬೆ, ಎತ್ತಿ ಹಿಡಿಯಲ್ಪಟ್ಟಂತ ಆ ಶಿಲುಬೆ. ಈಗಿರುವಲ್ಲಿ ನಾವು ಗಮನಿಸಬೇಕಾದಂತ ಇನ್ನೊಂದು ಅಂಶ, ಈಗಾಗಲೇ ಹೊಸ ಒಡಂಬಡಿಕೆಯ ಭಾಗದಲ್ಲಿ ನಾವು ಓದಿ ಗ್ರಹಿಸಿಕೊಂಡವರಾಗಿದ್ದೇವೆ ಪ್ರಿಯರೇ. ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಿಂದ 21ನೇ ವಚನದ ಭಾಗ. ಈ ವಚನ ಭಾಗಗಳನ್ನು ನೀವು ಗಮನಿಸುವುದಾದ್ರೆ ಮೊಟ್ಟ ಮೊದಲಾಗಿ ಬರುವಂತ ವಾಕ್ಯ ಯಾವುದ್ರಿ? ಎಲ್ಲರಿಗೂ ಗೊತ್ತ್ರಿ, ನಮ್ಮೆಲ್ಲರಿಗೂ ಗೊತ್ತದು. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನ ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಹೀಗಿರುವಲ್ಲಿ ಆತನು ಎಲ್ಲಿ ಎತ್ತಿ ಇಡಲ್ಪಟ್ಟಂಥದ್ದು ಎಲ್ಲಿ? ಆ ಶಿಲುಬೆಯ ಮೇಲೆ. ಅಲ್ಲಿ ಆ ತಾಮ್ರದ ಸರ್ಪದ ಮೂಲಕವಾಗಿ ಎಲ್ಲರಿಗೆ ರಕ್ಷಣೆಯನ್ನ ಅನುಗ್ರಹಿಸಿದಂತ ದೇವರು ಇಲ್ಲಿ ಈ ಇಡಲ್ಪಟ್ಟಂತ ಶಿಲುಬೆಯ ಮೂಲಕ ಎಲ್ಲರಿಗೂ ಕೂಡ, ಅಂದ್ರೆ ನನಗೆ ನಿನಗೆ ಮಾತ್ರವಲ್ಲ, ಇಡೀ ಲೋಕಕ್ಕೆ ರಕ್ಷಣೆಯಾಗಬೇಕೆಂಬುದಾಗಿ ಯೇಸು ಕ್ರಿಸ್ತನನ್ನ ಎತ್ತಿ ಹಿಡಿದನು. ಈ ಪರಿಚಯದ ಕೇವಲ ರಕ್ಷಣೆಯ ಕುರಿತು ಪ್ರಕಟಿಸುವುದಿಲ್ಲ, ಬದಲಾಗಿ ದೇವರ ಹೃದಯದ ಭಾಷೆಯನ್ನು ಕೂಡ ಇಲ್ಲಿ ವ್ಯಕ್ತಪಡಿಸುವಂತದ್ದಾಗಿದೆ. ಮಾನವತ್ವದ ಸ್ಥಿತಿ ಹೇಗಿದೆ ಎಂದು ತಿಳಿಸುವಂತದ್ದಾಗಿದೆ. ಯೇಸು ಧಾರ್ಮಿಕ ಗುರುವಾಗಿದ್ದು, ಅಂದ್ರೆ ಇಲ್ಲಿ ನಾತಾನನಿಗೆ ನಿಕೋದೇಮನ ಸಂಗಡ ಮಾತಾಡುತ್ತಿರುವಾಗ ನಿಕೋದೇಮ ಏನಾಗಿದ್ದ ಅಂತ್ರಿ? ಒಬ್ಬ ಧಾರ್ಮಿಕ ಗುರು. ಅದಲ್ಲದೆ ಕೋರ್ಟ್ನಲ್ಲಿ, ಅಂದ್ರೆ ಅಥವಾ ಏನಂತ್ರಿ, ಕೋರ್ಟಲ್ಲಿ ಜಡ್ಜ್ ಇರ್ತಾರಲ್ಲ, ನ್ಯಾಯಾಧಿಪತಿ, ಅಲ್ಲಿ ನಡೆಯುತ್ತಿದ್ದಂತ ಒಂದು ನ್ಯಾಯದ ಸ್ಥಿತಿಗತಿಗಳಲ್ಲಿ ಈತನು ಏನಾಗಿದ್ದ ಅಂತೆ? ಜಡ್ಜ್, ನ್ಯಾಯಾಧಿಪತಿಯಾಗಿದ್ದ. ಈಗ 14ನೇ ವಚನದಲ್ಲಿ ಸಂಭಾಷಣೆಗಳನ್ನ ನೀವು ನೋಡ್ರಿ, ಅಲ್ಲಿ ಸಂಭಾಷಣೆಯನ್ನ ನೋಡ್ರಿ. 14ನೇ ವಚನದಲ್ಲಿ ಯೇಸು ಸ್ವಾಮಿ ಒಂದು ಮಾತನ್ನ ಹೇಳ್ತಾರೆ 16ನೇ ವಚನದ ಹಿಂದಿನ ಭಾಗದಲ್ಲಿ. ಇದಲ್ಲದೆ ಜನರು ನೋಡಿ ಜೀವದಿಂದುಳಿದಬೇಕೆಂದು ಮೋಶೆಯು ಅಡವಿಯಲ್ಲಿ ಆ ಸರ್ಪವನ್ನು ಎತ್ತಲ್ಪಟ್ಟಿಟ್ಟ ಹಾಗೆಯೇ ಮನುಷ್ಯ ಕುಮಾರನು ತನ್ನನ್ನು ನಂಬುವರೆಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂದು ಎತ್ತರದಲ್ಲಿಡಲ್ಪಡಬೇಕು. ಅಲ್ಲೇ ವ್ಯಕ್ತಪಡಿಸ್ತಾನ್ರಿ, ಎಲ್ಲಿ ಇಲ್ಲ, ಅಲ್ಲೇ 16, 15ನೇ ವಚನದಲ್ಲಿ ಅದನ್ನ ಬಹಳ ಚಂದವಾದಂತ ರೀತಿಯಲ್ಲಿ ಅದನ್ನ ನಾವು ಓದಿ ಗ್ರಹಿಸಿಕೊಳ್ಳಬಹುದು. ಮೋಶೆ ಅಡವಿಯಲ್ಲಿ ಆ ಸರ್ಪವನ್ನು ಎತ್ತರದಲ್ಲಿ ಇಟ್ಟಿದ್ದರ ಕುರಿತು ತಿಳಿಸುತ್ತಾರೆ. ನಂಬಿಕೆಯಿಂದಲೇ ರಕ್ಷಣೆ, ನಂಬಿಕೆಯಿಂದಲೇ ನಿತ್ಯ ಜೀವ. ಆ ಒಬ್ಬನಾದಂತ ಕೊಟ್ಟಾದಂತ ಯೇಸು ಕ್ರಿಸ್ತನನ್ನ ನಂಬುವುದೇ ದೇವರು ಮೆಚ್ಚುವ ಕಾರ್ಯವಾಗಿದೆ. ಈಗಿರುವಲ್ಲಿ 16ನೇ ವಚನವನ್ನು ಗಮನಿಸುವುದಾದ ರಕ್ಷಣೆ ಯಾರಿಂದ? ಕ್ರಿಸ್ತನಿಂದ. ಹಾಗಾದರೆ ಕ್ರಿಸ್ತನನ್ನ ನಾವು ಕಂಡುಕೊಂಡಿದ್ದೇವಾ? ಡು ವಿ ನೋ ಕ್ರೈಸ್ಟ್? ಆಗಿದ್ರೇನೆ ಮುಂದೆ ಸಾಗಲಿಕ್ಕೆ ಸಾಧ್ಯ, ಇಲ್ಲದಿದ್ರೆ ಸಾಧ್ಯ ಇಲ್ಲ ರೀ. ದೇವರಿಂದಲೇ ಈ ರಕ್ಷಣೆ ಆಗಿದ್ದರೆ ದೇವರು ಯಾರು? ಯೇಸು ಕ್ರಿಸ್ತನೇ ಅಂತ ಹೇಳ್ತೀವಿ. ಹಾಗಿದ್ರೆ ಡು ಯು ನೋ ಲಾರ್ಡ್ ಜೀಸಸ್ ಕ್ರೈಸ್ಟ್? ನಮ್ಮ ಆತ್ಮಾವಲೋಕನ ಮಾಡ್ಕೊಳ್ಳೋಣ್ರಿ. ವಿ ನೀಡ್ ಟು ಇಂಟ್ರೋಸ್ಪೆಕ್ಟ್ ಅವರ್ ಸೆಲ್ಫ್. ಡು ವಿ ನೋ ಲಾರ್ಡ್ ಜೀಸಸ್ ಕ್ರೈಸ್ಟ್?
ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನವನ್ನು ದಯಮಾಡಿ ಓದಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನ. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೆ ಪ್ರಾಣ ಕೊಟ್ಟದ್ದರಲ್ಲಿ ದೇವರು ನಮಗಿರುವ ಪ್ರೀತಿಯನ್ನ ಪ್ರಸಿದ್ಧಪಡಿಸಿದ್ದಾನೆ. ಕೇವಲ ಒಂದು ಜನಾಂಗಕ್ಕೆ ಅಲ್ಲ, ಒಂದು ಧರ್ಮಕ್ಕಲ್ಲ, ಇಡೀ ಜಗತ್ತಿಗೆ ದೇವರ ಪ್ರೀತಿಯನ್ನ ಆತನು ಪ್ರಕಟಿಸಿದ್ದಾನೆ. ಇದು ಆತನ ಕೃಪೆಯ ಮೂಲಕವೇ ನಮಗೆ ರಕ್ಷಣೆ ದೊರೆಯಬೇಕೆಂಬುದಾಗಿ ಹೇಳಿದರೆ ಅದು ಆತನ ಕೃಪೆಯೇ. ಪ್ರತಿಯೊಬ್ಬರನ್ನ ನಾಶನದಿಂದ ತಪ್ಪಿಸುವುದಕ್ಕೆ ಆತನ ಕೃಪೆಯೇ ಕಾರಣ. ಈ ನಾಶನ ಕೇವಲ ದೈಹಿಕ ಮರಣವಲ್ಲ, ಎರಡನೇ ಮರಣ ಅಂತ. ಈ ಮರಣ ಕೇವಲ ದೈಹಿಕವಾಗಿ ಆಗುವಂತ ಮರಣವಲ್ಲ, ಬದಲಾಗಿ ಆತ್ಮಿಕವಾಗಿ ಆಗುವಂತ ಎರಡನೇ ಮರಣವಾಗಿದೆ ಪ್ರಿಯರೇ. ಈಗಿರುವಲ್ಲಿ ದೇವರಿಂದ ಶಾಶ್ವತ ದೂರವಾಗಿರುವುದೇ ಈ ನಾಶನ, ಈ ಮರಣ. ಯಾವುದ್ರಿ? ಎರಡನೇ ಮರಣ. ಆದರೆ ನಮಗೆ ನಿತ್ಯ ಜೀವ ಯಾರಿಂದ ದೊರೆತಿದೆ? ತಿರುಗಿ ಮತ್ತೆ ಪ್ರಶ್ನೆ, ಯಾರಿಂದ ದೊರೆತಿದೆ ನಮಗೆ ರಕ್ಷಣೆ? ಯೇಸು ಕ್ರಿಸ್ತನಿಂದಲೇ, ಯೇಸು ಕ್ರಿಸ್ತನು ಸುರಿಸಿದಂತ ಆ ರಕ್ತದಿಂದಲೇ ಎಂಬುದಾಗಿ ನಾವು ಹೇಳ್ತೇವೆ. ಆಗಿದ್ದರೆ ಮತ್ತೆ ತಿರುಗಿ ಪ್ರಶ್ನೆ, ಡೂ ಯು ನೋ ಲಾರ್ಡ್ ಜೀಸಸ್ ಕ್ರೈಸ್ಟ್? ಹೂ ಈಸ್ ಜೀಸಸ್ ಕ್ರೈಸ್ಟ್ ಟು ಯು? ಹೂ ಈಸ್ ಜೀಸಸ್ ಕ್ರೈಸ್ಟ್ ಟು ಯು? ಯಾರು ಯೇಸು ಕ್ರಿಸ್ತ? ನಮ್ಮ ಪಾಪಗಳನ್ನ ಕ್ಷಮಿಸುವ ರಕ್ಷಕ. ಓಕೆ, ದೆನ್ ನಿತ್ಯ ಜೀವವನ್ನ ಕೊಡುವವ. ಓಕೆ, ದೆನ್ ನಮಗೋಸ್ಕರ ಶಿಲುಬೆಯ ಮೇಲೆ ಏರಿದಂತ ರಕ್ಷಕ. ಮತ್ತೆ ಪ್ರಾಣವನ್ನ ಕೊಟ್ಟ ಆತನು, ಪಾಪಗಳನ್ನ ಶಾಪಗಳನ್ನ ತೊಲಗಿಸಿದವನು, ರಕ್ಷಣೆಯನ್ನ ಅನುಗ್ರಹಿಸಿಕೊಟ್ಟ ಆತನು. ಎಲ್ಲ ಹೇಳ್ತೇವೆ. ನನ್ನ ಸ್ವಂತ ರಕ್ಷಕ. ಈಸ್ ಮೈ ಪರ್ಸನಲ್ ಸೇವಿಯರ್. ನನ್ನ ಪಾಪವನ್ನ, ನನ್ನ ಜೀವಿತವನ್ನ ರಕ್ಷಿಸಿದಂತ ನನ್ನ ಸ್ವಂತ ರಕ್ಷಕ. ನಾವು ಯಾವಾಗ ಆತನನ್ನ ಸ್ವಂತವನ್ನಾಗಿ ನಾವು ಮಾಡ್ಕೊಳ್ತೇವೋ ಆಗ ಆತನನ್ನ ಅನುಭವ ಮಾಡಲು ಸಾಧ್ಯ. ಅನುಭವ ಪೂರ್ವಕವಾಗಿ ನಾವು ಆತನನ್ನ ಕಂಡುಕೊಳ್ಳಲು ಸಾಧ್ಯ. ಇಲ್ಲದಿದ್ದರೆ ನಾವು ಇವತ್ತಿನವರೆಗೂ ಸ್ವಾಮಿ ಸ್ವಾಮಿ ಅಂತೀವಿ. ಸ್ವಾಮಿ ಅನ್ನುವರೆಲ್ಲ ದೇವರಾಜ್ಯಕ್ಕೆ ಸೇರಲಾರರು. ಹಾಗಿದ್ದಲ್ಲಿ ಕ್ರಿಸ್ತನನ್ನ ಸ್ವಂತ ಅನುಭವ ಪೂರ್ವಕವಾಗಿ ನಾವು ಆತನನ್ನ, ಅದಕ್ಕೆ ಟೇಸ್ಟ್ ಅಂಡ್ ಸಿ ದಟ್ ದ ಲಾರ್ಡ್ ಈಸ್ ಗುಡ್. ಸವಿದು ನೋಡಿದಾಗ ನಾವು ಆ ಅನುಭವದಲ್ಲಿ ಹೇಳುವಂಥದ್ದೇ ಬೇರೆ. ಆತನನ್ನ ಅನುಭವದಿಂದ ಸವಿದು ಕಂಡುಕೊಳ್ಳಿರಿ. ಆತನು ಯಾರು? ಏನು ಮಾಡಬಲ್ಲ? ನಮ್ಮ ಕುರಿತಾಗಿ ಏನು ಯೋಚನೆ ಮಾಡಬಲ್ಲ? ನಮ್ಮ ಜೀವಿತಗಳಿಗೋಸ್ಕರ ಏನೆಲ್ಲ ಮಾಡಿದ? ಈಗಲೂ ಏನು ಮಾಡಬಲ್ಲ? ಮುಂದೆ ಕೂಡ. ಹೀಗಿರುವಲ್ಲಿ ದೇವರೊಟ್ಟಿಗೆ ಅನ್ಯೋನ್ಯತೆಯಲ್ಲಿ ಜೀವಿಸು. ದೇವರನ್ನ ಕಂಡುಕೋ. ದೇವರ ಅನ್ಯೋನ್ಯತೆಯಲ್ಲಿ ಜೀವಿಸು. ದೇವರೊಂದಿಗೆ ನಿತ್ಯವಾಗಿ ಆತನೊಟ್ಟಿಗೆ ನೀನು ನೆಲೆಸು. ವಚನ 17 ಗಮನಿಸಿರಿ. ಏನಂತ ಇದರಿ? ಮೊದಲನೇದಾಗಿ ಬಂದದ್ದು ರಕ್ಷಣೆಗಾಗಿ. ಈಗ ರಕ್ಷಣೆಯ ಸುವಾರ್ತೆ ಸಾರಲ್ಪಡ್ತು, ಬಿತ್ತಲ್ಪಡ್ತು, ತಿರುಗಿ ಆತನು ಹೋಗಿದ್ದಾನೆ. ಮತ್ತೆ ಬರುವಾಗ ನ್ಯಾಯಾಧೀಶನಾಗಿಯೇ, ದಂಡಾಧಿಕಾರಿಯಾಗಿಯೇ ಬರುವಂತವನಾಗಿದ್ದಾನೆ ಪ್ರಿಯರೇ. ಈಗಿರುವಲ್ಲಿ ಯೇಸು ಕ್ರಿಸ್ತನು ಇಲ್ಲಿ ಹೇಳ್ತಾನೆ, ಆತನ ನಿಯೋಗ ರಕ್ಷಣೆಯಾಗಿತ್ತೇ ಹೊರತು ನಾಶನವಲ್ಲ.
ರಕ್ಷಣೆಯಾಗಿತ್ತೇ ಹೊರತು ನಾಶನವಲ್ಲ. ಯಾರು ಒಬ್ಬರು ಕೂಡ ನಾಶವಾಗಬಾರದೆಂಬುದಾಗಿ ಆತನ ನಿಯೋಗವಾಗಿತ್ತು. ಅದಕ್ಕೋಸ್ಕರವಾಗಿ ಆತನು ಈ ಲೋಕಕ್ಕೆ ಬಂದನು ಪ್ರಿಯರೇ. ಅದನ್ನೇ ಇಲ್ಲಿ ಸಾರಿ ತಿಳಿಸುವುದರ ಮೂಲಕ 18ನೇ ವಚನದಲ್ಲಿ ನೀವು ಗಮನಿಸಿರಿ, ಆತನನ್ನು ನಂಬುವವನಿಗೆ ತೀರ್ಪು ಆಗುವುದೇ ಇಲ್ಲ. ಆತನನ್ನು ನಂಬುವವನಿಗೆ ತೀರ್ಪು ಆಗುವುದಿಲ್ಲ. ಆದರೆ ನಂಬದವನಿಗೆ ದೇವರ ಒಬ್ಬನೇ ಮಗನ ಹೆಸರನ್ನ ನಂಬದೆ ಹೋದದ್ದರಿಂದ ಆಗಲೇ ತೀರ್ಪು ಆಗಿ ಹೋಯಿತು. ಮಾನವ ಈಗಾಗಲೇ ಏನು ಹುಟ್ಟಿದ್ದಂದಿನಿಂದ ಪಾಪಿಯೇ, ಮಾತೃಗರ್ಭವನ್ನು ಹೊಂದಿದ ದಿನದಿಂದ ದ್ರೋಹಿಯೇ. ಈಗಿರುವಲ್ಲಿ ಪಾಪಮಯವಾದಂತ ಈ ಜೀವಿತ ಮಾನವರಲ್ಲಿ ಈಗಾಗಲೇ ನ್ಯಾಯ ತೀರ್ಪಿಗೆ ನಮ್ಮನ್ನ ಗುರಿ ಮಾಡಿಬಿಟ್ಟಿದೆ. ಅಂದ್ರೆ ನ್ಯಾಯ ತೀರ್ಪು ನಮಗಾಗಲೇಬೇಕು, ಆಗುತ್ತೆ. ಆ ನ್ಯಾಯ ತೀರ್ಪಿನಲ್ಲಿ ನಾವು ಯಥಾರ್ಥವಾಗಿ ನಿರ್ದೋಷಿಗಳಾಗಿ ದೇವರ ಮುಂದೆ ಕಾಣಿಸ್ಕೊಳ್ಳುವಂಥದ್ದಿದೆಯಲ್ಲ, ಅದು ಬಹಳ ಮುಖ್ಯ. ಈ ತೀರ್ಪು ಮಗನನ್ನ ನಂಬದೇ ಹೋದದ್ದರಿಂದಲೇ ಆಗ್ತದಂತೆ. ಮಗನನ್ನ ನಂಬದೇ ಹೋದದ್ದರಿಂದಲೇ ಆಗುವಂತದ್ದಾಗಿದೆ. ಈಗಿರುವಲ್ಲಿ 19ನೇ ವಚನದಲ್ಲಿ ಯೇಸು ಇಲ್ಲಿ ಯಾಕೆ ಜನರು ಬೆಳಕನ್ನ ತಿರಸ್ಕರಿಸಿದರು ಎಂಬುದಾಗಿ ಹೇಳ್ತಾನೆ. ನೋಡ್ರಿ, ಅಲ್ಲಿ ಬೆಳಕು ಲೋಕಕ್ಕೆ ಬಂದಿದ್ದರು, ಮನುಷ್ಯರ ಕೃತ್ಯಗಳು ಕೆಟ್ಟವುಗಳಾಗಿರುವುದರಿಂದ ಅವರು ಬೆಳಕಿಗಿಂತ ಕತ್ತಲೆಯನ್ನೇ ಹೆಚ್ಚಾಗಿ ಪ್ರೀತಿಸಿದರು. ಯಾಕೆ ಜನರು ಬೆಳಕನ್ನ ತಿರಸ್ಕರಿಸಿದರು? ಅಯ್ಯೋರು ಬರ್ತಾರೆ, ಪ್ರಶ್ನೆಗಳನ್ನ ಕೇಳ್ತಾರೆ. ಹೀಗಿರುವಲ್ಲಿ ಸತ್ಯ ಬೆಳಕು ಏನ್ ಮಾಡ್ತೈತಂತ್ರಿ? ಸತ್ಯ ಏನನ್ನ ಪರಿಶೋಧಿಸ್ತದೆ? ಮುಚ್ಚಾಕಲ್ಪಟ್ಟಂತ ಜೀವಿತ, ಅಂದ್ರೆ ಒಳಗಿನವುಗಳನ್ನ ತೆರೆದಿಡುವಂತ. ಈಗ ಬೆಳಕಿಲ್ಲ ಅಂತಂದ್ರೆ ಏನಾಗ್ತದ್ರಿ? ಗೋಡೆ ಎಲ್ಲ ಕಾಣಿಸೋದಿಲ್ರಿ. ಬೆಳಕಿದ್ರೆ ಮಾತ್ರ ಎಲ್ಲ ಗೋಚರ. ಅಂದ್ರೆ ದೇವರು ಸಮಾಜದ ಸ್ತ್ರೀಯೊಟ್ಟಿಗೆ ಮಾತನಾಡುವಾಗ ಏನ್ ಮಾಡ್ದ? ಬೆಳಕನ್ನ ಚೆಲ್ಲಿದ್ನಲ್ಲ. ಆ ಸಮಾಜದ ಸ್ತ್ರೀಯ ಜೀವಿತದಲ್ಲಿದ್ದಂತ ಆ ಒಂದು ಕತ್ತಲೆಯ ಜೀವಿತವನ್ನ ಬೆಳಕಿಗೆ ತಂದ, ರಕ್ಷಣೆಗೆ ಸಾಗಿಸಿದ. ಈಗಿರುವಲ್ಲಿ ಪ್ರತಿಯೊಂದು ಜೀವನದಲ್ಲಿ, ನಮ್ಮ ಜೀವಿತದಲ್ಲಿದ್ದಂತ ಆ ಕತ್ತಲೆಯ ಜೀವಿತವನ್ನ ಏನ್ ಮಾಡ್ತಾನೆ? ಬೆಳಕಿಗೆ ತಂದುಬಿಟ್ರೆ ಹೆಂಗೆ? ನಮ್ಮ ಕತ್ತಲೆಯ ಜೀವಿತಗಳನ್ನ ದೇವ್ರ ಬೆಳಕಿಗೆ ತಂದು ಬಿಟ್ರೆ ಹೇಗಿರ್ತೀವಿ ನಾವು? ಅದು ಯಾರಿಗೂ ಇಷ್ಟ ಇಲ್ಲ ಪ್ರಿಯರ್, ಯಾರಿಗೂ ಇಷ್ಟ ಇಲ್ಲ. ಆಗಿರುವುದರಿಂದ ಅವ್ರ ಬೆಳಕನ್ನ ಅವರು ಇಷ್ಟಪಡದೆ ಏನನ್ನ ಇಷ್ಟಪಡ್ತೀವಿ ನಾವು? ಯಾಕಂದ್ರೆ ನಾವು ಕತ್ತಲೆಯಲ್ಲೇ ಇದ್ದೇವೆ ಇನ್ನು. ಅಂದ್ರೆ ಪಾಪಮಯವಾದಂತ ಜೀವಿತದಲ್ಲೇ ನಾವು ಇರುವಾಗ ಇನ್ನು ನಮ್ಮಲ್ಲಿ ಬೆಳಕು ಎಲ್ಲಿಂದ ಬರ್ತದೆ? ಬೆಳಕು ಎಲ್ಲಿಂದ ಇರ್ತದೆ? ಹಾಗಿದ್ದಲ್ಲಿ ಬೆಳಕನ್ನ ಎಲ್ಲಿ ನಾವು ಹೊಂದ್ಕೊಳ್ಳಲು ಸಾಧ್ಯವೇ ಇಲ್ಲ. ಸತ್ಯವನ್ನ ಅದು ಪ್ರತಿಬಿಂಬಿಸ್ತದೆ. ಬೆಳಕು ದೇವರ ಪ್ರಕಟಣೆಯಾಗಿದೆ. ಪವಿತ್ರ ಪರಿಶುದ್ಧತ್ವಕ್ಕೆ ಸಂಕೇತವಾಗಿದೆ. ಪವಿತ್ರತೆಗೆ ಸಂಕೇತವಾಗಿದೆ. ದೇವರ ಪ್ರಸನ್ನತೆಯ ಸಂಕೇತವಾಗಿದೆ. ಬೆಳಕು ದೇವರ ಪ್ರಸನ್ನತೆ, ದೇವರ ಇರುವಿಕೆ. ಈಗಿರುವಲ್ಲಿ ಬೆಳಕು ಎಲ್ಲಿರ್ತದೋ ಅಲ್ಲಿ ಅಂಧಕಾರ ಇರೋದಿಲ್ಲ. ಯಾಕೆಂದ್ರೆ ಆ ಬೆಳಕು ಯಾರು? ಯೇಸು ಕ್ರಿಸ್ತನೇ. ನಮ್ಮ ಜೀವಿತಗಳಲ್ಲಿ ಆ ಬೆಳಕು ಇರುವುದಾದರೆ ನಮ್ಮಲ್ಲಿ ಯಾವತ್ತಿಗೂ ಕತ್ತಲೆ ಇರುವುದಿಲ್ಲ. ಈಗಿರುವಂತ ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 12ನೇ ವಚನವನ್ನು ನೀವು ಗಮನಿಸಿದರೆ ಅಲ್ಲಿ ಹೇಳ್ತಾನೆ, ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ ಎಂಬುದಾಗಿ. ಸತ್ಯವನ್ನ ಯಾರು ಇಷ್ಟಪಡುವುದಿಲ್ಲ. ಯಾಕೆಂದ್ರೆ ಅದು ಕಹಿ ಅಂತೆ. ಅದು ಕಹಿ. ಸುಳ್ಳು ಎಲ್ಲರೂ ಇಷ್ಟಪಡ್ತೀವ್ರಿ ನಾವು. ನೀವೇನ್ ಚಂದ ಇದಿರ್ರಿ, ನೀವು ಏನ್ ಹೇಳ್ತಿರ್ರಿಪ್ಪ, ಬಹಳ ಚಂದ ಹೇಳ್ತಿರ್ರಿ. ಒಳಗೆ ಹೆಂಗಿರ್ತತೆ ಯಾರಿಗೂ ಗೊತ್ತಿಲ್ರಿ. ಒಳಗೆ ಯಾವ ಭಾವನೆಗಳು ಇರ್ತಾವೋ ಗೊತ್ತಿಲ್ಲ. ಆದ್ರೆ ಅಂತರಾತ್ಮವನ್ನು ನೋಡುವ ದೇವರಿದ್ದಾನೆ. ಪ್ರತಿಯೊಂದು ಬೆಳಕಿಗೆ ತರುವಂತವನ ಆತನೇ. ಪ್ರತಿಯೊಂದು ಬೆಳಕಿಗೆ ತಂದೆ ತರ್ತಾನೆ. ಇದು ನಾವು ಸತ್ಯಾಂಶವನ್ನು ನಾವು ಗ್ರಹಿಸಿಕೊಳ್ಬೇಕು. ಇವತ್ತು ನಾವು ಸುಳ್ಳಾಡಿರ್ಬೋದು, ಆದ್ರೆ ನಾಳೆ ಆ ಸುಳ್ಳು ಬಯಲಿಗೆ ಬರಲೇಬೇಕು.
ಬಂದೇ ಬರ್ತದೆ, ಬಂದೇ ಬರ್ತದೆ. ಸತ್ಯವನ್ನ ಯಾರು ಇಷ್ಟಪಡುವುದಿಲ್ಲ, ಯಾಕೆಂದ್ರೆ ಅದು ಕಹಿ, ಸುಳ್ಳು ಸಿಹಿ ಆಗಿರ್ತದಂತೆ. ಈಗ ಶುಗರ್ ಬಂದವರಿಗೆ ಏನ್ರಿ ಕಹಿ? ಸಿಹಿ ಕಹಿರ, ಸಿಹಿ ಕಹಿ. ಹಾಗಲಕಾಯಿ ಏನಾಗ್ತದಂತ್ರೆ, ಅದು ಕಹಿ, ಆದ್ರೆ ದೇಹಕ್ಕೆ ಸಿಹಿ. ಅದೇ ಸ್ವೀಟು ನಾವು ತಗೊಂತೇವೆ, ಅದು ಹೊರಗಡೆ ಸಿಹಿ, ಒಳಗಡೆ ಕಹಿ. ಸತ್ಯ ಕೂಡ ಹಂಗೆ ಅಂತ್ರೆ, ಬೆಳಕು ಕೂಡ ಹಂಗೆ ಅಂತೆ. ಈಗಿರುವಲ್ಲಿ ಪಾಪ ಕೇವಲ ತಪ್ಪಲ್ಲ, ಬದಲಾಗಿ ಪ್ರೀತಿಯನ್ನ ಹೋಗಲಾಡಿಸಿದ ಇಲ್ಲದೆ ಮಾಡಿದ ಕಾರ್ಯವಾಗಿದೆ. 20ನೇ ವಚನವನ್ನು ನೀವು ಗಮನಿಸಿರಿ. ಕೆಟ್ಟದ್ದನ್ನ ಮಾಡುವವರು ಬೆಳಕನ್ನ ಸಹಿಸುವುದಿಲ್ಲ, ತಮ್ಮ ಕೃತ್ಯಗಳು ದುಷ್ಕೃತ್ಯಗಳಾಗಿ ತೋರಿ ಬಂದಾವೆಂದು ತಮ್ಮ ಅನುಸರಿಸಿ ನಡೆಯುವನು ತಾನು ದೇವರಿಂದ ನಡೆಸಿಕೊಂಡು ತನ್ನ ಕೃತ್ಯಗಳನ್ನ ಮಾಡಿದ್ದೇನೆಂದು ತೋರಿ ಬರುವಂತೆ ಬೆಳಕಿಗೆ ಬರುತ್ತಾನೆ. ಕತ್ತಲೆಯಲ್ಲಿ ಮಾಡಿದಂತ ಕಾರ್ಯಗಳನ್ನ ಆತನ ಏನ್ ಮಾಡ್ತಾನಂತೆ, ಬೆಳಕಿಗೆ ಬಂದಾವು ಅಂತ ಹೇಳಿ ಆತನ ಏನ್ ಮಾಡ್ತಾನಂತ, ಅದನ್ನ ಅದಕ್ಕೆ ಬೆಳಕು ಬ್ಯಾಡ್ ನಮಗೆ ಅಂತ. ಯಾಕಂದ್ರೆ ಪಾಪ ಕೃತ್ಯಗಳೆಲ್ಲ ಬಯಲಿಗೆ ಬೀಳ್ತವೆ. ಲೈಟ್ ಎಕ್ಸ್ಪೋಸಸ್ ಅಂತ, ಲೈಟ್ ಎಕ್ಸ್ಪೋಸಸ್ our sins. Light reveals our sins. Light confronts our sins. ಬೆಳಕು ನಮ್ಮ ಪಾಪಗಳನ್ನ ತೆರೆದಿಡ್ತದೆ, ಬೆಳಕು ನಮ್ಮ ಪಾಪಗಳನ್ನ ಬಹಿರಂಗಪಡಿಸ್ತದೆ, ಬೆಳಕು ನಮ್ಮ ಪಾಪಗಳನ್ನ ಎದುರುಗೊಳ್ಳುವಂತೆ ಮಾಡ್ತದೆ. ಆ ಬೆಳಕು ಯಾರು? ಯೇಸು ಕ್ರಿಸ್ತನೇ. ನಮ್ಮನ್ನ ತೆರೆದಿಡುವ ವಿಚಾರಗಳನ್ನು ನಾವು ಎಂದಿಗೂ ಮರೆ ಮಾಡುತ್ತೇವೆ, ತಡೆ ಹಿಡಿಯುತ್ತೇವೆ. ನಮ್ಮನ್ನು ಎಕ್ಸ್ಪೋಸ್ ಮಾಡಬೇಕು ಎಂಬುದಾಗಿ ಹೇಳಿದಾಗ ಏನ್ ಮಾಡ್ತೇವೆ, ನಮ್ಮನ್ನು ನಾವು ತಡೆಗಡ್ತೇವೆ, ಹೆಂಗನ ಮಾಡಿ ಅದನ್ನ ಮುಚ್ಚಾಕಬೇಕು ಎಂಬುದಾಗಿ ಪ್ರಯತ್ನಗಳನ್ನ ಪಡ್ತೇವೆ. ಜನರು ಯಾಕೆ ಯೇಸು ಕ್ರಿಸ್ತನನ್ನ ತಿರಸ್ಕರಿಸಿದರೆಂದರೆ ಆತರು ಎಲ್ಲರ ಪಾಪಗಳನ್ನ ಏನ್ ಮಾಡಿದಾರೆ, ಬಹಿರಂಗಪಡಿಸಿದ. ಈಗಾಗಲೇ ಹೇಳಿದೆ, ಸಮಾರ್ಯದ ಸ್ತ್ರೀಯ ಬಳಿಗೆ ಹೋದಾಗ ಸಮಾರ್ಯದ ಸ್ತ್ರೀಯ ಜೀವಿತದ ಗುಟ್ಟನ್ನ ಆತನ ಏನ್ ಮಾಡದಂತ್ರಿ, ಬಹಿರಂಗಪಡಿಸಿದ. ಪಾಪ ಮಾಡಿದಂತ ಪಾಪಗಳನ್ನ ಆತನು ಬಹಿರಂಗಪಡಿಸಿದ. ಮೋಶೆಯ ಧರ್ಮಶಾಸ್ತ್ರದ ನಿಯಮದ ಪ್ರಕಾರ ಕಲ್ಲನ್ನ ಎಸೆದು ಕೊಲ್ಲಬೇಕು. ಈಕಿ ಯಾವುದರಲ್ಲಿ ಸಿಕ್ಕಿ ಬಿದ್ದಿದ್ದಾಳೆ? ವ್ಯಭಿಚಾರದಲ್ಲಿ ಸಿಕ್ಕಿ ಬಿದ್ದಿದ್ದಾಳೆ ಎಂಬುದಾಗಿ ಹೇಳಿ ಅವರು ಕೊಲ್ಲಕ್ಕೆ ಬಂದಾಗ ಸ್ವಾಮಿ ಏನನ್ನ ಬಹಿರಂಗಪಡಿಸಿದ್ದಾರೆ? ಯಾರು ಪಾಪ ಮಾಡಲಿಲ್ವೋ, ಇವತ್ತು ನಮ್ಮ ಪಾಪಗಳನ್ನು ನಾವು ಮುಚ್ಚಿಕೊಂಡು ಇನ್ನೊಬ್ಬರ ದೋಷವನ್ನು ನಾವು ಏನ್ ಮಾಡ್ತಾ ಇದ್ದೀವ್ರಿ? ಎತ್ತಿಡಿತೀವಿ. ದೇವರು ಅದನ್ನು ಕೂಡ ಬಹಿರಂಗಪಡಿಸ್ತಾನಂತೆ. ಎಲ್ಲಾ ಅಂತರಂಗದ ಒಂದು ಇಲ್ಲದ ಜೀವಿತ ಅಂದ್ರೆ ಕಪಟಿಗಳೇ ಎಂಬುದಾಗಿ ಕರೀತಾನೆ. ಕಪಟಿಗಳೇ ಅಂದ್ರೆ ಹಿಪೋಕ್ರಿಟ್ಸ್, ಆಂಗ್ಲ ಭಾಷೆಯಲ್ಲಿ ಹಿಪೋಕ್ರಿಟ್ಸ್ ಎಂಬುದಾಗಿ ಹೇಳ್ತಾರೆ. ಅಂದ್ರೆ ಬಫೂನ್ಸ್ಗಳು, ಜೋಕರ್ನ ನೋಡಿವಲ್ಲ ನಾವು. ಜೋಕರ್ಗಳು ಹೆಂಗಿರ್ತಾರೆ? ಎಲ್ಲ ಮುಖವಾಡವನ್ನ ಹಾಕಿಕೊಂಡು ಎಲ್ಲರನ್ನ ನಗಿಸುವಂತ ಕಾರ್ಯದಲ್ಲಿ ಇರ್ತಾರೆ. ಆದ್ರೆ ಒಳಗಿನ ಜೀವಿತ, ಅವರ ಅಂತರಾಳದ ಜೀವಿತ, ಅವರ ನೋವಿನ ಜೀವಿತ ಯಾರಿಗಾದ್ರೂ ಗೊತ್ತಾಗ್ತದ? ಗೊತ್ತಾಗೋದಿಲ್ಲ. ನಮ್ಮ ಜೀವಿತಗಳು ಕೂಡ ಹಂಗೆ ಅಂತ. ಹೊರಗಿನ ತೋರಿಕೆಯಲ್ಲಿ ನಾವು ಸೋ ಕಾಲ್ಡ್ ಸೊಫಿಸ್ಟಿಕೇಟೆಡ್ ಎಂಬುದಾಗಿ ನಾವು ತೋರಿಸ್ಕೊಳ್ತೇವೆ. ಆದ್ರೆ ನಮ್ಮ ಒಳಗಿನ ಜೀವಿತ ಯಾರು ನೋಡ್ತಾರಂತ್ರಿ? ದೇವ್ರು ನೋಡ್ತಾನೆ ಇರ್ತಾನೆ, ನೋಡುತ್ತಲೇ ಇದ್ದಾನೆ. ಹೀಗಿರುವಲ್ಲಿ ಇಲ್ಲಿ ಬೆಳಕಿಗೆ ಬರುವುದೆಂದರೆ ನಾವು ದೇವರ ಮುಂದೆ ಯಥಾರ್ಥವಾಗಿ ನಮ್ಮನ್ನ ತೋರ್ಪಡಿಸಿಕೊಳ್ಳುವಂಥದ್ದಾಗಿದೆ. ಯಥಾರ್ಥತೆಯ ಜೀವಿತವಾಗಿದೆ ಪ್ರಿಯರೇ. ಒಳಗಿನ ಒಂದು, ಹೊರಗಡೆ ಒಂದು ಜೀವನವಲ್ಲ. ಪಶ್ಚಾತ್ತಾಪ ಪಡುವಂಥದ್ದಾಗಿದೆ. ಕೇವಲ ಪಶ್ಚಾತ್ತಾಪ ಅಲ್ಲ, ನಿಜವಾದ
ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ಆತನು ಎಂದಿಗೂ ತಿರಸ್ಕರಿಸುವವನಲ್ಲ. ಅದು ನಿಜವಾದ ಬೆಳಕಿಗೆ ಬರುವಂತದ್ದಾಗಿದೆ. ನಂಬಿಕೆಯಿಂದ ಜೀವಿಸುವಂಥದ್ದೇ ಬೆಳಕಿನ ಕಡೆಗೆ ನಡೆಯುವಂಥದ್ದಾಗಿದೆ. ರಕ್ಷಣೆ ಪ್ರತಿಯೊಬ್ಬರಲ್ಲಿ ರೂಪಾಂತರವನ್ನ ತರುವಂಥದ್ದಾಗಿದೆ. ಈ ರೂಪಾಂತರ ಟ್ರಾನ್ಸ್ಫಾರ್ಮೇಶನ್ ಅಂದ್ರೆ ಏನ್ರಿ? ಕಂಬಳಿ ಹುಳ ಎಲ್ಲರಿಗೂ ಗೊತ್ತಿದೆ ಅಲ್ಲ? ಈ ಕಂಬಳಿ ಹುಳ ಯಾರಾದ್ರೂ ಇಷ್ಟಪಡ್ತೀರಾ? ಯಾರು ಇಷ್ಟಪಡೋದಿಲ್ಲ ಅಲ್ರಿ? ಆದ್ರೆ ಅದೇ ಕಂಬಳಿ ಹುಳ ಚಿಟ್ಟೆ ಆಗ್ತದೆ, ಗೊತ್ತೈತಾ? ಅದೇ ಕಂಬಳಿ ಹುಳ ಚಿಟ್ಟೆ ಆದಾಗ ನಾವೇನ್ ಮಾಡ್ತೇವ್ರಿ? ಅಯ್ಯೋ ಎಷ್ಟು ಸುಂದರವಾದಂತ ಚಿಟ್ಟೆ ಅಂತ ಅದನ್ನು ಹೊಗಳ್ತೀವಿ, ಹಾಡ್ತೀವಿ. ಅಂದ್ರೆ ದೇವರು ನಮ್ಮಿಂದ ಬಯಸುವಂಥದ್ದು ಅದೇ ರೂಪಾಂತರ. ಮೊದಲಿನ ಸ್ಥಿತಿಯಿಂದ ನಾವು ಉತ್ತಮವಾದಂತ ಸ್ಥಿತಿಗೆ ತಲುಪುವಂಥದ್ದು, ಅದು ರೂಪಾಂತರ. ದೇವರು ನಮ್ಮಿಂದ ಬಯಸುವಂಥದ್ದು ಅದು ಬೆಳಕಿನವರಾಗಿ ನಾವು ಜೀವಿಸುವಂಥದ್ದಾಗಿದೆ ಪ್ರಿಯರೇ. ಹೀಗಿರುವಲ್ಲಿ ಸರ್ಪ ಎತ್ತಲ್ಪಟ್ಟರೆ ಇಲ್ಲಿ ಯೇಸು ಕ್ರಿಸ್ತನ ಶಿಲುಬೆ ಎತ್ತಲ್ಪಟ್ಟಿತು ಪ್ರಿಯರೇ. ಅಲ್ಲಿ ಶಾಪದ ಸಂಕೇತ, ಇಲ್ಲಿ ರಕ್ಷಣೆಯ ಸಂಕೇತ. ಅಲ್ಲಿ ನೋಡಿ ಜೀವಿಸು, ಇಲ್ಲಿ ಅಲ್ಲಿ ನೋಡಿ ಜೀವಿಸು, ಇಲ್ಲಿ ನಂಬಿ ಜೀವಿಸು. ಅಲ್ಲಿ ನೋಡಿ ಜೀವಿಸು, ಇಲ್ಲಿ ನಂಬಿ ಜೀವಿಸು. ಅಲ್ಲಿ ದೈಹಿಕವಾದಂತಹ ಸ್ವಸ್ಥತೆ, ಇಲ್ಲಿ ಆತ್ಮಿಕವಾದಂತ ಸ್ವಸ್ಥತೆ, ಬಿಡುಗಡೆ, ರಕ್ಷಣೆ. ಹೀಗಿರುವಲ್ಲಿ ನಮಗೆ ಯಾವ್ದು ಬೇಕು ಹೇಳಿ? ಇಂದು ನಾವು ನಮ್ಮಲ್ಲಿರುವ ವಿಷವನ್ನ ಏನ್ ಮಾಡ್ಬೇಕಂದ್ರೆ ತೆಗಿಬೇಕು. ಪಾಪಮಯವಾದಂಥ ವಿಷವನ್ನ ನಾವು ತೆಗಿಬೇಕು. ಎಲ್ಲಿದೆ ಅಂತ್ರಿ? ಯಾರಲ್ಲಿ ಅತಿ ಹೆಚ್ಚು ವಿಷ ಇದೆ ಅಂತ್ರಿ? ಯಾವ ಪ್ರಾಣಿಯಲ್ಲಿ ಅತಿ ಹೆಚ್ಚು ವಿಷ ಇದೆ ಅಂತೆ? ಸರ್ ಕರೆಕ್ಟ್ ಹೇಳಿದ್ರಿ. ಕೋಬ್ರಾ ಅಂತೀವಿ, ಆದ್ರೆ ಕೋಬ್ರಾ ಅಲ್ಲ ರೀ, ನಾವೇ. ಯಾಕೆ ಅಂತ ಕೇಳಿದಾಗ ನೀವು ಮಲಗಿಕೊಳ್ಳುವಾಗ ಒಂದಿಷ್ಟು ಹಕ್ಕಿಯನ್ನ ಬಾಯಲ್ಲಿ ಇಟ್ಟುಕೊಂಡು ಮಲಗಿ ಬೆಳಗ್ಗೆ ಎದ್ದು ಆ ಅಕ್ಕಿಯನ್ನ ಕೋಳಿ ಮರಿಗೆ ಹಾಕ್ರಿ. ಹಾಕಿದಾಗ ಏನಾಗ್ತದಂತ್ರಿ? ಸತ್ತೋಗ್ತವೆ. ಯಾಕೆ? ಮನುಷ್ಯನಲ್ಲಿದ್ದಂತ ಇರುವಷ್ಟು ವಿಷ ಬೇರೆ ಯಾವ ಪ್ರಾಣಿಯಲ್ಲಿ ಕೂಡ ಇಲ್ಲ ಅಂತ. ಅದೇ ಕಚ್ಚಿದ್ರೆ ಏನಾಗ್ತದ್ರಿ? ಮನುಷ್ಯ ಕಚ್ಚಿದ್ರೆ ಏನಾಗ್ತದೆ? ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಇದು ಸೈಂಟಿಫಿಕಲಿ ಪ್ರೂವ್ಡ್. ಸೈಂಟಿಫಿಕಲಿ ಇಟ್ ಈಸ್ ಬೀನ್ ಪ್ರೂವ್ಡ್. ಹೀಗಿರುವಲ್ಲಿ ನಮ್ಮಲ್ಲಿ ಏನಿದೆ ಅಂತೆ? ವಿಷಪೂರಿತವಾದಂಥ ಪಾಪಮಯವಾದಂಥ ಜೀವಿತ ನಮ್ಮಲ್ಲಿದೆ. ಅದು ಹರಡದಂತೆ ಜೀವಿಸಬೇಕು. ಆ ವಿಷ ಗುಣ ಹುಟ್ಟುವಿಕೆಯಾಗಿರಬಹುದು, ಪಾಪವಾಗಿರಬಹುದು, ಕಹಿಯಾಗಿರಬಹುದು, ಅಹಂ ಆಗಿರಬಹುದು, ಅಪನಂಬಿಕೆಯಿಂದ ಜೀವಿಸುವುದಾಗಿರಬಹುದು. ಅದನ್ನ ದೇವರ ಮುಂದೆ ಯಥಾರ್ಥವಾಗಿ ಅರಿಕೆ ಮಾಡಿ ನಿಜವಾದ ಪಶ್ಚಾತ್ತಾಪದಿಂದ ಜೀವಿಸುವುದಲ್ಲದೆ ಕಡೆಯದಾಗಿ ಕ್ರಿಸ್ತನನ್ನ ದಿನಾಲೂ ನೋಡುವವನಾಗಿ ನಂಬುವವನಾಗಿ ನಡೆದುಕೊಂಡರೆ, ಆ ಕ್ರೂಜೆಯನ್ನ ನೋಡುವುದಾದರೆ, ಆ ಕೃಪೆಯನ್ನ ಅನುಭವ ಮಾಡುವುದಾದರೆ, ಆ ಪ್ರೀತಿಯನ್ನ ಸವಿದು ನೋಡುವುದಾದರೆ, ಸಭೆ ಏನಾಗ್ತತ್ರಿ? ಪಾಪದೊಟ್ಟಿಗೆ, ಪಾಪವೆಂಬ ವಿಷಯದ ಬೀಜದೊಟ್ಟಿಗೆ ಸಂಧಾನವಾಗದೆ ನಾವು ಕ್ರಿಸ್ತನಲ್ಲಿ ನಮ್ಮನ್ನು ನಾವು ಸಂಧಾನ ಪಡಿಸಿಕೊಳ್ಳುವವರಾಗ್ತೇವೆ. ನೆವರ್ ಕಾಂಪ್ರಮೈಸ್ ವಿತ್ ಈವಿಲ್. ನೆವರ್ ಕಾಂಪ್ರಮೈಸ್ ವಿತ್ ಈವಿಲ್, ವಿತ್ ಸಿನ್. ಕ್ರಿಸ್ತನನ್ನು ನಾವು ಒಂದು ಸಲ ಕಾಂಪ್ರಮೈಸ್ ಆದ್ವಿ ಅಂತಂದ್ರೆ ಜೀವನ ಪರ್ಯಂತ ನಾವು ಏನ್ ಮಾಡ್ತೇವ್ರಿ? ಕಾಂಪ್ರಮೈಸ್ ಮಾಡ್ತಾನೇ ಇರ್ತೀವಿ. ನೆವರ್ ಕಾಂಪ್ರಮೈಸ್ ವಿತ್ ಸಿನ್. ಕ್ರಿಸ್ತನನ್ನು ನಮ್ಮ ಜೀವಿತಗಳಲ್ಲಿ ಮಹಿಮೆ ಪಡಿಸುವವರಾಗಿ, ಆತನನ್ನ ಹೆಚ್ಚಿಸಲ್ಪಡುವ ಹಾಗೆ, ನಾವು ತಗ್ಗಿಸಲ್ಪಡುವ ಹಾಗೆ ಜೀವಿಸುವಂತವರಾಗಬೇಕು. ಅದಕ್ಕೆ ಈ ಶಿಲುಬೆ. ಯಾರು ಹೆಚ್ಚಿಸಲ್ಪಡಬೇಕು? ಆತನು ಹೆಚ್ಚಿಸಲ್ಪಡಬೇಕು, ನಾವು ತಗ್ಗಿಸಲ್ಪಡಬೇಕು. ಯೋಹಾನನು ಹೇಳುವಂತ ಮಾತು. ಆತನು ಹೆಚ್ಚಿಸಲ್ಪಡಬೇಕು, ನಾವು ತಗ್ಗಿಸಲ್ಪಡಬೇಕು. ಈಗಿರುವುದರಿಂದ ನಮ್ಮ ನಾಶನದ ಜೀವಿತದಿಂದ ನಾವು ಹೊರಗೆ ಬರೋಣ ಪ್ರಿಯರೇ. ನಾಶನದಿಂದ ವಿಮುಕ್ತಿಗೊಳ್ಳಬೇಕಾದ್ರೆ ಅಥವಾ ಮುಕ್ತಿಗೊಳ್ಳಬೇಕಾದ್ರೆ ಅದು ಮಾರ್ಗ ಈ ಶಿಲುಬೆ.
ಶಿಲುಬೆ ಇಲ್ಲದೆ ನಾಶನದ ಮುಕ್ತಿ ಇಲ್ಲ. ನಮ್ಮ ಶಿಲುಬೆಯನ್ನು ನಾವು ಹೊತ್ತುಕೊಂಡು ದಿನಾಲು ದಿನಾಲು ಆತನಿಂದೆ ಹೋಗ್ಬೇಕು. ಯಾರ ಶಿಲುಬೆ? ಯೇಸು ಕ್ರಿಸ್ತನ ಶಿಲುಬೆ ಅಲ್ರಿ. ನಮ್ಮ ಪಾಪವೆಂಬ ಶಿಲುಬೆಯನ್ನು ನಾವು ಹೊತ್ತುಕೊಂಡು ಆತನಿಂದ ದಿನಾಲು ನಾವು ಹೋಗುವಂಥವರಾಗಬೇಕು. ಹೀಗಿರುವುದರಿಂದ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ, ಪರಿಶೋಧಿಸಿಕೊಳ್ಳೋಣ, ನಾಶನದಿಂದ ಮುಕ್ತಿಗೊಳ್ಳೋಣ. ನನ್ನ ಒಂದು ಚಿಕ್ಕ ಟೆಸ್ಟ್ ಮನಿಯನ್ನು ಹೇಳಿ ನಾನು ಮುಗಿಸ್ತೇನೆ ಪ್ರಿಯರೇ. ಇದಕ್ಕಾಗಿ ಈ ಸಭೆ ಕೂಡ ಪ್ರಾರ್ಥಿಸಿದೆ ಎಂಬುದಾಗಿ ನಾನು ಕೃತಜ್ಞತಾ ಭಾವದಿಂದ ವಂದಿಸುವವನಾಗಿದ್ದೇನೆ. ಪ್ರತಿನಿತ್ಯ, ಪ್ರತಿ ಗಳಿಗೆ, ಪ್ರತಿದಿನ ನಿಮ್ಮ ಪ್ರಾರ್ಥನೆಯಲ್ಲಿ ಕೂಡ ಮಗಳನ್ನು ನೆನೆಸಿಕೊಂಡು ಪ್ರಾರ್ಥಿಸಿದ್ದೀರಿ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ನಿಮ್ಮೆಲ್ಲರಿಗೂ ವಂದನೆಗಳು. ಕಳೆದ ಮೇ ತಿಂಗಳು ಅಂದರೆ 2025ನೇ ವರ್ಷದ ಮೇ ತಿಂಗಳಲ್ಲಿ ನಮಗೆ ಒಂದು ಸಂದೇಶ ಸಿಕ್ತು. ಅಂದರೆ ನಮ್ಮ ಮಗಳು ಶಾಲೆಗೆ ಹೋಗಿ ಬರುವಂಥ ಸಮಯದಲ್ಲಿ ಕಾಲು ನೋವು ಎಂಬುದಾಗಿ ಹೇಳಿದ್ಲು. ಕಾಲಿನ ನೋವಿದೆ ಎಂಬುದಾಗಿ ಹೋಗಿ ನಾವು ಕಾಲು ನೋವು ಬಿಡು ಅಂತ ಹೇಳಿ ನಾವು ಕರ್ಕೊಂಡೋಗಿ ಆಸ್ಪತ್ರೆಯಲ್ಲಿ ತೋರಿಸಿದೆವು. ತೋರಿಸಿದ ತಕ್ಷಣವೇ ಡಾಕ್ಟರ್ ಹೇಳಿದರು, ಇಲ್ಲ, ಒಂದು ವಾರ ನೀವು ಹೇಗಾದರೂ ಇದನ್ನು ಕಡಿಮೆ ಆಗುತ್ತೆ, ನೀವು ಟ್ಯಾಬ್ಲೆಟ್ಸ್ ತಗೊಳ್ಳಿ ಅಂತ ಹೇಳಿದರು. ಆದ ತಕ್ಷಣವೇ ಒಂದು ವಾರ ಆಯಿತು, ಆದರೂ ನೋವು ಕಡಿಮೆ ಆಗಲಿಲ್ಲ. ಮತ್ತೆ ತಿರುಗಿ ಡಾಕ್ಟರ್ ಹತ್ರ ಹೋದ್ವಿ. ಡಾಕ್ಟರ್ ಹತ್ರ ಹೋಗಿ ತೋರಿಸಿದಾಗ, ಇಲ್ಲ ಬೇಡ, ನೀವು CT ಸ್ಕ್ಯಾನಿಂಗ್ ಮಾಡಿಸ್ಬಿಡಿ, CT ಸ್ಕ್ಯಾನಿಂಗ್ ಮಾಡಿಸಿ ನೀವು ತೆಗೆದುಕೊಂಡು ಬನ್ನಿರಿ ರಿಪೋರ್ಟ್ ಅಂತ ಹೇಳಿದರು. ಅಲ್ಲಿ CT ಸ್ಕ್ಯಾನಿಂಗಿಗೆ ಹೋಗಿ ನಾವು ಒಂದು ಪ್ರಾರ್ಥನೆಗೆ ಹೋಗಿದ್ದೆ. ಪ್ರಾರ್ಥನೆಗೆ ಹೋಗಿ ಅಲ್ಲಿ ಕೂತ್ಕೊಂಡಾಗ CT ಸ್ಕ್ಯಾನಿಂಗ್ ಮಾಡಿಸ್ಬೇಕು ಎಂಬುದಾಗಿ ಹೇಳಿದಾಗ ಅಲ್ಲಿ ಹೋಗಿ CT ಸ್ಕ್ಯಾನಿಂಗ್ ಮಾಡಿಸಿ ಬಂದೆವು. ಅವ್ರು ಹೇಳಿದರು, ತಿರುಗಿ ಇಲ್ಲ, ಮಗಳನ್ನು ತಿರುಗಿ ಕರ್ಕೊಂಬನ್ನಿ, CT ಸ್ಕ್ಯಾನಿಂಗ್ ಒಂದೇ ಸಾಲದು, ಅದನ್ನು ಕಾಂಟ್ರಾಸ್ಟ್ ಮಾಡಿ ನೋಡಬೇಕು ಎಂಬುದಾಗಿ ಹೇಳಿದರು. ನನಗೆ ಆಗಲೇ ಸ್ವಲ್ಪ ಇದಾಯಿತು. ಕಾಂಟ್ರಾಸ್ಟ್ ಮಾಡಬೇಕೆಂಬುದಾಗಿ ಹೇಳಿದರೆ ಯಾಕೋ ಏನೋ ಸಮಸ್ಯೆ ಇದೆ ಎಂಬುದಾಗಿ ತಿಳಿದುಕೊಂಡವನಾಗಿ ಮಗಳನ್ನು ಕರ್ಕೊಂಡು ಹೋದೆ. ಕರ್ಕೊಂಡೋಗಿ ಕಾಂಟ್ರಾಸ್ಟ್ ಮಾಡಿಸಿದಾಗ ಅವರು ಹೇಳಿದರು, ಇಮ್ಮಿಡಿಯೇಟ್ ಆಗಿ ನೀವು ನಿಮ್ಮ ಡಾಕ್ಟರ್ ಬಳಿಗೆ ಹೋಗಿ ಕನ್ಸಲ್ಟ್ ಮಾಡಿರಿ. ಮಗಳನ್ನು ನಾವು ಮತ್ತು ನಮ್ಮ ಹೆಂಡತಿ ಎಲ್ಲರೂ ಆಸ್ಪತ್ರೆಗೆ ಹೋದೆವು. ರಿಪೋರ್ಟನ್ನು ತೋರಿಸಿದೆವು. ತೋರಿಸಿದ ತಕ್ಷಣವೇ ಅವರು ಹೇಳಿದರು, ಐ ಆಮ್ ಸಾರಿ ಫಾದರ್, ಐ ಆಮ್ ಸಾರಿ ಫಾದರ್, ನಿಮ್ಮ ಮಗಳಿಗೆ ಬೋನ್ ಕ್ಯಾನ್ಸರ್ ಇದೆ, ನೀವು ಇಮಿಡಿಯೇಟ್ ಆಗಿ ನೀವು ಮಗಳನ್ನು ಕಿದ್ವಾಯಿ ಹಾಸ್ಪಿಟ್ಲಿಗೆ ನೀವು ಕರ್ಕೊಂಡು ಹೋಗ್ರಿ ಅಂತ ಹೇಳಿದ್ರು. ಹೇಳಿದ ತಕ್ಷಣವೇ ನಾನು ಅಯ್ಯೋರಿಗೆ ಫೋನ್ ಮಾಡಿದೆ. ಅಯ್ಯೋರೇ, ಹಿಂಗಾಗಿದೆ ಅಂತ, ನಾನು ಬೆಂಗಳೂರಿಗೆ ತೆರಳುತ್ತೇನೆ ಎಂಬುದಾಗಿ ಹೇಳಿದೆ. ಹೇಳಿ ನಾನು ಬೆಂಗಳೂರಿಗೆ ಹೊರಟೆ. ಹೋಗಿ ಅಲ್ಲಿ ಕಿದ್ವಾಯಿ ಹಾಸ್ಪಿಟ್ಲೆಲ್ಲ ಅಲ್ಲಿ ಹೋಗಿ ಮತ್ತೆ ತಿರುಗಿ ಅದನ್ನು ನಾನು ಡಯಾಸಿಸ್ಗೆ ಹೇಳಿದ ತಕ್ಷಣವೇ ಅವರು ನನಗೆ ವಿಶೇಷವಾದಂಥ ಸಹಾಯವನ್ನು ಒದಗಿಸಿಕೊಟ್ಟು ಇ ಎಸ್ ಐ ಅನ್ನು ನನಗೆ ಮಾಡಿಸಿಕೊಟ್ರು. ಕಾರ್ಡನ್ನು ನೀವು ಈ ಸೌಲಭ್ಯಗಳನ್ನು ನೀವು ಬಳಸಿಕೊಳ್ಳ್ರಿ ಎಂಬುದಾಗಿ ಹೇಳಿ ನನಗೆ ಕಳಿಸಿಕೊಟ್ರು. ಅದನ್ನು ಹೋಗಿ ಅಲ್ಲಿ ಮಾಡಿಸಿಕೊಂಡು ಹೋಗೋಷ್ಟರೊಳಗೆ ನಮಗೆ ಅರ್ಧ ಜೀವ ಹೋಗಿತ್ತು. ಹೋಗಿ ಅಲ್ಲಿ ಮತ್ತೆ ತಿರುಗಿ ಪೆಟ್ ಸ್ಕ್ಯಾನಿಂಗು, ಆ ಸ್ಕ್ಯಾನಿಂಗು, ಈ ಸ್ಕ್ಯಾನಿಂಗ್ ಎಂಬುದಾಗಿ ಎಲ್ಲ ಮಾಡಿ ಎಲ್ಲ ನೋಡಿದಾಗ, ಬಯಾಪ್ಸಿ ಮಾಡಿದಾಗ ಅಲ್ಲಿ ಖಚಿತವಾಯಿತು. ಅದರಲ್ಲಿ ಕೂಡ ಅವರು ಅದನ್ನು ಮಾಡೋದಕ್ಕಿಂತ ಮುಂಚಿತವಾಗಿ 2 ಆಪ್ಷನ್ಸನ್ನು ಹೇಳಿದರು. ಇದು ಬೋನ್ ಕ್ಯಾನ್ಸರೇ, ಆಸ್ಟಿಯೋಸಾರ್ಕೋಮಾ ಎಂಬುದಾಗಿ. ಅದರಲ್ಲಿ 2 ವಿಧಗಳಿವೆ. ಒಂದು ಮೆಟಾಸ್ಟ್ಯಾಟಿಕ್ ಅಂತ ಇದೆ, ಇನ್ನೊಂದು ನಾನ್ ಮೆಟಾಸ್ಟ್ಯಾಟಿಕ್ ಎಂಬುದಾಗಿ ಇದೆ ಎಂಬುದಾಗಿ ಹೇಳಿದರು. ಮೆಟಾಸ್ಟ್ಯಾಟಿಕ್ ಅಂತಂದರೆ ಹೇಳಿದರೆ ಎಲ್ಲ ಕಡೆಗೂ ಸ್ಪ್ರೆಡ್ ಆಗ್ತದೆ ಎಂಬುದಾಗಿ. ನಾನ್ ಮೆಟಾಸ್ಟ್ಯಾಟಿಕ್ ಅಂತ ಹೇಳಿದರೆ ಒಂದೇ ಕಡೆ ಒಂದೇ ಜಾಗದಲ್ಲಿ ಅದು ಇರ್ತದೆ, ಆ ಸೆಲ್ಸ್ ಅಲ್ಲೇ ಇರ್ತದೆ ಎಂಬುದಾಗಿ ಹೇಳಿದರು. ನಮಗೆ ಮೊದಲೇ ಬಹಳ ಗಾಬರಿ ಆಯಿತು. ಸ್ವಾಮಿ ಏನಪ್ಪ, ಅದರಲ್ಲಿ ನಮ್ಮ ಜೀವಿತಗಳಲ್ಲಿ ಪ್ರತಿಯೊಬ್ಬರೂ ಕೂಡ ನಾವು ಏನು ಮಾಡ್ತೇವೆ ಎಂಬುದಾಗಿ ಹೇಳಿದರೆ, ಒಬ್ಬರಿಗೆ ಕಷ್ಟ ಸಂಕಟ ಬಂದಿದೆ ಎಂಬುದಾಗಿ ಹೇಳಿದರೆ ಏನು ಮಾಡ್ತೇವ್ರಿ ನಾವು? ಅದಕ್ಕೆ ಸ್ಪಂದಿಸದೆ ಮೊಟ್ಟ ಮೊದಲಾಗಿ ಏನು ಮಾಡ್ತೇವೆ ಜನರಾದಂಥ ನಾವು? ಗೇಲಿ ಮಾಡ್ತೀವ್ರಿ. ಇವ್ರು ಏನೋ ಮಾಡರ್ರಿ, ಅದಕ್ಕೆ ಆಗೈತಿ, ಏನೋ ತಪ್ಪು ಮಾಡರ್ರಿ, ಅದಕ್ಕೆ ಇವ್ರಿಗೆ ಶಾಪ.
ಮೊದಲನೇದಾಗಿ ಮಾಡುವಂಥದ್ದೇ ಟೀಕೆ ನಮ್ಮ ಜೀವಿತಗಳಲ್ಲಿ ಕೂಡ ಮಾಡಲಿಕ್ಕೆ ಪ್ರಾರಂಭವಾಯಿತು. ಈ ನೋವಿನಲ್ಲಿದ್ದೇವೆ, ತಿರುಗಿ ಈ ಟೀಕೆಗಳು ಇರುವಾಗ ಪಾಸ್ಟರ್ ಹೇಳಿದ್ರು, ಇದು ನಿಮಗೆ ಬಂದಂತ ಶಾಪ ಅಲ್ಲ, ಬಂದಂತ ಕಷ್ಟ ಅಲ್ಲ, ನೀವು ಮಾಡಿದಂಥ ಪಾಪಕ್ಕಾಗಿ ಬಂದಂಥದ್ದಲ್ಲ, ಬದಲಾಗಿ ಇದು ಬಂದಂಥದ್ದು ದೇವರ ಮಹಿಮೆಗಾಗಿಯೇ, ನೀವು ಮುಂದೆ ಸಾಗರಿ ಅಂತ ಹೇಳಿ ಮತ್ತೆ ಬಲಪಡಿಸಿದ್ರು. ಅನೇಕರು ಬಲಪಡಿಸಿದ್ರು, ಅನೇಕ ಸಭೆಗಳು ಬಲಪಡಿಸಿದವು. ಅದರಲ್ಲಿ ಮೊಟ್ಟ ಮೊದಲದಾಗಿ ನಮ್ಮ ಬಳ್ಳಾರಿ ಸಭೆಯಾದಂಥ ಜಾನ್ ಆ್ಯಂಡ್ಸ್ ಮೆಮೋರಿಯಲ್ ಚರ್ಚ್, ಆ ಸಭೆಯವರು ಕೂಡ ನನಗೆ ಬೆನ್ನೆಲುಬಾಗಿ ನಿಂತರು ಪ್ರಿಯರೇ. ಅನೇಕ ಸಭೆಗಳು, ಈವನ್ ಈ ಸಭೆ ಕೂಡ ನನಗೆ ಬೆನ್ನೆಲುಬಾಗಿ ನಿಂತು ಪ್ರಾರ್ಥನೆಯಲ್ಲಿ ನನ್ನ ಮಗಳಿಗೋಸ್ಕರ ನಿರತವಾಗಿ ಪ್ರಾರ್ಥನೆ ಮಾಡುತ್ತಾ ನನ್ನ ಬೆನ್ನೆಲುಬಾಗಿ ಈ ಸಭೆ ಅಲ್ಲದೆ ಅನೇಕ ಸಭೆಗಳು ಕೂಡ, ಅನೇಕ ಸಭೆಗಳು ನಮ್ಮ CSI ನಲ್ಲಿರುವಂಥ ಅನೇಕ ಸಭೆಗಳು ನಮಗೆ ಪ್ರೋತ್ಸಾಹವನ್ನು, ನಮ್ಮ ವಿಶೇಷವಾದಂಥ ಸಹಾಯವನ್ನು ಪ್ರಾರ್ಥನೆ ಮೂಲಕವಾಗಿ, ಧನ ಸಹಾಯದ ಮೂಲಕವಾಗಿ ನಮಗೆ ಮುನ್ನಡೆಸಿದ್ರು ಪ್ರಿಯರೇ. ಈವನ್ ಅದರಲ್ಲಿ ಕೂಡ ಒಂದು ಸಭೆಯನ್ನು ಕೂಡ ನಾನು ಮರಿಬಾರ್ದು. ಆ ಸಭೆ ಯಾವುದಂತ ಹೇಳಿದ್ರೆ ಜೋಗ್ ಫಾಲ್ಸ್ ಹಾಗೂ ಸಾಗರ ಸಭೆ. ಆ ಸಭೆ ಕೂಡ ನಮ್ಮನ್ನು ಬಹಳವಾಗಿ ನಮ್ಮನ್ನು ಪ್ರೀತಿ ಮಾಡಿ ನಮ್ಮನ್ನು ಮುನ್ನಡೆಸಿದ್ರು. ಹೋದೆವು, ಬಯೋಪ್ಸಿ ಆಯಿತು. ಈಗ ಬುಗುಲು ನಮಗೆ ಮೆಟಾಸ್ಟ್ಯಾಟಿಕ್ಕು ನಾನ್ ಮೆಟಾಸ್ಟ್ಯಾಟಿಕ್ಕು, ಅಂದರೆ ಅಲ್ಲೇ ಇರುವಂಥದ್ದು ಅಥವಾ ಸ್ಪ್ರೆಡ್ ಆಗುವಂಥದ್ದು. ಅದರಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ನಾನ್ ಮೆಟಾಸ್ಟ್ಯಾಟಿಕ್ ಆದರೆ ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ, ಇನ್ನು ದೇವ್ರ ಮೇಲೆ ನೀವು ಭರವಸೆ ಇಡ್ರಿ ಅಂತ. ನಾನ್ ಮೆಟಾಸ್ಟ್ಯಾಟಿಕ್ ಅಂತಂದರೆ ಏನಾದರೂ ಮಾಡಬಲ್ಲೆವು ಎಂಬುದಾಗಿ ಹೇಳಿದರು. ಪ್ರಾರ್ಥನೆ ಮಾಡಿದ್ವು, ಸ್ವಾಮಿ ನಿನ್ನನ್ನೇ ನಂಬಿಕೊಂಡು ಬಂದಿದ್ದೇವೆ, ಏನಿದ್ರು ನೀನೇ ನಡೆಸು, ಜೀವ ಕೊಟ್ಟವನು ನೀನೇ, ಜೀವ ತೆಗೆದುಕೊಳ್ಳುವವನು ನೀನೇ, ನಿನ್ನ ಕೈಯಲ್ಲಿ ಮಗಳನ್ನು ಒಪ್ಪಿಸಿ ಕೊಡ್ತೇವೆ ಅಂತ ಹೇಳಿ ಒಪ್ಪಿಸಿ ಕೊಟ್ಟೆವು. ಬದುಕಿದರು ನಿನಗಾಗಿಯೇ, ಸತ್ತರು ನಿನಗಾಗಿಯೇ ಎಂಬುದಾಗಿ ಹೇಳಿ ಅಲ್ಲಿ ಹೋಗಿ ನಾವು ಪ್ರಾರ್ಥನೆ ಮಾಡಿ ಕೂತ್ಕೊಂಡೆವು. ರಿಪೋರ್ಟ್ ಬಂತ್ರಿ. ರಿಪೋರ್ಟ್ ಬಂದ ತಕ್ಷಣವೇ ಡಾಕ್ಟರ್ ಒಳಗಡೆ ಕರೆಸಿದ್ರು. ಇಟ್ ಇಸ್ ಎ ಗುಡ್ ನ್ಯೂಸ್ ಫಾರ್ ಯು, ಇಟ್ ಈಸ್ ನಾನ್ ಮೆಟಾಸ್ಟ್ಯಾಟಿಕ್ ಎಂಬುದಾಗಿ ಹೇಳಿದರು. ಅಲ್ಲಿಂದ ಪ್ರಾರಂಭವಾಯ್ತ್ರಿ ಆ ಮಗಳ ಟ್ರೀಟ್ಮೆಂಟಲ್ಲಿ ನಾವು ಈ ಕಡೆಗೆ ಸೇವೆ ಭಾರ, ಆ ಕಡೆಗೆ ಮಗಳ ಒಂದು ಆರೋಗ್ಯದ ಕಡೆಗೆ ಚಿಂತೆ. ಈ ಸಮಯದಲ್ಲಿಯೇ ಮೇ ತಿಂಗಳಾಯ್ತು, ಜೂನ್ ತಿಂಗಳಾಯ್ತು. ಜೂನಿಗೆ ಹೋಗಿ ಮತ್ತೆ ತಿರುಗಿ ನಾವು ಅಲ್ಲಿ ಹೋಗಿ ಅಲ್ಲಿ ಅಡ್ಮಿಟ್ ಮಾಡಿದ್ದೇವೆ. ಆ ಸಮಯದಲ್ಲಿಯೇ ನಮಗೆ ಟ್ರಾನ್ಸ್ಫರ್ ಎಂಬಂತ ಇನ್ನೊಂದು ಸಂಗತಿ ನಮ್ಮ ಜೀವಿತದಲ್ಲಿ ಬಂತು. ಅದೇ ಸಮಯದಲ್ಲಿ ನಾವು ಬೆಂಗಳೂರಲ್ಲಿ ಟ್ರೀಟ್ಮೆಂಟ್ ತಗೊತಾ ಇದ್ದೇವೆ. ಆ ಸಮಯದಲ್ಲಿಯೇ ಟ್ರಾನ್ಸ್ಫರ್ ಎಂಬುದಾಗಿ ಬಂತು. ಸ್ವಾಮಿ ಏನಪ್ಪ, ಯಾಕಪ್ಪ ಇದು ಎಂಬುದಾಗಿ ಕೇಳಿಕೊಂಡು ತಿರುಗೊಂದಾವರ್ತಿ ಅದನ್ನು ಸ್ವೀಕರಿಸಿ ನಾವು ಅಲ್ಲಿಂದ ಮತ್ತೆ ಪ್ರಯಾಣ ಬೆಳೆಸಿ ಇಲ್ಲಿಗೆ ಮತ್ತೆ ಬಳ್ಳಾರಿಗೆ ಬಂದು, ಬಳ್ಳಾರಿಯಿಂದ ತಿರುಗಿ ಆ ವಸ್ತುಗಳನ್ನೆಲ್ಲ ಅವರಲ್ಲಿದ್ದಾರೆ, ಎಲ್ಲಿ ತಾಯಿ ಮತ್ತೆ ಮಗಳು ಆ ಆಸ್ಪತ್ರೆಯಲ್ಲಿ ಅವರಲ್ಲಿದ್ದಾರೆ, ಚಿಕಿತ್ಸೆ ತಗೊಂತಾ ಇದ್ದಾರೆ. ಮಗಳು ನರಳ್ತಾ ಇದ್ದಾಳೆ. ನಾನಿಲ್ಲಿ ಬಂದು ಈ ವಸ್ತುಗಳನ್ನೆಲ್ಲ ತೆಗೆದುಕೊಂಡು ಮತ್ತೆ ಸಿರುಗುಪ್ಪಗೆ ಅದನ್ನ ವರ್ಗಾವಣೆ ಮಾಡಿದೆ. ಈಗ ಅವ್ರು ಹೇಳಿದ್ರು ಲೀವ್ ಹಾಕಿ ಹೋಗಿ ಎಂಬುದಾಗಿ. ನನ್ನ ಮನಸ್ಸು ಒಪ್ಪಲಿಲ್ಲ ಪ್ರಿಯರೇ. ಯಾಕಂದ್ರೆ ಕೊಡಲ್ಪಟ್ಟಂತ ಜವಾಬ್ದಾರಿ, ದೇವರ ಸೇವೆಯ ಜವಾಬ್ದಾರಿಯನ್ನ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಮಾಡ್ತೇವೆ ಎಂಬುದಾಗಿ ನಾವು ಒಪ್ಪಿಕೊಂಡಾಗ ಅದಕ್ಕೆ ನಿಷ್ಠೆಯನ್ನು ತೋರಿಸುವಂಥದ್ದು ಬಹಳ ಅವಶ್ಯ, ಸಭೆಯನ್ನು ಮುನ್ನಡೆಸುವಂಥದ್ದು ಬಹಳ ಅವಶ್ಯ. ಆಗಿರುವಲ್ಲಿ ಸೋಮವಾರದಿಂದ ಮಂಗಳವಾರ ಅಥವಾ ಗುರುವಾರದವರೆಗೂ ಅಲ್ಲಿದ್ದುಕೊಂಡು ಅವರೆಲ್ಲ ಯೋಗಕ್ಷೇಮಗಳನ್ನು ನೋಡಿಕೊಂಡು ಎಲ್ಲ ವ್ಯವಸ್ಥೆಗಳನ್ನು ನೋಡಿಕೊಂಡು ತಿರುಗಿ ಬಂದು ಸಂಡೇ ಪ್ರತಿ ಭಾನುವಾರ ಆರಾಧನೆಯನ್ನ ಅಥವಾ ಪ್ರಾರ್ಥನೆಗಳಲ್ಲಿ ಇದ್ದರೆ ಅವುಗಳನ್ನೆಲ್ಲ ಮುಗಿಸಿಕೊಂಡು ತಿರುಗಿ ಮತ್ತೆ ಹೋಗ್ತಾ ಇದ್ದೆ. ನಾನು ಅರ್ಜೆಂಟ್ ಇತ್ತಂತಂದ್ರೆ ಇಮಿಡಿಯೇಟ್ ಆಗಿ ಮತ್ತೆ ಹೋಗಿ ಮತ್ತೆ ಬರ್ತಾ ಇದ್ದೆ. ಹಾಗೆ ಮೇ ತಿಂಗಳಿಂದ ಡಿಸೆಂಬರ್ ತಿಂಗಳಿನವರೆಗೂ ಕೂಡ ಇದೇ ಪ್ರಯಾಣ ಬೆಳೆಸ್ತು. ಮಧ್ಯದಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಅವ್ರು ಹೇಳಿದ್ರು ಅದು ಬಹಳ ಗಂಭೀರವಾದಂಥ ಪರಿಸ್ಥಿತಿಯಲ್ಲಿದೆ, ನಾವು
ಆ ಸ್ಥಳವನ್ನ ನಾವೇನ್ ಮಾಡ್ಬೇಕ್ರಿ, ಆಪರೇಟ್ ಮಾಡಿ ತೆಗಿಬೇಕು. ಮೆಗಾ ಪ್ರೋಸ್ತಸಿಸ್ ಎಂಬಂತ ಒಂದು ಆಪರೇಷನ್ ಅನ್ನ ಮಾಡಿ ಅಲ್ಲಿ ಈ ಇಂಥ ರಾಡನ್ನ ಅಲ್ಲಿ ಹಾಕಬೇಕು ಎಂಬುದಾಗಿ ಹೇಳಿದರು. ಅದಕ್ಕಾಗಿ ಅನೇಕ ತಿರುಗಾಟಗಳು ಆದವು ಎಲ್ಲ ಮಾಡಿದ ನಂತರ ಅದಕ್ಕೆ 2.5 ಲಕ್ಷ ಅದಕ್ಕೆ ಖರ್ಚಾಯಿತು. ದೇವರು ದೇವರೇ ಒದಗಿಸಿಕೊಟ್ಟ. ಆ ನಿಟ್ಟಿನಲ್ಲಿ ಅನೇಕ ರೀತಿಯಲ್ಲಿ ಆ ಒಂದು ಫೇಸ್ ಅಲ್ಲಿ ಹೋಗಬೇಕಾದ್ರೆ ಅದು ದೇವರೇ ನಡೆಸಿದನೇ ಹೊರತು ಅದಕ್ಕೆ ಕಾರಣ ಎಲ್ಲರ ಪ್ರಾರ್ಥನೆ. ಈ ಜಯದ ಜೀವಿತಕ್ಕೆ ಕಾರಣ ಪ್ರಾರ್ಥನೆ. ಪ್ರೇಯರ್ ಬ್ರಿಂಗ್ಸ್ ವಿಕ್ಟ್ರಿ ಇನ್ ಅವರ್ ಲೈಫ್. ಈಗಿರುವಲ್ಲಿ ಆ ಮೆಗಾ ಪ್ರೋಸ್ತಸಿಸ್ ಆಪರೇಷನ್ ಆಯಿತು. ಆಪರೇಷನ್ ಮಾಡಬೇಕಾದ್ರೂ ಕೂಡ ನಮಗೆ ಭಯ, ಏನಾಗ್ತದೋ. ಹೇಗಿದ್ದರು ಸ್ವಾಮಿ, ನಿನಗೆ ಎಲ್ಲವನ್ನ ಒಪ್ಪಿಸಿಕೊಟ್ಟಿದ್ದೇವೆ. ಆಗಲೂ ಕೂಡ ಅಯ್ಯ ಪ್ರಾರ್ಥನೆ ಫೋನ್ ಮಾಡಿ ನನಗೆ ಕೇಳಿ, ಅನೇಕರು ಅಯ್ಯಂದರು ಸಭೆಯವರು ಫೋನ್ ಮಾಡಿ ಕೇಳ್ತಾ ಇದ್ರು. ಡಯಸಿಸ್ ಅವರು ಕೂಡ ನನಗೆ ಫೋನ್ ಮಾಡಿ ಕೇಳ್ತಾ ಇದ್ರು, ಏನಾಯ್ತು, ಹೆಂಗಾಯ್ತು, ಏನಾಗ್ತಾ ಇದೆ, ಹೆಂಗೆ ಮುಂದೆವರಿತಾ ಇದ್ದೀರಿ ಎಂಬುದಾಗಿ ಅವರು ಕೇಳ್ತಾ ಬಂದರು. ಈಗಿರುವಲ್ಲಿ ಮುಂದೆವರಿತು, ಆಪರೇಷನ್ ಆಯಿತು. ಆಪರೇಷನ್ ಆಗಿದ ತಕ್ಷಣವೇ ಮರಳಿ ಆಕೆ ನಡೆಯುವಂಥ ಸ್ಥಿತಿಗೆ ಇವತ್ತು ಬಂದಿದ್ದಾಳೆ. ಡಿಸೆಂಬರ್ ತಿಂಗಳಿನ ಅಥವಾ ನವೆಂಬರ್ 28ನೇ ತಾರೀಕಿನಂದು ನಾವು ಬೆಂಗಳೂರಿನಿಂದ ಪ್ರಯಾಣ ಬೆಳೆಸಿ ಸಿರುಗುಪ್ಪಗೆ ಬಂದ್ವಿ. ಅಲ್ಲಿ ಹೇಳಿದ್ರು, ಎಲ್ಲವನ್ನ ಮುಗಿಸಿಕೊಂಡು ಬರಬೇಕಾದ್ರೆ ಅವರು ಹೇಳಿದ್ರು, ಈಗ ಎಲ್ಲ ಸರಿ ಹೋಗಿದೆ, ರಿಪೋರ್ಟ್ಸ್ ಅಲ್ಲಿ ಕೂಡ ಎಲ್ಲ ಸರಿ ಇದೆ, ಏನೂ ತೊಂದರೆ ಇಲ್ಲ, ನೀವು ಮಗಳನ್ನ ಕರೆದುಕೊಂಡು ಹೋಗಿ. ಜನವರಿ ತಿಂಗಳಿಗೆ ಮತ್ತೆ ಹೋದೆವು. ಈಗ ಫೆಬ್ರವರಿ ತಿಂಗಳಲ್ಲಿ ಮತ್ತೆ ಹೋದೆವು. ಹೋಗಿ ಬಂದ ಮೇಲೆ ಅವರು ಹೇಳಿದ್ರು, ಈಗ ಯಾವ ಸಮಸ್ಯೆಯೂ ಇಲ್ಲ, ಈಗ ನೀವು ಮೂರು ತಿಂಗಳಿಗೆ ನೀವು ಬನ್ನಿ ಎಂಬುದಾಗಿ ಹೇಳಿದರು. ಇದೇ ರೀತಿಯಲ್ಲಿ 5 ವರ್ಷಗಳ ಕಾಲ ಮಗುವನ್ನ ನೀವು ಕಾಪಾಡಿಕೊಳ್ಳಿ, ಯಾವುದೇ ಇನ್ಫೆಕ್ಷನ್ ಆಗದೆ ಮತ್ತೆ ಮರಳಿ ಕಲ್ಪಿಸುವಂತ ಸಮಯ ಇರುತ್ತದೆ. ಆದ್ರಿಂದ ಮಗಳನ್ನು ನೀವು ಜಾಗರೂಕತೆಯಿಂದ ನೀವು ನೋಡ್ಕೊಳ್ರಿ ಎಂಬಂತ ಮಾತನ್ನ ಹೇಳಿ ಕಳಿಸಿದರು. ಇದನ್ನ ಯಾರು ನಡೆಸಿದ್ರಂತ್ರಿ? ಆರೋಗ್ಯ ಕೊಟ್ಟಾತ ದೇವರೇ, ಮುನ್ನಡೆಸಿದಾತ ದೇವರೇ, ಜೀವ ಕೊಟ್ಟಂಥದ್ದು ದೇವರೇ. ದೇವರು ಜೀವ ಕೊಡದೆ ಹೋದರೆ ನಾವು ಏನು ಮಾಡಿದರೂ ಸಾಧ್ಯ ಇಲ್ಲ. ಇದು 2ನೇ ನನ್ನ ಜೀವಿತದಲ್ಲಿ ನಡೆದಂಥ ಘಟನೆ. ಮೊದಲನೇ ಘಟನೆ ನನ್ನ ಹೆಂಡತಿಯ ಜೀವಿತದಲ್ಲಿ ಆಯಿತು. 2ನೇ ಘಟನೆ ಅಥವಾ ಸಾಕ್ಷಿ ನನ್ನ ಜೀವಿತದಲ್ಲಿ ಇಟ್ಟಂಥದ್ದು ದೇವರು ನನ್ನ ಮಗಳ ಜೀವಿತದಲ್ಲಿ. ಅದಕ್ಕಾಗಿ ಸೇರಿ ಬಂದಂಥ ತಮ್ಮೆಲ್ಲರಿಗೂ ಕೂಡ ಪ್ರಾರ್ಥನೆ ಮೂಲಕವಾಗಿ ಬಲಪಡಿಸಿದ, ಪ್ರಾರ್ಥನೆ ಮೂಲಕವಾಗಿ ಜಯದ ಜೀವಿತವನ್ನ ಒದಗಿಸಿಕೊಟ್ಟಂತ ಸರ್ವರಿಗೂ ಕೂಡ, ಈ ಸಭೆಯನ್ನ ಮಾತ್ರವಲ್ಲದೆ ನನ್ನ ಜೀವಿತಕ್ಕೋಸ್ಕರ, ನನ್ನ ಮಗಳ ಜೀವಿತಕ್ಕೋಸ್ಕರ ಪ್ರಾರ್ಥಿಸಿದಂಥ ಪ್ರತಿಯೋರ್ವರಿಗೂ ಕೂಡ ಪ್ರಭು ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ವಂದನೆಗಳನ್ನ ಸಲ್ಲಿಸುವಂತವನಾಗಿದ್ದೇನೆ. ಈ ಜೀವಿತ, ಈ ಜೀವನ ದೇವರು ಕೊಟ್ಟಂತ ವರದಾನ. ಇದನ್ನ ದೇವರಿಗಾಗಿಯೇ ಮೀಸಲು. ಬದುಕಿದರು ಸತ್ತರು ಕ್ರಿಸ್ತನಿಗಾಗಿಯೇ ಎಂಬಂತ ಜೀವಿತವನ್ನ ನಾವು ಈಗ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಆ ಮಗಳು ಸಾಕ್ಷಿಗಾಗಿ ನಿಲ್ಲುವಂತ ಕೃಪೆಗೆ ದೇವರು ತಾನೇ ನಡೆಸಲಿ, ದೇವರು ತಾನೇ ಮಹಿಮೆ ಹೊಂದಲಿ ಎಂಬುದಾಗಿ ಪ್ರಾರ್ಥಿಸಿರಿ. ದೇವರು ಈ ವಾಕ್ಯವನ್ನ ಆಶೀರ್ವದಿಸಿ ಬಲಪಡಿಸಿ ನಡೆಸಲಿ. ನಾವು ಕೊನೆಯದಾಗಿ ಹಾಡುವಂಥ ಸಂಗೀತಗಳಲ್ಲಿ 217ನೇ ಸಂಗೀತವನ್ನು ರಾಗ ಮಾಡಿಕೋಣ. 217. ನಾಳೆಯಂತ ನಿತ್ಯವು ಬುದ್ಧಿಗೇಡಿ ಹೇಳುವನು, ಇವತ್ತನುಕೂಲವು ನನಗಾಗಲು 1 ಮತ್ತು 7ನೇ ಚರಣವನ್ನು ಮಾತ್ರ ರಾಗ ಮಾಡಿಕೋಣ.
ಕರ್ತನು ತಾನೇ ಕರೆಸಿಕೊಂಡಂಥ ಪ್ರಾರ್ಥನೆಯನ್ನು ಒಂದೇ ಮನಸ್ಸಿಂದ ಅರಿಕೆ ಮಾಡಿಕೊಂಡ ನಂತರ ನಮಗೆ ಈಗಿನವರು ಅಂತ್ಯಾಷ್ಟೊಂದಿದ್ದಾರೆ. ಪರಲೋಕ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವು ನೆನೆಸಲ್ಪಡಲಿ, ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರಿನ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮ್ಮ ದಯಪಾಲಿಸು. ನಮಗೆ ತಪ್ಪು ಮಾಡಿದ್ರು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸಿ ಕೇಳನ್ನು ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ದೇವರ ಆಶೀರ್ವಾದವನ್ನು ನಂಬಿಕೆಯಿಂದ ಹೊಂದಿಕೊಂಡು ಲೋಕದೊಳಗೆ ಹೋಗಿ ಲೋಕಕ್ಕೆ ಬೆಳಕಾಗಿ ಉಪ್ಪಾಗಿ ನಾವು ಜೀವಿಸೋಣ. ನಮಗೋಸ್ಕರ ಶಿಲುಬೆ ಮೇಲೆ ಪ್ರಾಣವನ್ನ ನೀಡಿ ಪಾಪ ಕ್ಷಮೆಯನ್ನ ನಿತ್ಯ ಜೀವದ ವಾಗ್ದಾನವನ್ನ ದಯಪಾಲಿಸಿದಂತ ಯೇಸು ಕ್ರಿಸ್ತನ ಕೃಪಕಟಾಕ್ಷ, ಆ ನಿತ್ಯ ಜೀವದ ದ್ವಾರವನ್ನ ಮಗನ ಮೂಲಕವಾಗಿ ನಮಗೆ ಅನುಗ್ರಹಿಸಿಕೊಟ್ಟಂತ ತಂದೆಯಾದ ಅಪಾರವಾದಂಥ ಪ್ರೀತಿ, ಆ ಪ್ರೀತಿಯಲ್ಲಿ ಬೇರೂರಿ ಆ ನಂಬಿಕೆಯಲ್ಲಿ ಜೀವಿಸಲು ನಮ್ಮನ್ನು ಮಾರ್ಗದರ್ಶಿಸಿ ಪರಿಪಾಲಿಸುವ ಪವಿತ್ರಾತ್ಮನ ಪ್ರೇರಣೆ, ಅನ್ಯೋನ್ಯತೆ, ಸಹವಾಸ, ದಿವ್ಯಾಶೀರ್ವಾದಗಳು, ಆರೋಗ್ಯ, ಸುಕ್ಷೇಮ, ಬಲಶಕ್ತಿ, ತ್ರಾಣ ನಿತ್ಯ ನಿರಂತರವಾಗಿ ನಮ್ಮೆಲ್ಲರ ಸಂಗಡಲು ನೆಲೆಯಾಗಿರಲಿ. ಆಮೆನ್. ನಿಮ್ಮ ಸಾಲವು